Yeah, hello aspirants. Welcome back. Welcome back to Statecraft Academy. So this is especially syllabus na decode ಮಾಡೋ ಸೆಷನ್ ಓಕೆನಾ. ಸೊ ಅರೌಂಡ್ 10 ಯೂನಿಟ್ಸ್ ಇರುತ್ತೆ. 10 ಯೂನಿಟ್ಸ್ ಅಲ್ಲಿ ನಿಮಗೆ 100 ಕ್ವಶನ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ಯೂನಿಟ್ 1 ಏನ್ ಕೊಟ್ಟಿದ್ದಾರೆ, ಯೂನಿಟ್ 2 ಏನ್ ಕೊಟ್ಟಿದ್ದಾರೆ, ಯೂನಿಟ್ 3 ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಮಾಡೋಣ. ಓಕೆನಾ. ಎಸ್. Yeah, fundamentals of computers is the first unit topic. Okay, now first unit ಅಲ್ಲಿ so functional components and working of each unit ಅಂದ್ರೆ ಒಂದು ಕಂಪ್ಯೂಟರ್ ಲಾಜಿಕಲಿ ನಮಗೆ ಯಾವ ತರ ಫಂಕ್ಷನಲ್ ಕಾಂಪೊನೆಂಟ್ಸ್ ಇದೆ, ಲೈಕ್ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ಅರ್ಥಮೆಟಿಕ್ ಯೂನಿಟ್, ಲಾಜಿಕಲ್ ಯೂನಿಟ್. ಸೊ ಈ ತರ ಪ್ರತಿಯೊಂದು ಯೂನಿಟ್ ಯಾವ ತರ ಅದು ವರ್ಕ್ ಆಗುತ್ತೆ. ಸೊ ಯಾಕಂದ್ರೆ ನೀವು ಯೂಸ್ ಮಾಡ್ತಾ ಇರುವಂತ ಒಂದು ಕಂಪ್ಯೂಟರ್ ಲೈಕ್ ಮಷಿನ್ ಏನಿದೆ ಅದು ತುಂಬಾ ಯೂನಿಟ್ಸ್ ಕಡೆಯಿಂದ ಯೂನಿಟ್ಸ್ ಕಡೆ ಕಂಬೈನ್ ಆದಾಗ ಒಂದು ಮಷಿನ್ ಆಗಿ ಹೊರಗಡೆ ಬರುತ್ತೆ. ಓಕೆನಾ. ಅದರಲ್ಲಿ ಪ್ರತಿಯೊಂದು ಯೂನಿಟ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಇನ್ಫಾರ್ಮೇಶನ್ ಫಸ್ಟ್ ಟಾಪಿಕ್ ಅಲ್ಲಿ ಇದೆ. ಎವಲ್ಯೂಷನ್ ಅಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಅಫ್ಕೋರ್ಸ್ ಕಂಪ್ಯೂಟರ್ಸ್ ಒಂದು ವ್ಯಾಕ್ಯೂಮ್ ಟ್ಯೂಬ್ ಇಂದ ಹಿಡಿದು ಇವತ್ತು ಸೂಪರ್ ಕಂಪ್ಯೂಟರ್ಸ್ ತನಕ ನಮಗೆ ವೆರೈಟೀಸ್ ಆಫ್ ಕಂಪ್ಯೂಟರ್ಸ್ ಇವಾಲ್ವ್ ಆಗ್ತಾ ಬಂದಿದೆ. ಸೊ ಅಫ್ಕೋರ್ಸ್ ಹಿಸ್ಟ್ರಿ ಆಲ್ಸೋ ರಿಯಲಿ ಮ್ಯಾಟರ್ಸ್ ಅ ಲಾಟ್ ಅಲ್ವಾ. ನಾವು ಹಿಸ್ಟ್ರಿ ಮರ್ತ್ಬಿಟ್ಟು ಮುಂದೆ ಹೋಗಕ್ಕಾಗಲ್ಲ. ಸೊ ರಿಗಾರ್ಡಿಂಗ್ ದ ಹಿಸ್ಟ್ರಿ ಅಂಡ್ ಕರೆಂಟ್ ಟ್ರೆಂಡ್ ಏನಿದೆ, ಯಾವ ತರ ಕಂಪ್ಯೂಟರ್ಸ್ ಅವೈಲೇಬಲ್ ಇದೆ ಅನ್ನೋದನ್ನ ನಾವು ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡ್ಬೇಕಾಗುತ್ತೆ. ಕ್ಲಾಸಿಫಿಕೇಶನ್ ಅಂಡ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ಸ್. ಸೊ ಜನರಲಿ ನಾವೇನ್ ಮಾಡ್ತೀವಿ, ಬೀಯಿಂಗ್ ಅ ಸ್ಟೂಡೆಂಟ್ಸ್ ಆರ್ ಬೀಯಿಂಗ್ ಅ ವರ್ಕಿಂಗ್ ಪ್ರೊಫೆಷನಲ್, ನಾವು ಎಲ್ಲಾ ಕಂಪ್ಯೂಟರ್ ಫೈನಲ್ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರತಿಯೊಂದು ಕಂಪ್ಯೂಟರ್ ಅದರದೇ ಆದ ರಿಕ್ವೈರ್ಮೆಂಟ್ ಇರುತ್ತೆ. ಅನಲಾಗ್ ಕಂಪ್ಯೂಟರ್ ಅಂತ ಒಂದಿದೆ, ಡಿಜಿಟಲ್ ಕಂಪ್ಯೂಟರ್ ಅಂತ ಒಂದಿದೆ, ಸೂಪರ್ ಕಂಪ್ಯೂಟರ್ಸ್ ಅಂತ ಒಂದಿದೆ. ಸೊ ಮೈಕ್ರೋ ಪ್ರೊಸೆಸರ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆರ್ ದೇರ್. ಅಂದ್ರೆ ಅರ್ಥ ಏನಂತಂದ್ರೆ ನಾವು ನೋಡೋಂತ ರೀತಿಯಲ್ಲೇ ಎಲ್ಲ ಇಲ್ಲ. ಕಂಪ್ಯೂಟರ್ ಅಂದ್ರೆ ಒಂದು ಲ್ಯಾಪ್ಟಾಪ್ ಅಂತ ಆಗಲಿ, ಒಂದು ಡೆಸ್ಕ್ಟಾಪ್, ಅದು ನಾವು ಎದಕ್ಕೆ ಯೂಸ್ ಮಾಡ್ತೇವೆ, ಅದು ಒಂದ್ ಪರ್ಟಿಕ್ಯುಲರ್ ಕಂಪ್ಯೂಟರ್ ಅಂತ ನಾವು ಅನ್ಕೊಂತೀವಿ. ಬಟ್ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ನೀವು ಯಾವಾಗ ಕಂಟಿನ್ಯೂಸ್ ಆಗಿ ಒಂದ್ ಪರ್ಟಿಕ್ಯುಲರ್ ಪ್ರೊಸೆಸ್ ನ ನೀವು ಹ್ಯಾಂಡಲ್ ಮಾಡಬೇಕು, ಕಂಟಿನ್ಯೂಸ್ ಪ್ರೊಸೆಸ್ ನ ನೀವು ಲೈಕ್ ಡೀಲ್ ಮಾಡಬೇಕು, ಲೈಕ್ ಪರ್ಟಿಕ್ಯುಲರ್ ವರ್ಕ್ ಮಾಡಬೇಕು ಅಂದಾಗ ಡಿಫ್ರೆಂಟ್ ಟೈಪ್ ಆಫ್ ಕಂಪ್ಯೂಟರ್ ತಗೋಬೇಕಾಗುತ್ತೆ. ಎಕ್ಸಾಂಪಲ್ ರೆಕಾರ್ಡಿಂಗ್ ದ ಲೈಕ್ ವಿಡಿಯೋ ಕಂಟಿನ್ಯೂಸ್ 24/7 ಅವರ್ಸ್. ಅದಕ್ಕೆ ನಾವು ಯೂಸ್ ಮಾಡೋ ರೆಗ್ಯುಲರ್ ಲ್ಯಾಪ್ಟಾಪ್ ಕಂಪ್ಯೂಟರ್ನೇ ನಾವು ಸೂಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಪ್ರೊಸೆಸಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ, ಕೆಲವೊಂದು ಫೋಕಸ್ಡ್ ಫಂಕ್ಷನ್ ಮಾಡುವಂತ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆನಾ. ಸೊ ಅದ್ರ ಬಗ್ಗೆ ನಾವು ಥರ್ಡ್ ಪಾಯಿಂಟ್ ಅಲ್ಲಿ ನೋಡಬಹುದು. ಅಂಡ್ ಇನ್ಪುಟ್ ಅಂಡ್ ಔಟ್ಪುಟ್ ಅಂಡ್ ಮೆಮೊರಿ ಡಿವೈಸಸ್. ಒಂದು ಕಂಪ್ಯೂಟರ್ ಅಲ್ಲಿ ನಮಗೆ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಕಂಪ್ಯೂಟರ್ ಕೀಬೋರ್ಡ್ ಬೇಕೇ ಬೇಕಾಗುತ್ತೆ, ಅದು ಇನ್ಪುಟ್ ಡಿವೈಸ್ ಆಗುತ್ತೆ. ವೆರಾಸ್ ಮಾನಿಟರ್ ಇಸ್ ಔಟ್ಪುಟ್ ಡಿವೈಸಸ್. ಇದು ನಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಇನ್ಫಾರ್ಮೇಶನ್. ಅದೇ ತರ ಕಂಪ್ಯೂಟರ್ ಅಲ್ಲಿ ತುಂಬಾ ಇನ್ಪುಟ್ ಡಿವೈಸ್ ಇದೆ, ಟೈಪ್ ಆಫ್ ಇನ್ಪುಟ್ ಡಿವೈಸಸ್, ಟೈಪ್ ಆಫ್ ಔಟ್ಪುಟ್ ಡಿವೈಸಸ್ ಅಂಡ್ ಟೈಪ್ ಆಫ್ ಮೆಮೊರಿ ಡಿವೈಸಸ್. ಹಾರ್ಡ್ ಡಿಸ್ಕ್ ಅಂತ ಆಗ್ಲಿ, ಸೊ ನಮಗೆ ಎಕ್ಸ್ಟರ್ನಲ್ ಡಿಸ್ಕ್ ಅಂತ ಆಗ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರೀಸ್, ಫ್ಲಾಶ್ ಮೆಮೊರಿ, ಎಸ್ ರ್ಯಾಮ್, ಈ ತರ ಡಿ ರ್ಯಾಮ್, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಮೆಮೊರೀಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾವು ಫೋರ್ತ್ ಪಾಯಿಂಟ್ ಅಲ್ಲಿ ನೋಡಬಹುದು. ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಾಲಜೀಸ್. ಸೊ ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್ ನಮ್ಮ ಕಂಪ್ಯೂಟರ್ ಹೆಂಗ್ ವರ್ಕ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಲೈಕ್ ಅಪ್ಲಿಕೇಶನ್ ಪ್ರಾಬ್ಲಮ್ ಸಾಲ್ವಿಂಗ್. ಅಪ್ಲಿಕೇಶನ್ ಇಸ್ ಬಟ್ ಸೊಲ್ಯೂಷನ್ ಫಾರ್ ಅ ಪ್ರಾಬ್ಲಮ್ ಅಲ್ವಾ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ನಾವ್ ಏನ್ ಹೇಳ್ತೀವಿ, ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಅದನ್ನ ಯಾವ ತರ ಅಪ್ರೋಚ್ ಮಾಡ್ತಾರೆ, ಯಾವ ತರ ಅದು ಎಕ್ಸಾಕ್ಟ್ಲಿ ನಮಗೆ ಫುಲ್ಫಿಲ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ನಾವು ಫಿಫ್ತ್ ಪಾಯಿಂಟ್ ಅಲ್ಲಿ ನೋಡಬಹುದು. ಅಂಡ್ ಫಸ್ಟ್ ಯೂನಿಟ್ ಅಲ್ಲಿ ಇನ್ನೊಂದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್, ಬೇಸಿಕ್ ಸಾಫ್ಟ್ವೇರ್ಸ್, ಎಸ್ಪೆಷಲಿ MS ಎಕ್ಸೆಲ್, MS ವರ್ಡ್, ಪವರ್ ಪಾಯಿಂಟ್ ಬೇಸಿಕ್ಸ್. ಅಡ್ವಾನ್ಸ್ ಲೆವೆಲ್ ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಇಟ್ ಇಸ್ ಆಲ್ ಅಬೌಟ್ ಬೇಸಿಕ್ ಶಾರ್ಟ್ಕಟ್ಸ್ ಯಾವ ತರ ಕ್ರಿಯೇಟ್ ಮಾಡಬೇಕು, ಫೈಲ್ ನ ಯಾವ ತರ ನೀವು ಎಫೆಕ್ಟಿವ್ ಆಗಿ MS ಎಕ್ಸೆಲ್ ಅಲ್ಲಿ ಯಾವ ತರ ಕ್ರಿಯೇಟ್ ಮಾಡಬಹುದು, MS ವರ್ಡ್ ಅಲ್ಲಿ ಯಾವ ತರ ಕ್ರಿಯೇಟ್ ಮಾಡಬಹುದು, ಅಂಡ್ ಪವರ್ ಪಾಯಿಂಟ್ ಅಲ್ಲಿ ಯಾವ ತರ ಕ್ರಿಯೇಟ್ ಮಾಡಬಹುದು, ಎಫೆಕ್ಟ್ ಯಾವ ತರ ಇಂಪ್ಲಿಮೆಂಟ್ ಮಾಡಬಹುದು. ಅಂಡ್ ಈ ತರ ಸಿಲೆಬಸ್ ಕಲಿಯೋದ್ರಿಂದ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಗೈಸ್. ಈಗ ನೀವು ಆಲ್ರೆಡಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಂದ್ರೆ ಆ ಕಂಪ್ನಿಯಲ್ಲೂ ಕೂಡ ಈ ತರ ಸ್ಕಿಲ್ಸ್ ನಿಮಗೆ ಯೂಸ್ ಆಗುತ್ತೆ. ಓಕೆ. ಈ ತರ ಟ್ರೈನಿಂಗ್ ಅಫ್ಕೋರ್ಸ್ ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಪ್ರೊಸೆಸ್ ಗೈಸ್. ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಇದನ್ನ ನಮ್ ಕಲಿಬೇಕು, ನಾನು ಆಲ್ರೆಡಿ ಜಾಬ್ ಸೆಟ್ಲ್ ಆಗಿದೆ, ಬಟ್ ಅದೆಲ್ಲ ಕಾನ್ಸೆಪ್ಟ್ ಬರಲ್ಲ ಗೈಸ್. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ ಅಷ್ಟು ಪ್ರೈವೇಟ್ ಜಾಬ್ ಸೆಕ್ಯೂರಿಟಿ ಇರಲ್ಲ. ಪಿಂಕ್ ಸ್ಲಿಪ್, ಯು ಮೇ ಗೆಟ್ ಅ ಪಿಂಕ್ ಸ್ಲಿಪ್ ಎನಿ ಟೈಮ್ ಅಲ್ವಾ. ಸೊ ನಾಲೆಜ್ ಈಸ್ ಅ ಅಲ್ಟಿಮೇಟ್ ಡಿಮ್ಯಾಂಡಿಂಗ್ ಫ್ಯಾಕ್ಟರ್. ಸೊ ನಾಲೆಜ್ ಕಲ್ತಷ್ಟು ಯಾವತ್ತೂ ನಿಮಗೆ ಬೆನಿಫಿಟ್ ಆಗ್ತಾನೆ ಇರುತ್ತೆ. ಓಕೆನಾ. ದೆನ್ ಮದರ್ ಬೋರ್ಡ್ ಟೈಪ್ಸ್, ಕಾಂಪೊನೆಂಟ್ಸ್ ಅಂಡ್ ಕಾನ್ಫಿಗರೇಷನ್. ತುಂಬಾ ಜನ ನಾವೇನ್ ಮಾಡ್ತೀವಿ, ಒನ್ ಟೈಮ್ ಪರ್ಚೇಸ್ ಮಾಡ್ತೀವಿ ಲ್ಯಾಪ್ಟಾಪ್ ನ. ಹಾಗಾಗಿ ನಮಗೆ ಇಂಟರ್ನಲ್ ಮದರ್ ಬೋರ್ಡ್ ಅಲ್ಲಿ ರ್ಯಾಮ್ ಎಕ್ಸ್ಟೆನ್ಷನ್ ಯಾವ ತರ ಮಾಡಬೇಕು, ಹಾರ್ಡ್ ಡಿಸ್ಕ್ ಎಕ್ಸ್ಟೆನ್ಷನ್ ಯಾವ ತರ ಮಾಡಬೇಕು. ಅಂಡ್ ಇನ್ ಕೇಸ್ ಏನಾದ್ರು ರ್ಯಾಮ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಕೆಲವೊಂದು ಲ್ಯಾಪ್ಟಾಪ್ ಅಲ್ಲಿ ಏನಾಗುತ್ತೆ, ಮದರ್ ಬೋರ್ಡ್ ಈಸ್ ಆಲ್ರೆಡಿ ಹ್ಯಾವಿಂಗ್ ಓನ್ಲಿ ಒನ್ ರ್ಯಾಮ್ ಸಾಕೆಟ್. ಆ ಒಂದ್ ರ್ಯಾಮ್ ಸಾಕೆಟ್ ಇಂದ ನೀವು ಮದರ್ ಬೋರ್ಡ್ ತಗೊಂಡ್ರೆ ಅಫ್ಕೋರ್ಸ್ ನಿಮಗೆ ಎಕ್ಸ್ಟೆಂಡ್ ಮಾಡಬೇಕು ಮೆಮೊರಿ, ಲೈಕ್ ರ್ಯಾಮ್ ಎಕ್ಸ್ಟೆಂಡ್ ಮಾಡಬೇಕು ಆಪ್ಷನ್ ಇರಲ್ಲ. ಸೊ ತುಂಬಾ ಸಲ ಇದೊಂದು ಗೊತ್ತಾಗಲ್ಲ. ಬಟ್ ಈ ಪರ್ಟಿಕ್ಯುಲರ್ ಸಿಲೆಬಸ್ ಅಲ್ಲಿ ಏನ್ ಮಾಡಿದ್ದಾರೆ, ದೇ ಆಲ್ಸೋ ಇಂಟ್ರೊಡ್ಯೂಸ್ ದೀಸ್ ಕೈಂಡ್ ಆಫ್ ಕಾಂಪೋನೆಂಟ್ಸ್. ಮದರ್ ಬೋರ್ಡ್ ಟೈಪ್ಸ್ ಯಾವ್ದು, ಯಾವ ಟೈಪ್ ಆಫ್ ಮದರ್ ಬೋರ್ಡ್ಸ್ ಇದೆ, ಅಂಡ್ ಅದರಲ್ಲಿ ಇರುವಂತಹ ಕಾಂಪೋನೆಂಟ್ಸ್ ಯಾವುದು, ಅಂಡ್ ಅದರಲ್ಲಿ ಕಾನ್ಫಿಗರೇಷನ್ ಯಾವ ತರ. ನೀವು ಒಂದು ಪರ್ಟಿಕ್ಯುಲರ್ 16 GB ರ್ಯಾಮ್, ಲೈಕ್ ಐ ವಾಂಟ್ 500 TB ಹಾರ್ಡ್ ಡಿಸ್ಕ್,
1 TB ಹಾರ್ಡ್ ಡಿಸ್ಕ್, 500 GB ಹಾರ್ಡ್ ಡಿಸ್ಕ್ ಈ ತರ ಎಲ್ಲ ಕೇಳ್ತಾರಲ್ವಾ, ಅದನ್ನ ಕಾನ್ಫಿಗರ್ ಯಾವ ತರ ಮಾಡ್ಬೇಕು ಈ ಇನ್ಫಾರ್ಮೇಶನ್ ಕೂಡ ಈ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಅರ್ಥ ಮಾಡ್ಕೊಳ್ಳಿ, ಈ ತರ ಸಿಲೆಬಸ್ ನ ಅವ್ರು ಏನಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದಾರೆ ಅಂದ್ರೆ, ಎಸ್ಪೆಷಲಿ ಬೀಯಿಂಗ್ ಕಾಲ್ ಫಾರ್ಮ್ ಕ್ಯಾಂಡಿಡೇಟ್, ಲೈಕ್ ಬೀಯಿಂಗ್ ಎ ಕ್ಯಾಂಡಿಡೇಟ್ ಫಾರ್ ಅ ಕಂಪ್ಯೂಟರ್ ಸೈನ್ಸ್ ಟೀಚರ್ ಕಾಲ್ ಫಾರ್ಮ್, ಆ ಜಾಬ್ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಅದಕ್ಕೆ ನೀವು ಈ ತರ ನಾಲೆಜ್ ಇಟ್ಕೊಂಡು ಹೋದ್ರೆ ಮಾತ್ರ ನೀವು ಅಲ್ಲಿ ಮಕ್ಕಳಿಗೆ ಅಂದ್ರೆ ಸ್ಟೂಡೆಂಟ್ ಗಳಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ಬಿಕಾಸ್ ಯು ಆರ್ ಕನ್ಸಿಡರ್ ಆಸ್ ಅ ಸೋರ್ಸ್ ಆಫ್ ನಾಲೆಜ್. ಹಾಗಾಗಿ ಈ ಟಾಪಿಕ್ ನೀವು ಕಲ್ತು ಚೆನ್ನಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅಫ್ಕೋರ್ಸ್ ಇದು ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನಾಳೆ ನೀವು ಸ್ಟೂಡೆಂಟ್ಸ್ ಗಳಿಗೆ ಏನಾದ್ರು ಟ್ರೈನ್ ಮಾಡ್ಕೊಂಡ್ರು ಕೂಡ ಈ ತರ ನಾಲೆಜ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಪವರ್ ಸಪ್ಲೈ ಅಂಡ್ ಅಸೆಂಬ್ಲಿ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ನ ನೀವು ಒಂದು ಪರ್ಟಿಕ್ಯುಲರ್ ಹಾರ್ಡ್ ಡಿಸ್ಕ್ ಎಂಟೈರ್ ಲೈಕ್ ಡಿಸ್ಅಸೆಂಬಲ್ಡ್ ಕಂಪ್ಯೂಟರ್ ಸಿಸ್ಟಮ್ ಇದ್ರೆ ಅಸೆಂಬಲ್ ಯಾವ ತರ ಮಾಡಬೇಕು. ಪವರ್ ಸಪ್ಲೈ, ಯಾಕಂದ್ರೆ ನಾವು ಅನ್ಕೊಂಡಾಗಿ ಕಂಪ್ಯೂಟರ್ ಲೈಕ್ ಮೇ ಬಿ ಪವರ್ ಕಾರ್ಡ್ ಅಲ್ಲಿ ನೋಡಿರ್ತೀರಾ, ಇಟ್ ಇಸ್ 14 ವೋಲ್ಟ್ ಸಪ್ಲೈ, 14.5 ವೋಲ್ಟ್ ಸಪ್ಲೈ, 12 ವೋಲ್ಟ್ ಸಪ್ಲೈ ಅಂಡ್ 5 amps. ಎಲ್ಲಾ ಡಿವೈಸಸ್ ಅದೇ ಸಪ್ಲೈ ಯೂಸ್ ಮಾಡಲ್ಲ. ಓಕೆನಾ. ಕಂಪ್ಯೂಟರ್ ಅಲ್ಲಿ ಇರುವಂತಹ ಡಿವೈಸ್ ಗಳು ಸಪರೇಟ್ ಆಗಿ ಡಿಫರೆಂಟ್ ಪವರ್ ಸಪ್ಲೈನ ಯೂಸ್ ಮಾಡುತ್ತೆ. ಆ ಪವರ್ ಸಪ್ಲೈ ಯಾವ ಸಿಸ್ಟಮ್, ಯಾವ ಪವರ್ ಲೈಕ್ ಯಾವ ಕಾಂಪೊನೆಂಟ್ಸ್ ಯಾವ ಪವರ್ ಸಪ್ಲೈ ಯೂಸ್ ಮಾಡ್ತಾ ಇದೆ, ಇನ್ ಕೇಸ್ ಆ ಕಾಂಪೊನೆಂಟ್ ಫೇಲ್ ಆದ್ರೆ ಅದನ್ನ ರೀಪ್ಲೇಸ್ ಮಾಡೋದು ಹೇಗೆ, ಅಸೆಂಬಲ್ ಮಾಡೋದು ಹೇಗೆ, ಡಿಸ್ಅಸೆಂಬಲ್ ಮಾಡೋದು ಹೇಗೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ಲಾಸ್ಟ್ ಪಾಯಿಂಟ್ ಅಲ್ಲಿ ನೋಡ್ಬೋದು. ಓಕೆ. ಸೊ ಈ ಪರ್ಟಿಕ್ಯುಲರ್ ಫಸ್ಟ್ ಯೂನಿಟ್ ಆದ್ಮೇಲೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಬಿಫೋರ್ ಎಕ್ಸ್ಪೆಕ್ಟಿಂಗ್ ಯೂನಿಟ್ ಆದ್ಮೇಲೆ ಏನಂತ ಯೂನಿಟ್ ನ ಯಾವ ತರ ಪ್ಲಾನ್ ಮಾಡ್ತಾ ಇದ್ರೆ, ಇಟ್ ಇಸ್ ನಾಟ್ ಓನ್ಲಿ ಫಾರ್ ಫಸ್ಟ್ ಯೂನಿಟ್, ಎಲ್ಲಾ ಯೂನಿಟ್ ಇದೇ ತರ ಪ್ಲಾನ್ ಮಾಡ್ತಾ ಇದೀವಿ. ಸೊ ಎವ್ರಿ ಡೇ ಇಟ್ ಇಸ್ ನಾಟ್ ಸಮಥಿಂಗ್ ಲೈಕ್ ಒನ್ ಡೇ ಎಲ್ಲ ನಿಮಗೆ ಎಲ್ಲಾ ಕಂಟೆಂಟ್ ನ ಡಂಪ್ ಮಾಡ್ಬಿಟ್ಟು ನಮ್ ಡ್ಯೂಟಿ ಮುಗಿತು ನಿಮ್ಗೆ ಅರ್ಥ ಆಯ್ತೋ ಬಿಡ್ತು ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರ ನಾವು ಥಿಂಕ್ ಮಾಡ್ತಾ ಇಲ್ಲ. ನಾವು ಥಿಂಕ್ ಮಾಡ್ತಾ ಇರೋ ರೀತಿ ಏನಂತಂದ್ರೆ, ಸಿಲೆಬಸ್ ಕವರ್ ಆಗೋ ಸಲುವಾಗಿ ಹರಿಬರಿಯಲ್ಲಿ ಟ್ರೈನಿಂಗ್ ಮಾಡೋದಕ್ಕಿಂತ ನಿಮಗೆ ಎಷ್ಟು ಅರ್ಥ ಆಗಿದೆ, ನಿಮ್ಮ ಸಿಚುವೇಶನ್ ನೋಡ್ಕೊಂಡು ನಾವು ಫರ್ದರ್ ಸ್ಪೀಡ್ ಆಫ್ ಟ್ರೈನಿಂಗ್ ವಿಲ್ ಚೇಂಜ್. ಓಕೆನಾ ಸರ್, ನಮಗೆ ಈ ಟಾಪಿಕ್ಸ್ ತುಂಬಾ ಅರ್ಥ ಆಗಿದೆ ಸರ್, ಈ ಟಾಪಿಕ್ಸ್ ನಾರ್ಮಲ್ ಆಗಿದೆ, ನೋ ಇಶ್ಯೂಸ್, ಇದನ್ನ ರಿಪ್ಲಿಕೇಟ್ ಮಾಡಿ ಮತ್ತೆ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ, ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಟಾಪಿಕ್ ಅಂತ ನಿಮ್ ಕಡೆ ಇನ್ಪುಟ್ ಬಂದಾಗ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಕಾನ್ಸೆಪ್ಟ್ ಪ್ಲಾನ್ ಮಾಡ್ತೀವಿ. ಅಂದ್ರೆ ಇಟ್ ಈಸ್ ನಾಟ್ ಟೈಮ್ ಆಗ್ತಿದೆ ನಮಗೆ 3 hours ಅಲ್ಲಿ ನಾವು 10 days ಇಷ್ಟು ಕವರ್ ಮಾಡಬೇಕು ಅಂತ ಹರಿಬರಿಯಲ್ಲಿ ನಾವು ಸಿಲೆಬಸ್ ಕವರ್ ಮಾಡೋದು ಅಫ್ಕೋರ್ಸ್ ಇಟ್ ಇಸ್ ದ ಮೇನ್ ಕ್ರೈಟೇರಿಯಾ. ಅದು ಒಂದೇ ಮೇನ್ ಪಾಯಿಂಟ್ ಅಲ್ಲ, ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ವಿ ಆರ್ ಟಾರ್ಗೆಟಿಂಗ್ ಓನ್ಲಿ 3 hours ಪರ್ ಡೇ. 3 hours ಅಫ್ಕೋರ್ಸ್ ನಿಮಗೆ ನೀವು ವರ್ಕಿಂಗ್ ಅಲ್ಲಿ ಇದ್ರು ಕೂಡ ನಿಮ್ಮ ಕರಿಯರ್ ಗ್ರೋತ್ ಮಾಡಬೇಕು, ಇಲ್ಲ ನೀವು ಏನಾದ್ರು ಕರಿಯರ್ ನ ಸ್ವಿಚ್ ಮಾಡಬೇಕು ಅಂದ್ರೆ 3 hours ಇನ್ವೆಸ್ಟ್ ಮಾಡ್ಲೇಬೇಕಾಗುತ್ತೆ. If you are still searching for a job, 3 hours is not a big deal at all for you. Okay. So 3 hours per day we're planning. That is knowledge transfer session. But only 3 hours is not your duty. 3 hours ನಾವು ನಿಮಗೆ ನಾಲೆಜ್ ನ ಟ್ರಾನ್ಸ್ಫರ್ ಮಾಡೇ ಮಾಡ್ತೀವಿ. ಅಫ್ಕೋರ್ಸ್ 3 hours ಆದ್ಮೇಲೆ ನಿಮ್ದು ನೆಕ್ಸ್ಟ್ ಬರೋದು another 2 to 3 hours for revision and ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಂತಾಗ್ಲಿ, ಆ ಪರ್ಟಿಕ್ಯುಲರ್ ಟಾಪಿಕ್ ನ ರಿವಿಷನ್ ಮಾಡೋದಂತಾಗ್ಲಿ, ಆ ಟಾಪಿಕ್ ಅಲ್ಲಿ ಯಾವ ತರ MCQs ಕ್ವಶನ್ ನಿಮಗೆ ನೀವೇ ಒಂದು MCQ ಕ್ವಶನ್ಸ್ ಪ್ಯಾಟರ್ನ್ ಪ್ರಿಪೇರ್ ಮಾಡೋದಂತಾಗ್ಲಿ, ರ್ಯಾಂಡಮ್ ಆಗಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆ ಟಾಪಿಕ್ ಮೇಲೆ ಯಾವ್ದಾರ MCQ ಕ್ವಶನ್ಸ್ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಬಿಕಾಸ್ ನೌ ಡೇಸ್ ಸೋಷಿಯಲ್ ಮೀಡಿಯಾ ಅಂತ ಆಗ್ಲಿ, ಲೈಕ್ ಈ ಇಂಟರ್ನೆಟ್ ವರ್ಲ್ಡ್ ಅಲ್ಲಿ ಕ್ವಶನ್ಸ್ ನ ಐಡೆಂಟಿಫೈ ಮಾಡೋದು, ಕ್ವಶನ್ಸ್ ನ ಲೈಕ್ ಫೆಚ್ ಮಾಡೋದೇನು ದೊಡ್ಡ ಇಂಪಾರ್ಟೆಂಟ್ ಲೈಕ್ ದೊಡ್ಡ ಇಶ್ಯೂ ಅಲ್ಲ. ಈಸಿಯಾಗಿ ನೀವು ಲೈಕ್ ಕ್ವಶನ್ಸ್ ನ ಗ್ಯಾದರ್ ಮಾಡಬಹುದು. ಸೊ ಆ ಟಾಪಿಕ್ ಅಲ್ಲಿ ಯಾವ್ದಾದ್ರು ಕ್ವಶನ್ಸ್ ಸಿಕ್ಕರೆ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಹೌದು, ನಾನು 3 hours ಇನ್ವೆಸ್ಟ್ ಮಾಡಿ ಈ ಟಾಪಿಕ್ಸ್ ನ ಕಲ್ತಿದ್ದೀನಿ ಈ ಯೂನಿಟ್ ಅಲ್ಲಿ, ಅದ್ರ ಮೇಲೆ ಯಾವ ಕ್ವಶನ್ಸ್ ನ ಸಾಲ್ವ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಎವ್ರಿ ಡೇ ಸೆಲ್ಫ್ ಅನಾಲಿಸಿಸ್ ನೀವು ಮಾಡ್ಕೊಳ್ಳೇಬೇಕು. ಓಕೆನಾ. ದಟ್ ಈಸ್ 3 hours is live training per day from the instructor. Okay, from us. Structured notes supplied. Of course, we are going to supply the notes. ನಾವೇನ್ ಟಾಪಿಕ್ ಕವರ್ ಮಾಡ್ತೀವಲ್ಲ ಆ ಟಾಪಿಕ್ ಅಲ್ಲಿ ನೋಟ್ಸ್ ಸಪ್ಲೈ ಮಾಡೇ ಮಾಡ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್, ನಾವು ಎಂತ ನೋಟ್ಸ್ ಎಷ್ಟೇ ನೋಟ್ಸ್ ಸಪ್ಲೈ ಮಾಡಿದ್ರು ಕೂಡ ಇಟ್ ಈಸ್ ಅಗೇನ್ ಕಂಪೇರ್ ಟು ಇಂಟರ್ನೆಟ್, ಇಟ್ ಇಸ್ ಲಿಮಿಟೆಡ್ ಇನ್ಫಾರ್ಮೇಶನ್. ಇಂಟರ್ನೆಟ್ ಅಲ್ಲಿ 1000 pages ಬರುತ್ತೆ. ಒಂದೇ ಯೂನಿಟ್ ನ 1000 pages ಕೊಟ್ರೆ ಯುವರ್ ಎಂಟೈರ್ 10 units will become it is like anything 10,000 pages ಆಗುತ್ತೆ. ಸೊ ಇಟ್ ಇಸ್ ನಾಟ್ ದ ಲೈ ದಟ್. ನಾವು ಇಂಪಾರ್ಟೆಂಟ್ ಟಾಪಿಕ್ ನ ಅದರಲ್ಲಿ ನಿಮಗೆ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಓಕೆನಾ. ನಿಮ್ಮ ಕೆಲಸ ಏನಂತಂದ್ರೆ ಆ ಟಾಪಿಕ್ ಮೇಲೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನ ನೀವು ಗ್ಯಾದರ್ ಮಾಡ್ಲೇಬೇಕು. ದಟ್ ಈಸ್ ಅಗೇನ್ ಒನ್ ಮೋರ್ ಹೋಮ್ ವರ್ಕ್. ಅಂದ್ರೆ ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ ಏನೇ ಬೇಕು ಅಂದ್ರೆ nowadays we have a lot of AI tools, we can extract the extra information. Okay. Then MCQs ಕ್ವಶನ್ ಇಂದ ಕಾಂಪಿಟೇಟಿವ್ ಎಕ್ಸಾಮ್ ಪ್ಯಾಟರ್ನ್. ಒಂದು ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲ್ಗಡೆ ಇವಾಗ ಆಲ್ರೆಡಿ ಕಂಪ್ನಿ ಹೈರಿಂಗ್ ಅಂತ ಅಲ್ಲಿ ನಾವು ತುಂಬಾ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದೀವಿ, ಇಂಟರ್ವ್ಯೂಗಳನ್ನ ತಗೊಂಡಿದೀವಿ, ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದೀವಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ರೆಡಿ ಮಾಡಿ ಕೊಟ್ಟಿದೀವಿ ನಮ್ಮ ಕಂಪ್ನಿಯಿಂದ. ಸೊ ಆ ಟೈಮ್ ಅಲ್ಲಿ ನಾವು ಯಾವ ಸ್ಟ್ರಾಟಜಿ ಯೂಸ್ ಮಾಡಿ, ಯಾವ ಟಾಪಿಕ್ ಯಾವ ತರ ಸ್ಟ್ರಾಟಜಿ ಯೂಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಕ್ವಶನ್ ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಯಾವ ಟಾಪಿಕ್ ಅಲ್ಲಿ ಯಾವ ರೀತಿಯಲ್ಲಿ ಕ್ಲಮ್ಸಿ ಅಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗೋ ತರ ಇರುತ್ತೆ ಕೆಲವೊಂದು ಆಪ್ಷನ್ಸ್.
ಬೀಯಿಂಗ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ಅದನ್ನ ಥಿಂಕ್ ಮಾಡ್ಬೇಕಾಗುತ್ತೆ. ಅದೇ ತರ ಥಿಂಕ್ ಮಾಡಿದ್ರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತಾರೆ. ಸೊ ಆತರ ನಿಮಗೆ MCQs ಕ್ವಶನ್ಸ್ ಕೊಟ್ಟಿರ್ತೀವಿ. ದೆನ್ ಆಫ್ಟರ್ ಸರ್ಟನ್ ಡೇಸ್ ಲೈಕ್ ಆಫ್ಟರ್ ಸರ್ಟನ್ ಅವರ್ಸ್ ವಿಲ್ ರಿಲೀಸ್ ದ ಕೀ ಆನ್ಸರ್ಸ್. ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ, ಕೀ ಆನ್ಸರ್ಸ್ ನ ಕಂಪೇರ್ ಮಾಡಿ, ದೆನ್ ವಿಲ್ ಕಮ್ ಟು ನೋ ಸಕ್ಸಸ್ ರೇಟ್. ಸಕ್ಸಸ್ ರೇಟ್ ನಿಮಗೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ. ಡೆಫಿನೆಟ್ಲಿ ಗೈಸ್, ಯಾವುದೇ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ನೀವು ಕಲಿತಾ ಇದ್ದೀರಾ, ಹಾನೆಸ್ಟ್ ಆಗಿ ಎಫರ್ಟ್ ಆಗ್ತಾ ಇದ್ದೀರಾ ಅಂತಂದ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ. ಇಲ್ಲ ಸರ್ ನಾನು ನಿಮಗೆ ಫೀಸ್ ಕೊಟ್ಬಿಟ್ಟಿದ್ದೀನಿ, ಇಲ್ಲ ನಿಮಗೆ ನಿಮ್ಮ ಕೋರ್ಸ್ಗೆ ಎನ್ರೋಲ್ ಆಗ್ಬಿಟ್ಟಿದ್ದೀನಿ, ಅದು ನಿಮ್ ಡ್ಯೂಟಿ, ನಾನು ಏನೂ ಮಾಡಲ್ಲ, ನಾನು ಏನೂ ಕಲಿಯಲ್ಲ ಅಂದ್ರೂ ಕೂಡ ನಾನು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ, ಅಂದ್ರೆ ನಿಮಗೆ ಇದು ಸೆಟ್ ಆಗಲ್ಲ. ಇದು ಬಂದ್ಬಿಟ್ಟು ನಾವು ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ನಾಲೆಜ್ ಪ್ಲಸ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್ ಆಗಿ ನಾವು ನಿಮ್ಗೆ ಊಟ ಕೊಡ್ತಾ ಇದೀವಿ, ಊಟ ಮಾಡ್ಬೇಕಾಗಿದ್ದು ನೀವೇ ಹೊಟ್ಟೆ ತುಂಬಿಸ್ಕೋ, ವೆರಿ ಕ್ಲಿಯರ್, ಅಂಡರ್ಸ್ಟುಡ್. ಇದೇ ತರ ಸೆಕೆಂಡ್ ಯೂನಿಟ್ ನೋಡೋಣ, ಹೌ ಎಕ್ಸಾಕ್ಟ್ಲಿ ಸೆಕೆಂಡ್ ಯೂನಿಟ್ ದೇ ಫ್ರೇಮ್ಡ್. ಸೊ ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ದಿ ಜಸ್ಟ್ ಅ ಮಿನಿಟ್, ಯಾ, ಡಿಸ್ಕ್ರೀಟ್ ಸ್ಟ್ರಕ್ಚರ್ಸ್ ಅಂಡ್ ಆಪ್ಟಿಮೈಸೇಷನ್. ಸೊ ಇದು ಸೆಕೆಂಡ್ ಯೂನಿಟ್ ಟಾಪಿಕ್ ಎಸ್ಪೆಷಲಿ, ಓಕೆನಾ. ಸೊ ಮ್ಯಾಥಮೆಟಿಕಲ್ ಲಾಜಿಕ್, ಪ್ರಪೋರ್ಷನಲ್ as well as the predict logic, normal forms and interference. So especially ಒಂದು ಡಿಸ್ಕ್ರೀಟ್ ಸ್ಟ್ರಕ್ಚರ್ಸ್ ಆಫ್ ಕಂಪ್ಯೂಟರ್ ಕಾನ್ಸೆಪ್ಟ್ ನೀವು ನೋಡಿದ್ರೆ ಅದರಲ್ಲಿ ಪ್ರಪೋಸಿಷನಲ್ ಅಂಡ್ ಪ್ರಿಡಿಕ್ಟ್ ಲಾಜಿಕ್ ಯಾವ ತರ ವರ್ಕ್ ಆಗುತ್ತೆ, ಅಂಡ್ ನಾರ್ಮಲ್ ಫಾರ್ಮ್ಸ್ as well as the interference ಯಾವ ತರ ವರ್ಕ್ ಆಗುತ್ತೆ. ಜನರಲಿ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಪರ್ಟಿಕ್ಯುಲರ್ ಯೂನಿಟ್ಸ್, ಟೂ ಪರ್ಟಿಕ್ಯುಲರ್ ಸೆಟ್ಸ್, ಟೂ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್, ಅದು ಬಂದ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ದಿ sets, with respect to the first topic, mathematical logic, and sets and relationship, operations, equivalence, as well as the partial ordering. Especially sets ಅಂತ ಒಂದು ಕಾನ್ಸೆಪ್ಟ್ ಇದೆ, ಲೈಕ್ ಸೇಮ್ ಲೈಕ್ ಲೀಸ್ಟ್ ಇನ್ ಅರೇ ಅಂಡ್ ಲೀಸ್ಟ್ ನಾವು ಯಾವ ತರ ಪ್ಲಾನ್ ಮಾಡ್ತೀವಿ ಅದೇ ತರ ಸೆಟ್ಸ್ ಕೂಡ ಇದೆ. ಸೊ ಅದರಲ್ಲಿ ನಾವು ಸೆಟ್ ಮೇಲ್ಗಡೆ ಆಪರೇಷನ್ಸ್ ಯಾವ ತರ ಆಪರೇಷನ್ಸ್ ಮಾಡ್ಬೋದು, ಅಂಡ್ ವಾಟ್ ಇಸ್ ಲೈಕ್ ಆ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಇರುತ್ತೆ ಎಲಿಮೆಂಟ್ಸ್ ನಡುವೆ ರಿಲೇಶನ್ಶಿಪ್ ನ ಯಾವ ತರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಸೆಕೆಂಡ್ ಪಾಯಿಂಟ್ ನೋಡಬಹುದು. ಕೌಂಟಿಂಗ್, ಮ್ಯಾಥಮೆಟಿಕಲ್ ಇಂಡಿಕೇಶನ್ ಅಂಡ್ ಡಿಸ್ಕ್ರೀಟ್ probability. This is also all about the finding the number of elements in the sets and what is the mathematical relationship between the sets. All those things we can find out in the graph theory, paths, graph theory like a paths, trees, spanning trees, graph coloring. ಅಂದ್ರೆ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ನಿಮಗೆ ಸಿಕ್ಕಾಗ ಅದನ್ನ ಗ್ರಾಫ್ ಅಲ್ಲಿ ನೀವು ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿ ಅರೇಂಜ್ ಮಾಡಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಆರ್ ದೇರ್, ಓಕೆ. ಆ ಗ್ರಾಫ್ ಅಲ್ಲಿ ಯಾವ ತರ ಅರೇಂಜ್ ಮಾಡಬಹುದು, ಇಸ್ ನಥಿಂಗ್ ಬಟ್ ಕನೆಕ್ಟಿಂಗ್ ಲೈಕ್ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ನ ನೀವು ತಗೊಂಡು ಅದರಲ್ಲಿ ಇರುವಂತ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಇಂದ ಇನ್ನೊಂದು ಎಲಿಮೆಂಟ್ ನ ನೀವು ರೀಚ್ ಆಗಬಹುದು. ಗ್ರಾಫ್ ಇಸ್ ಆಲ್ ಅಬೌಟ್ ಲೈಕ್ ದಟ್. ನಿಮ್ಗೆ ಗೊತ್ತಲ್ವಾ, ಜನರಲಿ ನೀವು ಹೈಸ್ಕೂಲ್ ಅಲ್ಲಿ ಗ್ರಾಫ್ ನ ಡ್ರಾ ಮಾಡಿರ್ತೀರಾ. ಆ ಗ್ರಾಫ್ ನ ಡ್ರಾ ಮಾಡ್ಬೇಕಾದ್ರೆ ನೀವು ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ ಗೆ ಲೈನ್ ಡ್ರಾ ಮಾಡ್ಬಿಟ್ಟು ಫೈನಲ್ ನಿಮ್ಗೆ ಒಂದು ವ್ಯೂ ಸಿಗುತ್ತೆ. all about like that, but that is with respect to the computer language. ಇದೆಲ್ಲ ಬಂದ್ಬಿಟ್ಟು ಹೆಂಗಂದ್ರೆ ಎಲಿಮೆಂಟ್ ನ ಸ್ಟೋರ್ ಮಾಡಬೇಕಾದ್ರೆ ಯಾವ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಇದು ಯೂಸ್ ಆಗುತ್ತೆ. ಬೂಲಿಯನ್ ಆಲ್ಜಿಬ್ರಾ, ಫಂಕ್ಷನ್ಸ್ ಅಂಡ್ ಸಿಂಪ್ಲಿಫಿಕೇಶನ್ಸ್. ಸೊ ಬೂಲಿಯನ್ ಆಲ್ಜಿಬ್ರಾ ಯೂಸ್ ಮಾಡ್ಕೊಂಡು ಅದರಲ್ಲಿ ಕೆಲವೊಂದು ಫಂಕ್ಷನ್ಸ್ ಬರುತ್ತೆ ಅಂಡ್ ಸಿಂಪ್ಲಿಫಿಕೇಶನ್ಸ್ ಯಾವ ತರ ಮಾಡಬಹುದು ಅನ್ನೋದನ್ನ ನಾವು ಸೆಕೆಂಡ್ ಯೂನಿಟ್ ಅಲ್ಲಿ ನೋಡಬಹುದು. ಕೋರ್ಸ್ ಸೆಕೆಂಡ್ ಯೂನಿಟ್ ಆಲ್ಸೋ ಸೇಮ್ ಥಿಂಗ್, ಇಟ್ಸ್ ಆಲ್ ಅಬೌಟ್ ಹೌ ವಿ ಆರ್ ಟು ಅಪ್ರೋಚ್. ನಾವು ಯಾವ ತರ ಅಪ್ರೋಚ್ ಕೊಡ್ತೀವಿ ಅಂದ್ರೆ ನಾ ಹೇಳ್ದಂಗೆ ಎಲ್ಲಾ ಯೂನಿಟ್ಸ್ ಕೂಡ 200 MCQs ಕ್ವಶನ್ಸ್ ಪಕ್ಕ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸ್ಟ್ರಕ್ಚರ್ಡ್ ನೋಟ್ಸ್ ಅಪ್ಲೈ ಆಗೇ ಆಗುತ್ತೆ. ಅಲಾಂಗ್ ವಿತ್ 3 hours ಆಫ್ ಲೈವ್ ಟ್ರೈನಿಂಗ್ ಇದ್ದೇ ಇರುತ್ತೆ. ಅರ್ಥ 3 hours ಅಲ್ಲೇ ಎಂಟೈರ್ ಯೂನಿಟ್ ಕವರ್ ಆಗುತ್ತೆ ಅಂತಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. 3 hours ಪರ್ ಡೇ ವಿ ಆರ್ ಟಾಕಿಂಗ್ ಅಬೌಟ್. 3 hours ಅಲ್ಲಿ ಎಂಟೈರ್ ಯೂನಿಟ್ ಕಂಪ್ಲೀಟ್ ಆಗಲ್ಲ. ಡೋಂಟ್ ಗೆಟ್ ಕನ್ಫ್ಯೂಸ್. 3 hours ಆಫ್ ಲೈವ್ ಟ್ರೈನಿಂಗ್ ಅಂತ ಹೇಳಿದ್ರೆ ಅಂದ್ರೆ ಸೆಕೆಂಡ್ ಯೂನಿಟ್ ಬರೀ 3 hours ಅಷ್ಟೇ ಕೊಡ್ತೀರಾ? ನಾಟ್ ಲೈಕ್ ದಟ್. ನಾವು 3 hours ಅಷ್ಟೇ ಕೊಡ್ತೀವಿ. ಹಂಗ್ ಲೆಕ್ಕ ಹಾಕಿದ್ರೆ 10 minutes 30 hours ಕಂಪ್ಲೀಟ್ ಆಗುತ್ತೆ. ಗಾಯ್ಸ್, ಯಾರಾದ್ರೂ ನಮಗೆ ಸರ್ ನಾವು ಒಂದು 15 hours 20 hours ಅಲ್ಲಿ ನಿಮ್ಮ ಸಿಲೆಬಸ್ ಮುಗಿಸ್ಕೊಡ್ತೀವಿ ಅಂದ್ರೆ ಆಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದು ಆಗಲ್ಲ. ಏನಕ್ಕಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೈ ಕಾಂಪಿಟೇಷನ್ ಇದೆ ಇರುತ್ತೆ. ಅಫ್ಕೋರ್ಸ್ ದ ವರ್ಡ್ ಇಸ್ ಕಾಲ್ಡ್ ಕಾಂಪಿಟೇಟಿವ್ ಎಕ್ಸಾಮ್. ಅಲ್ಲಿ ಕ್ವಶನ್ ಪ್ಯಾಟರ್ನ್ ಬೇರೆ ಬರುತ್ತೆ ಅಂಡ್ ಕಾಂಪ್ಲೆಕ್ಸಿಟಿ ಆಫ್ ಕ್ವಶನ್ಸ್ ಅಂಡ್ ಕಾಂಪ್ಲೆಕ್ಸಿಟಿ ಇನ್ ಐಡೆಂಟಿಫೈಂಗ್ ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಡಿಫರೆಂಟ್. ಓಕೆನಾ. ಸೊ ಇದಕ್ಕೆ ಮಿನಿಮಮ್ ನಿಮಗೆ ಏನಿಲ್ಲ ಅಂದ್ರೂ 100 hours ಆಫ್ ಟ್ರೈನಿಂಗ್ ಬೇಕೇ ಬೇಕು ಈ ಪರ್ಟಿಕ್ಯುಲರ್ ಸಿಲೆಬಸ್ ನ ಕವರ್ ಮಾಡ್ಲಿಕ್ಕೆ, ಇನ್ಕ್ಲೂಡಿಂಗ್ ಆಲ್ ದ ಯೂನಿಟ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಹಾಗಾಗಿ ಒಂದು ಯೂನಿಟ್ ಗೆ 3 ಇಂದ 4 ಡೇಸ್ ಬೇಕೇ ಬೇಕಾಗುತ್ತೆ. ಬಿಲೋ ದಟ್ ನೀವು ಟ್ರೈ ಮಾಡಿದ್ರು ಕೂಡ ವೆರಿ ಡಿಫಿಕಲ್ಟ್ ಅಂಡ್ ಅಷ್ಟು ಶಾರ್ಟ್ ಡ್ಯೂರೇಷನ್ ನಿಮ್ಮ ಸಿಲೆಬಸ್ ಕವರ್ ಆಗಲ್ಲ. ಓಕೆ. ದೆನ್ ಒಂದು ಸಿಂಪಲ್ ಕ್ವಶನ್. So in the graph theory, a tree with a n vertices has how many edges? ಒಂದು ಟ್ರೀ ಅಲ್ಲಿ ಏನಾದ್ರು n vertices ಇದ್ರೆ ಅದಕ್ಕೆ ಎಷ್ಟು ಎಡ್ಜಸ್ ಅವೈಲೇಬಲ್ ಇರುತ್ತೆ ಅಂತ. ಈ ತರ ಒಂದು ಆಲ್ರೆಡಿ ಆನ್ಸರ್ ಇಲ್ಲಿ ಮೆನ್ಷನ್ ಆಗಿದೆ, ಬಟ್ ರಿಯಲ್ ಆಗಿ ಈ ತರ ಮೆನ್ಷನ್ ಆಗಲ್ಲ ಡೈರೆಕ್ಟ್ ಆಗಿ ಆನ್ಸರ್. n-1 ಇಸ್ ಆನ್ಸರ್. ಅಂದ್ರೆ n-1 ಎಡ್ಜಸ್ ಇರುತ್ತೆ ಫಾರ್ n vertices. ಓಕೆ.
ದೆನ್ ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರ್. ಸೊ ಎಸ್ಪೆಷಲಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಲೈಕ್ ಇವಾಗೆಲ್ಲ ನೀವು ಪೆನ್ ಡ್ರೈವ್ಸ್ ಲೈಕ್ ಹಾರ್ಡ್ ಡಿಸ್ಕ್ ಅಂತ ಡಿಫ್ರೆಂಟ್ ಕಾನ್ಸೆಪ್ಟ್ ಬಂದಿದೆ ಫಾರ್ ಸ್ಟೋರಿಂಗ್ ದ ಮೆಮೊರಿ. ಬಟ್ ಪ್ರೀವಿಯಸ್ಲಿ ಇಟ್ ವಾಸ್ ದ ಫ್ಲಿಪ್ ಫ್ಲಾಪ್ಸ್ ಅಂಡ್ ವಿ ಹ್ಯಾವ್ ಅ ಲಾಜಿಕ್ ಗೇಟ್ಸ್. ಸೊ ಜನರಲಿ ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ಸ್ ಯಾವ ತರ ವರ್ಕ್ ಆಗುತ್ತೆ, ಗೇಟ್ಸ್ ಅಂದ್ರೆ ಏನು, ಫ್ಲಿಪ್ ಫ್ಲಾಪ್ಸ್ ಅಂದ್ರೆ ಏನು, ಕಾಂಬಿನೇಷನ್ ಅಂಡ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಅಂದ್ರೆ ಏನು ಅನ್ನೋದನ್ನ ನೀವು ಫಸ್ಟ್ ಟಾಪಿಕ್ ಅಲ್ಲಿ ಕಲಿತೀರಾ. ಸೆಕೆಂಡ್ ಥಿಂಗ್ ಡಾಟಾ ರೆಪ್ರೆಸೆಂಟೇಷನ್ ಲೈಕ್ ನಂಬರ್ ಸಿಸ್ಟಮ್ಸ್, ಕಂಪ್ಲಿಮೆಂಟ್ಸ್ ಅಂಡ್ ಫ್ಲೋಟಿಂಗ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಡಾಟಾ ಯಾವ ತರ ರೆಪ್ರೆಸೆಂಟ್ ಮಾಡಬಹುದು. ಬೇಸಿಕ್ ಕಂಪ್ಯೂಟರ್ ಆರ್ಗನೈಸೇಷನ್ ಲೈಕ್ ರೆಜಿಸ್ಟರ್ಸ್, ಇನ್ಸ್ಟ್ರಕ್ಷನ್ ಸೈಕಲ್. ಸೊ ರಿಜಿಸ್ಟರ್ ಅಂದ್ರೆ ಜನರಲಿ ಗೊತ್ತು, ರಿಜಿಸ್ಟರ್ ಬುಕ್ ತಗೊಂಬನ್ನಿ ಅಂತ ಹೇಳ್ತಾರೆ. ರಿಜಿಸ್ಟರ್ ಬುಕ್ ಅಂದ್ರೆ ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ ಅಂತ. ಅದೇ ತರ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ರಿಜಿಸ್ಟರ್ ಅಂದ್ರೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀವಿ ಅಂತ ಅರ್ಥ. ಓಕೆನಾ. ಸೊ ರಿಜಿಸ್ಟರ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್. ಕಂಪ್ಯೂಟರ್ ಈ ವರ್ಡ್ ಪ್ರೋಗ್ರಾಮಿಂಗ್ ಅಂತ ಕೇಳಿರ್ತಾರಲ್ವಾ, ಪ್ರೋಗ್ರಾಮಿಂಗ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಏನೇ ಒಂದು ವರ್ಕ್ ಆಗ್ಬೇಕಂದ್ರೆ ಇನ್ಸ್ಟ್ರಕ್ಷನ್ ಸೆಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಎಲ್ಲಾ ಇನ್ಸ್ಟ್ರಕ್ಷನ್ ಎಟ್ ಎ ಟೈಮ್ ನೀವು ವರ್ಕ್ ಆಗಲ್ಲ. ದೇರ್ ಆರ್ ಸರ್ಟನ್ ಪರ್ಟಿಕ್ಯುಲರ್ ಸೈಕಲ್ಸ್. ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ನೀವು ಕೊಟ್ಟಾಗ ಕೂಡ ಆ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ಸ್ ಲೆವೆಲ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಅಂಡರ್ಸ್ಟುಡ್. ಸೊ ಡೈರೆಕ್ಟ್ ಆಗಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಆಸ್ ಇಟ್ ಈಸ್ ನಿಮಗೆ ವರ್ಕ್ ಆಗಲ್ಲ. when in upcoming classes you will come to know what it is the meaning of that. Programming the basic computer, machine and assembly language. Very important topic with respect to the real time industry scenario. So machine language andre ಏನು, assembly language andre ಏನು, and higher end language also there nowadays, human readable languages. ಓಕೆ. ಸೊ ನೋಡಿ, ಈಗ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮಗೆ 0101 ಅಲ್ಲೇ ಪ್ರತಿಯೊಂದು ಪ್ರೋಗ್ರಾಮ್ ಬರೋದು, ನಾವು ಅದನ್ನೇನಾದ್ರು ಓದ್ಬೇಕು ಅಂತ ಪ್ರಯತ್ನ ಪಟ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ವಿ ಡೋಂಟ್ ನೋ ಮಷಿನ್ ಲ್ಯಾಂಗ್ವೇಜ್, ಬಟ್ ಮಷಿನ್ ವೋಂಟ್ ನೋ ಅವರ್ ಲ್ಯಾಂಗ್ವೇಜ್. ನಮ್ ಲ್ಯಾಂಗ್ವೇಜ್ ಮಷಿನ್ ಗೊತ್ತಾಗಲ್ಲ, ಮಷಿನ್ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇನ್ ಬಿಟ್ವೀನ್ ದೀಸ್ ಟು ವಿ ಹ್ಯಾವ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂಡ್ ವಿ ಹ್ಯಾವ್ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್ ಲೈಕ್ C++. ಈ ತರ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ ಆಲ್ರೆಡಿ ನೀವು ಕಲ್ತಿರ್ತೀರಾ ಮೇ ಬಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಫೋರ್ತ್ ಟಾಪಿಕ್ ಅಲ್ಲಿ ಸಿಗುತ್ತೆ. CPU ಆರ್ಗನೈಸೇಷನ್, ಅಡ್ರೆಸಿಂಗ್ ಮೋಡ್ಸ್, ರಿಸ್ಕ್ ವರ್ಸಸ್ ಸಿಸ್ಕ್. ರಿಸ್ಕ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಸಿಸ್ಕ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಅಂಡ್ ಅಡ್ರೆಸಿಂಗ್ ಮೋಡ್ಸ್ ಯಾವ ತರ ಇದೆ CPU ಅಲ್ಲಿ, ದಟ್ ಯು ವಿಲ್ ಕಮ್ ಟು ನೋ. IO ಆರ್ಗನೈಸೇಷನ್ ಅಂಡ್ ಮೆಮೊರಿ ಹೈರಾರ್ಕಿ. ಸೊ IO ಆರ್ಗನೈಸೇಷನ್ ಅಂದ್ರೆ ಯಾವ ತರ ನಾವು ಒಂದು ಪರ್ಟಿಕ್ಯುಲರ್ IO ಡಿವೈಸ್, ಇನ್ಪುಟ್ ಅಂದ್ರೆ ಔಟ್ಪುಟ್ ಡಿವೈಸಸ್ ಯಾವ ತರ ನಾವು ಪರ್ಟಿಕ್ಯುಲರ್ಲಿ ಆರ್ಗನೈಸ್ ಆಗಿರುತ್ತೆ. ಹೌ ವಿಚ್ ಒನ್ ವಿಲ್ ಬಿ ಗೆಟಿಂಗ್ ದ ಹೈಯೆಸ್ಟ್ ಪ್ರಿಯಾರಿಟಿ, ವಿಚ್ ಒನ್ ವಿಲ್ ಬಿ ದ ಲೋಯೆಸ್ಟ್ ಪ್ರಿಯಾರಿಟಿ, ಆಸ್ ವೆಲ್ ಆಸ್ ಮೆಮೊರಿ ಹೈರಾರ್ಕಿ. ಸೊ ವರ್ಚುವಲ್ ಮೆಮೊರಿ ಯಾವ ತರ ಇರುತ್ತೆ, ಕ್ಯಾಶೆ ಮೆಮೊರಿ ಅಂದ್ರೆ ಏನು ತುಂಬಾ ಸಲ ಅರ್ಥ ಮಾಡಲಿಕ್ಕೆ ನೋಡಿರ್ತೀರಾ ನೀವು. ಕಂಪ್ಯೂಟರ್ ಹೊಸ ಕಂಪ್ಯೂಟರ್ ಇದ್ರೂ ಕೂಡ ತುಂಬಾ ಲಾಂಗ್ ಡ್ಯೂರೇಷನ್ ನೀವು ವರ್ಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ವಲ್ಪ ಸ್ಟ್ರಕ್ ಆಗಿ ಚಾನ್ಸ್ ಆಗುತ್ತೆ, ಸ್ಟ್ರಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ನಿಮ್ಮ ಕಾಂಪೊನೆಂಟ್ಸ್ ಡ್ಯಾಮೇಜ್ ಆಗಿದೆ ಅಂತಲ್ಲ. ಬಿಗಿನಿಂಗ್ ಅಲ್ಲಿ ಡೆಫಿನೆಟ್ಲಿ ಎನಿ ಕ್ವಾಲಿಟಿ ಕಂಪ್ಯೂಟರ್ಸ್ ಬಿಗಿನಿಂಗ್ ಅಲ್ಲಿ 1 or 2 years ನಿಮ್ಗೆ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇಶ್ಯೂ ಬರಲ್ಲ. ಆದ್ರೂ ಕೂಡ ಪರ್ಫಾರ್ಮೆನ್ಸ್ ಇಶ್ಯೂ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಕೆಲವೊಂದು ಇಶ್ಯೂಸ್ ಇರುತ್ತೆ. ಸಮಥಿಂಗ್ ಲೈಕ್ ಸ್ಟೋರಿಂಗ್ ದ ಹೆವಿ ಅಮೌಂಟ್ ಆಫ್ ಫೈಲ್ಸ್ ಇನ್ ದ ಡೆಸ್ಕ್ಟಾಪ್ ಇಟ್ ಸೆಲ್ಫ್, ಆರ್ ನಾಟ್ ಕ್ಲಿಯರಿಂಗ್ ದ ಕ್ಯಾಶೆ, ಟೆಂಪರರಿ ಫೈಲ್ಸ್ ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ. ಇದೆಲ್ಲ ಯಾವಾಗ ಬರುತ್ತೆ, ನೀವು ಲಾಂಗ್ ಒಂದು ಕಂಪ್ಯೂಟರ್ ಸಿಸ್ಟಮ್ ನ ಲಾಂಗ್ ಡ್ಯೂರೇಷನ್ ಗೆ ಯೂಸ್ ಮಾಡ್ತಾರೆ. ಅವಾಗ ಯಾವ ತರ ನಾವು ಅದನ್ನ ಲೈಕ್ ಮೆಮೊರಿ ಯಾವ ತರ ಆರ್ಗನೈಸ್ ಆಗಿರುತ್ತೆ. ಕ್ಯಾಶೆ ಮೆಮೊರಿ ಅಂದ್ರೆ ಏನು, ಬ್ರೌಸರ್ ಕ್ಯಾಶೆ ಅಂತಾನೆ ಕೇಳಿರ್ತಾರೆ. ಬ್ರೌಸರ್ ಹಿಸ್ಟ್ರಿ ಸ್ಟೋರ್ ಆಗಿರುತ್ತೆ, ವೇರ್ ಇಟ್ ಇಸ್ ಗೋಯಿಂಗ್ ಟು ಸ್ಟೋರ್, ಹೌ ಟು ಕ್ಲಿಯರ್ ಇಟ್, ಇದು ನಿಮಗೆ ಬೇಸಿಕ್ ಆಗಿ ಗೊತ್ತಿರುತ್ತೆ. ಬಟ್ ಕಂಪ್ಯೂಟರ್ ನೀವು ವರ್ಕ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ಯಾಶೆ ಮೆಮೊರಿಯಲ್ಲಿ ಡಾಟಾ ಸ್ಟೋರ್ ಆಗುತ್ತೆ. ಕಂಪ್ಯೂಟರ್ ಯಾವ ಫೈಲ್ ಓಪನ್ ಮಾಡಿರ್ತೀರಾ ಅಂಡ್ ಯಾವ ಫೈಲ್ ನ ಯಾವ ಟೈಮಲ್ಲಿ ಎಡಿಟ್ ಮಾಡಿರ್ತೀರಾ, ಇದೆಲ್ಲ ಇನ್ಫಾರ್ಮೇಶನ್ ಕೂಡ ಕ್ಯಾಶೆ ಮೆಮೊರಿ. ಬ್ರೌಸರ್ ಇಷ್ಟು ಎಡಿಟ್ ಮಾಡೋದೇ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಬಟ್ ಅದ್ರ ಕಂಪ್ಯೂಟರ್ ವರ್ಕ್ ಮಾಡ್ಬೇಕಾದ್ರೆ ನೀವು ವರ್ಕ್ ಹಿಸ್ಟ್ರಿ ಏನಿರುತ್ತಲ್ಲ ಅದನ್ನ ಹೆಂಗ್ ಡಿಲೀಟ್ ಮಾಡ್ಬೇಕು, ಅದು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗ್ ಎಫೆಕ್ಟ್ ಆಗುತ್ತೆ. ಇದೇ ತರ ತುಂಬಾ ಫ್ಯಾಕ್ಟರ್ಸ್ ಪ್ರಾಕ್ಟಿಕಲ್ ಆಸ್ ವೆಲ್ ಆಸ್ ಥಿಯರಿಟಿಕಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದ ಲಾಸ್ಟ್ ಪಾಯಿಂಟ್. ಓಕೆ. ಸೊ ಇದಕ್ಕೂ ಕೂಡ ಅದರದೇ ಆದ ಸ್ಟ್ರಕ್ಚರ್ಸ್ ಇದೆ. ಅಂಡ್ ಒನ್ ಸಿಂಪಲ್ ಕ್ವಶನ್, ವಿಚ್ ಅಡ್ರೆಸಿಂಗ್ ಮೋಡ್ ಯೂಸಸ್ ದ ಅಡ್ರೆಸ್ ಫೀಲ್ಡ್ ಆಫ್ ದ ಇನ್ಸ್ಟ್ರಕ್ಷನ್ ಟು ಡೈರೆಕ್ಟ್ಲಿ ಆಕ್ಸೆಸ್ ದ ಮೆಮೊರಿ. ಅಫ್ಕೋರ್ಸ್ ಲೈಕ್ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಅಡ್ರೆಸ್ ಯೂಸ್ ಮಾಡ್ಕೊಂಡು ಯಾವ ತರ ಮೆಮೊರಿನ ಆಕ್ಸೆಸ್ ಮಾಡುತ್ತೆ, ದಟ್ ಇಸ್ ಡೈರೆಕ್ಟ್ ಅಡ್ರೆಸಿಂಗ್. ಈ ತರ ತುಂಬಾ ಫ್ಯಾಕ್ಟರ್ಸ್ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಇದೇ ತರ ನಿಮಗೆ ಕ್ವಶನ್ಸ್ ಪ್ರತಿಯೊಂದು ಯೂನಿಟ್ ಮೇಲ್ಗಡೆ ಏನು ಒಂದು ಕ್ವಶನ್ ನೋಡಿದ್ರಲ್ಲ ಇದೇ ತರ 200 ಕ್ವಶನ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಅಫ್ಕೋರ್ಸ್ ನಾನು ಹೇಳ್ತಾ ಇದ್ನಲ್ಲ 200 ಕ್ವಶನ್ಸ್ ಆರ್ ವೆರಿ ಲೆಸ್. ನಿಮಗೆ ನೆಟ್ವರ್ಕ್ ಇಂಟರ್ನೆಟ್ ಅಲ್ಲಿ n ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ. ಬಟ್ 10 ಕ್ವಶನ್ಸ್ ಸಿಕ್ಕರು 15 ಕ್ವಶನ್ಸ್ ಸಿಕ್ಕರು ಅದರಲ್ಲಿ ನೀವು ಎಷ್ಟು ಸಾಲ್ವ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಸರ್ ಏನ್ ಸರ್ 200 ಕ್ವಶನ್ಸ್ ಏನಪ್ಪ, ಇಲ್ಲ 200 ಕ್ವಶನ್ಸ್ ಕಂಪ್ಲೀಟ್ ಆಗಿ ಓದ್ಬೇಕಾ, ಒಂದು ಯೂನಿಟ್ ನಾವು 200 ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಹೋಗ್ಬೇಕಾ, ಅಷ್ಟು ಕನ್ಫ್ಯೂಷನ್ ಆಗುತ್ತೆ. ಗೈಸ್, ಇಟ್ಸ್ ಆಲ್ ಅಬೌಟ್ ಚಾಲೆಂಜಸ್. ನೀವು ಎಷ್ಟು ಚಾಲೆಂಜ್, ನನ್ನ ಪ್ರಕಾರ ಪ್ರತಿಯೊಂದು MCQ ಕ್ವಶನ್ ಅಂದ್ರೆ ಇಟ್ ಇಸ್ ಅ ಚಾಲೆಂಜ್ ಫಾರ್ ಯು. ನೀವು ಆ ಪರ್ಟಿಕ್ಯುಲರ್ ಯೂನಿಟ್ ನ ಟೈಮ್ ಇನ್ವೆಸ್ಟ್ ಮಾಡಿ ಕಲ್ತಿರ್ತೀರಾ.
ಕಲ್ತಿದ್ದನ್ನ ನೀವು ಕಲ್ತಿದ್ದನ್ನ ನಿಮಗೆ ರಿಯಲೈಸ್ ಮಾಡಿಸೋದೇ MCQ ಕ್ವಶನ್ಸ್. ದಟ್ ಇಸ್ ವಾಟ್ ಇಸ್ ಮೈ ಮೀನಿಂಗ್ ಆಫ್ ಎಕ್ಸಾಮ್. ಸೊ ಒಂದು ಯೂನಿಟ್ಗೆ 200 ಕ್ವಶನ್ಸ್ ಸಾಲ್ವ್ ಮಾಡೋದಾಗ ಎಲ್ಲಿ ಆಗುತ್ತೆ ಸರ್, ನಮ್ಮ ಕೈಲಿ ಆಗಲ್ಲ, ನಾವು ಅಷ್ಟು ಬಿಸಿ ಇದ್ವಿ. ದಿಸ್ ನಾಟ್ ಯುವರ್ ಕಪ್ ಆಫ್ ಟೀ. ಇದೆ ಎಫರ್ಟ್ ಹಾಕ್ಬೇಕು. 200 ಅಲ್ಲ 2000 ಕ್ವಶನ್ಸ್ ಬಂದ್ರೆ ಆ 2000 ಕ್ವಶನ್ಸ್ ಅಲ್ಲಿ ನೀವು ಎಷ್ಟು ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಮ ಸಕ್ಸಸ್ ರೇಟ್ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ. ಓಕೆನಾ? ಯಾವ್ದಾರ ಕ್ವಶನ್ ಅಂಡ್ ಒನ್ ಮೋರ್ ಥಿಂಗ್, ಡ್ಯೂರೇಷನ್. ಬಿಗಿನಿಂಗ್ ಅಲ್ಲಿ ಮೇ ಬಿ ಡ್ಯೂರೇಷನ್ ವಿಲ್ ನಾಟ್ ಮ್ಯಾಟರ್, ಬಟ್ ಓವರ್ ಎ ಪೀರಿಯಡ್ ಬೀಯಿಂಗ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ನಿಮಗೆ ಗೊತ್ತು, ಎಕ್ಸಾಮ್ ನಿಮಗೆ ಎಂಟೈರ್ ಒನ್ ಡೇ ಟೈಮ್ ಕೊಡಲ್ಲ. ಅಲ್ಲಿ ಅದರದೇ ಆದ ಡ್ಯೂರೇಷನ್ ಇರುತ್ತೆ. 100 ಕ್ವಶನ್ಸ್ ಮೀನ್ಸ್ 100 ಮಾರ್ಕ್ಸ್ ಮೀನ್ಸ್ 100 ಅವರ್ಸ್ ಆರ್ 30 ಅವರ್ಸ್ ಆರ್ 20 ಅವರ್ಸ್, XYZ ಅವರ್ಸ್ ಅಷ್ಟೇ ಟೈಮ್ ಕೊಟ್ಟಿರ್ತಾರೆ. 100 ಮಿನಿಟ್ಸ್ ಮೀನ್ಸ್ 100 ಕ್ವಶನ್ಸ್. ಓಕೆ, 100 ಅವರ್ಸ್ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಅರ್ಥ ಏನಂತಂದ್ರೆ, ಪ್ರತಿಯೊಂದು ಕ್ವಶನ್ ನ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಕೊಟ್ಟಿರುವಂತ ಎಕ್ಸಾಮ್ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಸೆಕೆಂಡ್ಸ್ ಇನ್ವೆಸ್ಟ್ ಮಾಡಬೇಕು. ಆ ಕ್ವಶನ್ಸ್ ಅಲ್ಲೇ ಸ್ಟ್ರಕ್ ಮಾಡ್ಕೊಂಡು ನೀವು ಎಂಟೈರ್ ಎಕ್ಸಾಮ್ ಪೂರ್ತಿ, ಲೈಕ್ ಯು ಕಾಂಟ್ ರಿಲೇ ಓನ್ಲಿ ಆನ್ ದ ಒನ್ ಕ್ವಶನ್ ಸಾಲ್ವಿಂಗ್. ಸೊ ನಿಮಗೆ ಕೊಟ್ಟಿರೋ 200 MCQ ಕ್ವಶನ್ಸ್ ನ ನೀವು ಎಷ್ಟು ಅವರ್ ಅಲ್ಲಿ ಸಾಲ್ವ್ ಮಾಡ್ತೀರಾ? ಓಕೆ, ಹೊಸ MCQ ಕ್ವಶನ್ಸ್ ಯಾವ್ದೋ ಒಂದು ಪ್ಯಾಟರ್ನ್ ಸಿಕ್ತು ಅಂತಂದ್ರೆ ಅದನ್ನ ಎಷ್ಟು ಅವರ್ ಅಲ್ಲಿ ಸಾಲ್ವ್ ಮಾಡ್ತೀರಾ, ಅದನ್ನೆಲ್ಲ ಕೌಂಟ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ವಿ ಹ್ಯಾವ್ ಅಪ್ಕಮಿಂಗ್ ಯೂನಿಟ್ ಕಾಲ್ಡ್ ಆಸ್ the programming languages unit. So that Sujay will explain about you. Hi, welcome to Statecraft. I am Sujay. ಇಲ್ಲಿ ತನಕ ಕೊಟ್ರೇಶ್ ಅವರು ಸ್ವಲ್ಪ ಟಾಪಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇಲ್ಲಿಂದ ಒಂದು ಆಕ್ಚುಲ್ ಮೇನ್ ಪ್ರೋಗ್ರಾಮಿಂಗ್, ಕಂಪ್ಯೂಟರ್ ಅಂದ್ರೆ ನಮಗೆ ಇವಾಗ ಫ್ಲಾಶ್ ಆಗಿದೆ, ಪ್ರೋಗ್ರಾಮಿಂಗ್, ಕೋಡಿಂಗ್ ಇವೇ ಫ್ಲಾಶ್ ಆಗ್ತಿರುತ್ತೆ. ಸೊ ಇದ್ರ ಬಗ್ಗೆ ಈ ಟಾಪಿಕ್ಸ್ ಅನ್ನ ಕವರ್ ಮಾಡ್ಕೊಂಡ್ ಬರೋಣ. ಸೊ ಫಸ್ಟ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗ್ ಡಿಸೈನ್ ಆಗಿದೆ, ಸೊ ಯಾವ ರೀತಿ ಅದು ಸಿಂಟ್ಯಾಕ್ಸ್ ಆಗಿದೆ, ಸೊ ಆ ಸಿಂಟ್ಯಾಕ್ಸ್ ನೆಲ್ಲ ನಾವು ಯಾಕೆ ಫಾಲೋ ಮಾಡಬೇಕು, ಸೆಮಿಕೋಲನ್ ಯಾಕೆ ಹಾಕ್ಬೇಕು, ಸೊ ಈ ತರದೆಲ್ಲ ನಾವು ಫಸ್ಟ್ ಆಫ್ ಆಲ್ ಅದನ್ನ ಬಗ್ಗೆ ಸ್ಟಡಿ ಮಾಡೋಣ. ಸೊ ದಟ್ ಇಸ್ ಕಾಲ್ಡ್ ಆಸ್ ಲ್ಯಾಂಗ್ವೇಜ್ ಡಿಸೈನ್. ಆಮೇಲೆ ಅದ್ರ ನೆಕ್ಸ್ಟ್ ಟಾಪಿಕ್ ಬಂದು ಟ್ರಾನ್ಸ್ಲೇಷನ್ ಇಶ್ಯೂಸ್. ಸೊ ಎರಡ್ ತರ ಟ್ರಾನ್ಸ್ಲೇಷನ್ ಆಗುತ್ತೆ, ಒಂದು ಇಂಟರ್ಪ್ರಿಟೆಡ್ ಟ್ರಾನ್ಸ್ಲೇಷನ್ ಆಗುತ್ತೆ, ಒಂದು ಕಂಪೈಲರ್ ಟ್ರಾನ್ಸ್ಲೇಷನ್ ಆಗುತ್ತೆ. ನಿಮ್ ಸಿ ಪ್ರೋಗ್ರಾಮಿಂಗು, C++ ಪ್ರೋಗ್ರಾಮಿಂಗು ಅವೆಲ್ಲ ತಗೊಂಡ್ರೆ ಅದು ಡೈರೆಕ್ಟ್ ಆಗಿ ಕಂಪೈಲ್ ಆಗುತ್ತೆ, ಅಸೆಂಬ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪೈಲ್ ಆಗುತ್ತೆ. ಅದೇ ನೀವು ಅಡ್ವಾನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಜಾವಾ ಸ್ಕ್ರಿಪ್ಟ್ ತಗೊಂಡ್ರೆ, ಪೈಥಾನ್ ತಗೊಂಡ್ರೆ ಅದ್ರಲ್ಲಿ ಇಂಟರ್ಪ್ರಿಟೆಡ್ ಅಂದ್ರೆ ಮಧ್ಯ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗಿ ಅದು ಆಮೇಲೆ ಮಿಷಿನ್ ಲ್ಯಾಂಗ್ವೇಜ್ ಕನ್ವರ್ಟ್ ಆಗುತ್ತೆ. ಸೊ ಆತರ ಯಾವ ರೀತಿ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್, ನಾವು ಕಂಪ್ಯೂಟರ್ ಕೊಡೋ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಅದು ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಕಂಪೈಲ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಯಾಕಂದ್ರೆ ಕಂಪ್ಯೂಟರ್ಸ್ ಅರ್ಥ ಆಗೋದು ಎರಡೇ, ಒಂದು 0 ಒಂದು 1. ಫೈನಲಿ ನಾವ್ ಏನೇನ್ ಕೊಡ್ತೀವೋ ಅದೆಲ್ಲ 0s and 1s ಆಗಿ ಅದಕ್ಕೆ ಇನ್ಪುಟ್ ಹೋಗ್ಬೇಕಲ್ವಾ. ಸೊ ಆ ರೀತಿ ಹೆಂಗೆ ಟ್ರಾನ್ಸ್ಲೇಟ್ ಆಗುತ್ತೆ ಅನ್ನೋದು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಮ್ಸ್ ಅಂತೀವಿ. ಸೊ ಇದ್ರಲ್ಲಿ ಏನು ಅಂತಂದ್ರೆ ಯಾವ ರೀತಿ ನಾವು ಒಂದು ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಮಾಡಬಹುದು. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಸ್ಟ್ರಕ್ಚರ್ ಇದೆ, ಪ್ರೊಸೀಜರ್ ಓರಿಯೆಂಟೆಡ್ ಸ್ಟ್ರಕ್ಚರ್ ಇದೆ. ಸೊ ಈ ತರ ಸ್ಟ್ರಕ್ಚರ್ಸ್ ನ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನ ನಾವು ಈ ಟಾಪಿಕ್ಸ್ ಅಲ್ಲಿ ನಾವು ಕವರ್ ಮಾಡ್ತೀವಿ. ನೆಕ್ಸ್ಟ್ ಡೇಟಾ ಟೈಪ್ಸ್. ಡೇಟಾ ಟೈಪ್ಸ್ ಅಂದ್ರೆ ಏನು? ಸೊ ಕಂಪ್ಯೂಟರ್ ನಾವು ಡೇಟಾನ ಯಾವ ರೀತಿ ಸ್ಟೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಕ್ಯಾರೆಕ್ಟರ್ ಇರುತ್ತೆ, ಮತ್ತೆ ಅದರಲ್ಲಿ ಇಂಟೀಜರ್ ಇರುತ್ತೆ, ಫ್ಲೋಟ್ ಇರುತ್ತೆ. ಸೊ ಈ ತರ ಡೇಟಾ ಟೈಪ್ಸ್ ಯಾವ್ದು ಇರುತ್ತೆ. ಸೊ ಅದನ್ನ ನಾವು ಬೇಸಿಕ್ ಎಲಿಮೆಂಟರಿ ಡೇಟಾ ಟೈಪ್ ಅಂದ್ರೆ ಸ್ಕೇಲಾರ್ ಡೇಟಾ ಟೈಪ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಂಪೋಸಿಟ್ ಅಂದ್ರೆ ಈ ಬೇಸಿಕ್ ಎಲಿಮೆಂಟರಿ ಇಂದ ನಾವು ಸ್ವಲ್ಪ ಅದನ್ನ ಕಾಂಪ್ಲೆಕ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅರೇಸ್ ತಗೊಂತೀವಿ, ಸ್ಟ್ರಿಂಗ್ಸ್ ತಗೊಂತೀವಿ. ಸೊ ಇದನ್ನ ನಾವು ಕಾಂಪೋಸಿಟ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಕವರ್ ಮಾಡ್ತೀವಿ. ನೆಕ್ಸ್ಟ್ ಏನು ಅಂತಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಸಿ ಪ್ರೋಗ್ರಾಮಿಂಗ್. ಸಿ ಪ್ರೋಗ್ರಾಮಿಂಗ್. ಸೊ ಬೇಸಿಕ್ ನಾವು ಯಾವ್ದೇ ಇಂಡಸ್ಟ್ರಿಗೆ ಹೋದ್ರು ಅಥವಾ ಯಾವ್ದೇ ಕಲಿಬೇಕು ಅಂತಂದ್ರೆ ಸಿ ಪ್ರೋಗ್ರಾಮಿಂಗ್ ಹೇಳ್ಕೊಡ್ತಾರೆ. ಸಿ ಪ್ರೋಗ್ರಾಮಿಂಗ್ ಯಾಕೆ ಕಲಿಬೇಕು ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಮಗೆ ಬೇಸಿಕ್ ಅರೇಸ್ ಅಂದ್ರೆ ಏನು, ಸ್ಟ್ರಕ್ಚರ್ಸ್ ಅಂದ್ರೆ ಏನು, ಪಾಯಿಂಟರ್ಸ್ ಅಂದ್ರೆ ಏನು, ಬೇಸಿಕಲಿ ಇವೆಲ್ಲ ಹೆಂಗ್ ಸ್ಟೋರ್ ಆಗುತ್ತೆ, ಇದನ್ನೆಲ್ಲ ನಾವು ಸಿ ಪ್ರೋಗ್ರಾಮಿಂಗ್ ಕಲಿತೀವಿ. ಇಫ್ ಯು ಲರ್ನ್ ಒನ್ ಆಫ್ ದಿಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಎಲ್ಲಾದ್ರೂ ಬೇಸಿಕ್ಸ್ ಇದರಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ಇವನ್ ಈ ಪೈಥಾನ್ ಹೋಗಿ ಅದ್ರೂ ನಿಮ್ಗೆ ಸ್ಟ್ರಕ್ಚರ್ಸ್, ಅರೇಸ್ ಎಲ್ಲ ಸೇಮ್ ಬರುತ್ತೆ. ಇದು ಹೆಂಗೆ ಅಂದ್ರೆ ಒಂದು ಕಾರ್ ಡ್ರೈವಿಂಗ್ ಕಲ್ತ್ಕೊಂತೀರ. ಸೊ ಇವಾಗ ಹೆಂಗೆ ಅಂದ್ರೆ ಮಾರುತಿ 800 ನೀವು ಕಾರ್ ಓಡಿಸೋದು ಕಲ್ತ್ಕೊಂಡ್ರೆ ಆಮೇಲೆ ಅದೇ ಬೆನ್ಸ್ ಕಾರ್ ಕೊಟ್ಟರು ಓಡಿಸಬಹುದು. ಯಾಕೆಂದ್ರೆ ಎಲ್ಲಾ ತರನು ಸೇಮ್ ಎಕ್ಸಿಲೇಟರ್ ಬ್ರೇಕ್ ಇರುತ್ತಲ್ಲ. ಅದೇ ರೀತಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಕ್ಸ್, ಆಕ್ಸಿಲೇಟರ್ ಹೋಗ್ತದೆ ಹೆಂಗೆ, ಕ್ಲಚ್ ಹೋಗ್ತದೆ ಹೆಂಗೆ, ಸೊ ಇದನ್ನೆಲ್ಲ ನೀವು ಬೇಸಿಕ್ಸ್ ನೀಟಾಗಿ ಸ್ಟ್ರಾಂಗ್ ಆಗ್ಬಿಟ್ರೆ ಆಮೇಲೆ ಫ್ಯೂಚರ್ ಅದೇ ಕಾರ್ ಕೊಟ್ಟರು ನೀವು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಇದೆಲ್ಲ ಬೇಸಿಕ್ಸ್ ಕಲ್ತ ಮೇಲೆ ನಿಮಗೆ ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ. ಓಕೆನಾ? ಸೊ ಇದ್ರಲ್ಲಿ ಏನು ಅಂತಂದ್ರೆ ನಿಮ್ಗೆ ಗೊತ್ತು, ಆಬ್ವಿಯಸ್ಲಿ ಆಬ್ಜೆಕ್ಟ್ಸ್ ಅಂತ ಬಂದಿದ ತಕ್ಷಣ ಕ್ಲಾಸ್ ಅಂತ ಕಾನ್ಸೆಪ್ಟ್ ಇದೆ, ಆಮೇಲೆ ಇನ್ಹೆರಿಟೆನ್ಸ್ ಅಂತ ಇದೆ, ಪಾಲಿಮಾರ್ಫಿಸಮ್ ಅಂತ ಇದೆ. ಸೊ ಆಲ್ ದಿಸ್ ಆರ್ ಕಾಲ್ಡ್ as ಪಿಲ್ಲರ್ಸ್ ಆಫ್ ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇನ್ನೊಂದು ಎಕ್ಸ್ಕ್ಯಾಪ್ಸುಲೇಷನ್ಸ್ ಅಂತ ಇದೆ. ಸೊ ಇವೆಲ್ಲ ಬೇಸಿಕ್ ಬೇಕಾಗೇ ಇರುತ್ತೆ. ಸೊ ಇವನ್ನೆಲ್ಲ ನಾವು ಇದ್ರಲ್ಲಿ ಕವರ್ ಮಾಡ್ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಸಿ ಪ್ರೋಗ್ರಾಮಿಂಗ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಕ್ಸ್, ವಿಚ್ ಇಸ್ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್.
ಸಿ ಬಂದು ಸ್ಟ್ರಕ್ಚರ್ಸ್ ಮಾತ್ರ ಇರುತ್ತೆ. C++ ಅಲ್ಲಿ ನಿಮಗೆ ಆಬ್ಜೆಕ್ಟ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಟೆಂಪ್ಲೇಟ್ಸ್ ಮತ್ತೆ ಕನ್ಸ್ಟ್ರಕ್ಟರ್ಸ್, ಡಿಸ್ಟ್ರಕ್ಟರ್ಸ್, ಸೆಟ್ಟರ್ಸ್, ಗೆಟರ್ಸ್, ಸೊ ಈ ತರ ಏನೇನು ಕಾನ್ಸೆಪ್ಟ್ಸ್ ಇದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವೆಲ್ಲ ಅದೆಲ್ಲ ಕವರ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ವೆಬ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ವೆಬ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಒಂದು ಸ್ಮಾಲ್ ಪಾಯಿಂಟ್ ಹಾಕ್ಬಿಟ್ಟಿದ್ದಾರೆ, ಬಟ್ ಆಬ್ವಿಯಸ್ಲಿ ದಿಸ್ ಇಸ್ ವೆರಿ ವಾಸ್ಟ್ ಸಬ್ಜೆಕ್ಟ್. ಸೊ ಇದನ್ನೇ ಒಂದು 3 months ಕೋರ್ಸ್ ಮಾಡೋಷ್ಟು ಟಾಪಿಕ್ಸ್ ಇದಾವೆ. ಯಾಕೆಂದ್ರೆ ಇದರಲ್ಲಿ ಸಬ್ ಬೇಗೇನ್ HTML ಕಲಿಬೇಕು, CSS ಕಲಿಬೇಕು, ಜಾವಾಸ್ಕ್ರಿಪ್ಟ್ ಕಲಿಬೇಕು, ಟೈಪ್ ಸ್ಕ್ರಿಪ್ಟ್, ರಿಯಾಕ್ಟ್, ಆಂಗ್ಯುಲರ್, ಸೊ ಎಷ್ಟೊಂದು ಕಾನ್ಸೆಪ್ಟ್ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಅವೆಲ್ಲ ಕಲಿತು ನೀವು ಜಾಬ್ ತಗೋಬೇಕಾಗಿರೋದು ಜಸ್ಟ್ ಎಕ್ಸಾಮ್ ಕ್ಲಿಯರ್ ಆಗೋದ್ರಿಂದ, ಓಕೆನಾ. ಸೊ ಹಂಗಾಗಿ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನ್ ಬೇಕೋ ಅಷ್ಟು ಟಾಪಿಕ್ಸ್ ಮಾತ್ರ ನಾವು ಇದರಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದಾದ್ಮೇಲೆ ಅಗೇನ್ ಸೇಮ್ ಟ್ರೈನಿಂಗ್ ಅಪ್ರೋಚ್. ಸೊ ಫೈನಲಿ ಇದನ್ನೆಲ್ಲ ನೀವು ಕಲ್ತಿರೋದ್ರಿಂದ ನೀವು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಡೈಲಿ 3 hours ಆಫ್ ಲೈವ್ ಟ್ರೈನಿಂಗ್ ಸೆಷನ್ ತಗೊಳಕ್ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಅದನ್ನ ಸ್ಟ್ರಕ್ಚರ್ಡ್ ನೋಟ್ಸ್ ಅಲ್ಲಿ ನಾವು ಸ್ಪೆಸಿಫೈ ಮಾಡ್ತೀವಿ, ಓಕೆನಾ. ಆಮೇಲೆ ಅಗೇನ್ ಎವ್ರಿ ಟಾಪಿಕ್ ಅಲ್ಲಿ ಇದ್ದಂಗೆ we'll have 200 questions. Clear with this things? Can we move on? Okay. So next, so one practical question ನೋಡೋಣ. For example, which OOPS concepts lets a class provide its own implementation of method defined in its super class? ಸೊ ಸೂಪರ್ ಕ್ಲಾಸ್ ಅಲ್ಲಿ ಸೇಮ್ ಅದೇ ರೀತಿ ಒಂದು ಸಬ್ ಕ್ಲಾಸ್ ನ ಮೆನ್ಷನ್ ಮಾಡೋದಕ್ಕೆ ಯಾವ ರೀತಿ ಆಪ್ಷನ್ ಮಾಡ್ತೀವಿ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ಪಾಲಿಮಾರ್ಫಿಸಮ್. ಪಾಲಿ ಅಂದ್ರೆ ಒಂದಕ್ಕಿಂತ ಎರಡು, ಮಲ್ಟಿಪಲ್ ಇರೋದು. ಸೊ ಒಂದನ್ನೇ ರೆಪ್ಲಿಕಾ ಮಾಡಿ ಇರೋದನ್ನ ಪಾಲಿಮಾರ್ಫಿಸಮ್ ಅಂತೀವಿ. ಸೊ ದಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಓಕೆನಾ. ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ನೆಕ್ಸ್ಟ್ ಕಲ್ತ ಮೇಲೆ ನೆಕ್ಸ್ಟ್ ಬಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಅದನ್ನೇ ಜಾಸ್ತಿ ಯಾಕೆ ಕವರ್ ಮಾಡ್ಬೇಕು ಅಂದ್ರೆ ನಾವು ಏನೇನ್ ಡೇಟಾ ಇಡ್ತೀವೋ ಅದೆಲ್ಲ ನಾವು ಎಕ್ಸೆಲ್ ಶೀಟ್ ಇಡಕ್ಕಾಗತ್ತಾ? ಇಲ್ಲ. ಎಕ್ಸೆಲ್ ಶೀಟ್ ಕೆಪಾಸಿಟಿ ಏನು? ನೀವು ಎಕ್ಸೆಲ್ ಶೀಟ್ ಲಾಸ್ಟ್ ಲೈನ್ ಹೋದ್ರೂ 10 lakhs ಅಂತ ನಂಬರ್ ತೋರಿಸುತ್ತೆ. 10 lakhs ಗಿಂತ ಜಾಸ್ತಿ ಡೇಟಾ ಎಕ್ಸೆಲ್ ಶೀಟ್ ಸ್ಟೋರ್ ಮಾಡಕ್ಕಾಗಲ್ಲ. ಮತ್ತೆ ಎಕ್ಸೆಲ್ ಶೀಟ್ ಸ್ಟೋರ್ ಆಗಿರೋದೆಲ್ಲ ನೀವು ಫುಲ್ ಡೇಟಾ ಅಲ್ಲೇ ಸ್ಟೋರ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಆದ್ರೆ ನಾವು ರಿಯಲ್ ಸಿಚುಯೇಷನ್ ಬಂದಾಗ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ನೀವು ನೋಡಿದಾಗ ಲಕ್ಷಾಂತರ, ಕೋಟ್ಯಾಂತರ, ಮಿಲಿಯನ್ಸ್ ಆಫ್ ಡೇಟಾಸ್ ಇರುತ್ತೆ. ಸೊ ಅಷ್ಟು ಡೇಟಾಸ್ ಅನ್ನ ನಾವು ಸ್ಟೋರ್ ಮಾಡೋದಕ್ಕೆ ಒಂದು ಡೇಟಾ ಬೇಸ್ ಅನ್ನೋದು ಒಂದು ಬೇಕಾಗುತ್ತೆ. ವಿ ಹ್ಯಾವ್ ಟು ಸ್ಟೋರ್ ವಿಡಿಯೋಸ್. ಈಗ ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಇದೆಲ್ಲ ಸ್ಟೋರ್ ಮಾಡೋದಕ್ಕೆ ನಮಗೆ ಜಸ್ಟ್ ಡೇಟಾ ಬೇಸ್ ಆಗಲ್ಲ, ಅದಕ್ಕೆ ಸ್ಟೋರೇಜ್ ಬೇಕಾಗುತ್ತೆ. ಸೊ ಆ ಸ್ಟೋರೇಜ್ ಅಲ್ಲೆಲ್ಲ ಹೆಂಗೆ ಇದು ಮಾಡೋದು, ಮತ್ತೆ ಇದನ್ನೆಲ್ಲ ರೆಪ್ಲಿಕಾ ಮಾಡೋದು, ಯಾವ್ದು ಡೇಟಾ ಲಾಸ್ ಆಗ್ದಂಗೆ ನೋಡ್ಕೊಳ್ಳೋದು. ಸೊ ಇದೆಲ್ಲ ಮೆಕ್ಯಾನಿಸಮ್ಸ್ ಬಂದು ಒಂದು ಡೇಟಾ ಬೇಸ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಡೇಟಾ ಬೇಸ್ ಸಿಸ್ಟಮ್ ಕಾನ್ಸೆಪ್ಟ್ಸ್ ಏನು. ಸೊ ಡೇಟಾಬೇಸ್ ನಾವು ಹೆಂಗೆ ಡೇಟಾ ಸ್ಟೋರ್ ಮಾಡ್ತೀವಿ, ರೋಸ್ ಅಲ್ಲಿ, ಕಾಲಮ್ಸ್ ಅಲ್ಲಿ, ಮತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ ಹೆಂಗೆ ಸ್ಟೋರ್ ಮಾಡ್ತೀವಿ ಅನ್ನೋದನ್ನ ಇದರಲ್ಲಿ ಸ್ಟಡಿ ಮಾಡೋಣ, ಸ್ಕೀಮಸ್ ಡಿಫೈನ್ ಮಾಡೋಣ. ನೆಕ್ಸ್ಟ್ ಡೇಟಾ ಮಾಡೆಲಿಂಗ್ ಅಂದ್ರೆ ನಮ್ಗೆ ಸುಮ್ಮನೆ ಇದೆಲ್ಲ ಸ್ಟೋರ್ ಆಗುತ್ತೆ ಅಂತೆಲ್ಲ ಥಿಯರಿ ಆಗಿ ಹೇಳಿದ್ರೆ ಯಾರಿಗೂ ಗೊತ್ತಲ್ಲ. ಇವಾಗೆಲ್ಲ ಜನಕ್ಕೆ ಡಯಾಗ್ರಾಮ್ಸ್ ತರ ಬೇಕಲ್ಲ. ಸೊ ಆ ಡಯಾಗ್ರಾಮ್ಸ್ ನ ಡಯಾಗ್ರಾಮ್ಸ್ ಅಂತೀವಿ, ಓಕೆನಾ. ಸೊ ದೀಸ್ ಆರ್ ರಿಲೇಷನಲ್ ಡೇಟಾ ಡಯಾಗ್ರಾಮ್ಸ್. ಸೊ ಒಂದು ಟೇಬಲ್ಗೂ ಇನ್ನೊಂದು ಟೇಬಲ್ಗೂ ಹೆಂಗ್ ರೀತಿ ನಾವು ಕಂಬೈನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ಸ್, ನೀವು ಅಮೆಝಾನ್ ಹೋಗ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡಿರ್ತೀರ. ಸೊ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆ ಒಂದು ಆರ್ಡರ್ ಯಾವ ಪ್ರಾಡಕ್ಟ್ ಗೆ ನೀವು ಪ್ಲೇಸ್ ಮಾಡಿದ್ರೆ ಗೊತ್ತಾಗಬೇಕು. ಸೊ ಆರ್ಡರ್ ಪ್ರಾಡಕ್ಟ್ ಎರಡು ರಿಲೇಟೆಡ್ ಅಲ್ವಾ. ಸೊ ಒಂದ್ ಪ್ರಾಡಕ್ಟ್ ಅನ್ನು ಜನ ಆರ್ಡರ್ ಮಾಡಕ್ಕಾಗುತ್ತೆ. ಮತ್ತೆ ಯೂಸರ್ ಟೇಬಲ್ ಇರುತ್ತೆ. ಸೊ ಯೂಸರ್ ಟೇಬಲ್, ಆರ್ಡರ್ ಟೇಬಲ್, ಪ್ರಾಡಕ್ಟ್ ಟೇಬಲ್, ಸೊ ಎಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಸೊ ಆ ರೀತಿ ಡಯಾಗ್ರಾಮ್ಸ್ ನಾವು ರಿಲೇಷನ್ ಅಲ್ಲಿ ಅದು ಇದಾಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಲಿತೀವಿ. ನೆಕ್ಸ್ಟ್ ಕ್ವೇರೀಸ್ ಯಾವ ರೀತಿ ಇರುತ್ತೆ, ಮತ್ತೆ ವ್ಯೂಸ್ ಅಂಡ್ ಸ್ಟೋರ್ಡ್ ಪ್ರೊಸೀಜರ್ಸ್ ಅಂದ್ರೆ ಏನು, ಸೊ DDL, DML ಇವೆಲ್ಲ ಏನೇನು ಅಂತಲೇ ನಾವು ಇದ್ರಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ವೇರೀಸ್ ಅಂತಂದ್ರೆ ಡೇಟಾ ಎಲ್ಲಾ ಸ್ಟೋರ್ ಆಗಿರುತ್ತೆ. ನಮಗೆ ಯಾವ ರೀತಿ ಡೇಟಾ ಬೇಕು ಅನ್ನೋದನ್ನ ನಾವು ಇನ್ಫಾರ್ಮೇಶನ್ ನೀಟಾಗಿ ಅದಕ್ಕೆ ಕೊಟ್ರೆ ಆ ಡೇಟಾ ಮಾತ್ರ ಅದು ತೆಕ್ಕೊಡುತ್ತೆ. ಯಾಕೆಂದ್ರೆ ಅದರಲ್ಲಿ ಹೇಳ್ದಂಗೆ ಮಿಲಿಯನ್ಸ್ ಆಫ್ ಡೇಟಾ ಇರುತ್ತೆ. ಸೊ ನಾವು ಹೋಗ್ಬಿಟ್ಟು ಎಲ್ಲಾದನ್ನು ಲೈನ್ ಬೈ ಲೈನ್ ನೋಡಕ್ ಆಗಲ್ಲಲ್ವಾ. ಸೊ ವಿ ಹ್ಯಾವ್ ಟು ಗಿವ್ ಸಮ್ ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಅದು ಕ್ವೇರಿ ಓದಿ ನಮ್ಗೆ ಅದೇ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಬೇಕು ಅಂತ ಎಕ್ಸ್ಟ್ರಾಕ್ಟ್ ಮಾಡಿ ವಿತಿನ್ ಸೆಕೆಂಡ್ಸ್ ನಮ್ಗೆ ಆ ಡೇಟಾ ರಿಸಲ್ಟ್ಸ್ ಕೊಡುತ್ತೆ. ಸೊ ಅದನ್ನೆಲ್ಲ ಹೆಂಗ್ ಮಾಡೋದು ಅಂತಂದ್ರೆ ಇದೆಲ್ಲ ನಾವು ನೋಡಿ ಕಲಿತೀವಿ, ಓಕೆನಾ. ನೆಕ್ಸ್ಟ್ ನಾರ್ಮಲೈಸೇಷನ್. ಸೊ ನಾರ್ಮಲೈಸೇಷನ್ ಏನು ಅಂತಂದ್ರೆ ಡೇಟಾನ ನಾವು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡ್ಬೇಕಾದ್ರೆ ಆಪ್ಟಿಮೈಸ್ ಆಗಿ ಸ್ಟೋರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಂದು ಟೀಚರ್ ಬಂದು ಅಥವಾ ನಮ್ಗ ಕ್ಲಾಸ್ ಅಲ್ಲಿ ಬಂದು ಒಬ್ರು ಸರ್ ಇರ್ತಾರೆ, ಅವ್ರು ಎಲ್ಲಾರ್ಗೂ ಇದಾಗಿರ್ತಾರೆ. ಸೊ ಆ ಕ್ಲಾಸ್ ಟೀಚರ್ ಇನ್ಫಾರ್ಮೇಶನ್ ನ ಮಲ್ಟಿಪಲ್ ಟೈಮ್ ಸ್ಟೋರ್ ಮಾಡೋ ಬದಲು ಅದನ್ನ ಇನ್ನೊಂದು ಟೇಬಲ್ ಅಲ್ಲಿ ಹಾಕ್ಬಿಟ್ಟು ನಮ್ದು ಅದರ ಅಡ್ರೆಸ್ ಮಾತ್ರ ನಾವು ಕಾಲ್ ಮಾಡ್ತಿರ್ಬೇಕು ಅಲ್ವಾ. ಮತ್ತೆ ಎಲ್ಲರೂ ನಮ್ಮ ಊರುಗಳು ಬೆಂಗಳೂರು ಅಂತ ಎಷ್ಟೊಂದು ಜನ ಹೇಳ್ಬೋದು.
ಸೊ ಎಲ್ಲ ಬೆಂಗಳೂರದ ಇನ್ಫಾರ್ಮೇಶನ್ಸ್ನೆಲ್ಲ ಎಲ್ಲಾರ್ದು ಒಂದೇ ಕಡೆ ಇಡೋ ಬದಲು ಇಟ್ ಇಸ್ ನಾಟ್ ಡೇಟಾನ ರೆಪ್ಲಿಕೇಟ್ ಮಾಡಬಾರ್ದು, ಡೇಟಾನ ಒಂದೇ ಕಡೆ ಇಟ್ಟು ರಿಯೂಸ್ ಮಾಡೋ ತರ ಟೆಕ್ನಿಕ್ಸ್ ಅಲ್ಲಿ ನಾವು ನಾರ್ಮಲೈಸೇಷನ್ ಟೆಕ್ನಿಕ್ಸ್ ಅಲ್ಲಿ ಓದ್ತೀವಿ. ಓಕೆನಾ. ನೆಕ್ಸ್ಟ್ ಡೇಟಾ ವೇರ್ ಹೌಸಿಂಗ್. ಸೊ ಇವಾಗ ಡೇಟಾ ವೇರ್ ಹೌಸಿಂಗ್ ಏನಕ್ಕೆ ಅಂದ್ರೆ ಇದೊಂಥರ ನಿಮ್ ಬ್ಲಿಂಕಿಟ್, ಅಮೆಝಾನ್ ಅವ್ರೆಲ್ಲ ಹೆಂಗೆ ಪ್ರಾಡಕ್ಟ್ಸ್ ಎಲ್ಲ ತಂದು ವೇರ್ ಹೌಸ್ ಸ್ಟೋರ್ ಮಾಡ್ತಾರಲ್ಲ, ಹಂಗೆ ಡೇಟಾನ ಒಂದ್ ದೊಡ್ಡ ವೇರ್ ಹೌಸ್ ತರ, ಒಂದ್ ದೊಡ್ಡ ಗೋಡೌನ್ ತರದಲ್ಲಿ ಆ ಡೇಟಾ ಸೆಂಟರ್ಸ್ ಅಂತ ಇರುತ್ತೆ. ಆ ಡೇಟಾ ಸೆಂಟರ್ಸ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಸ್ಮಾಲ್ ಮೆಮೊರಿ ಕಾರ್ಡ್ ಅಥವಾ ಸ್ಮಾಲ್ ಇದರಲ್ಲಿ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ. ಅದೇ ಈ ತರ ಟೆರಾಬೈಟ್ಸ್, ಪಿಕಾಬೈಟ್ಸ್ ಬಗ್ಗೆ ಸ್ಟೋರ್ ಮಾಡ್ಬೇಕು ಅಂದ್ರೆ ನಮಗೆ ದೊಡ್ಡ ದೊಡ್ಡ ಸರ್ವರ್ಸ್ ಬೇಕಾಗುತ್ತೆ. ಆ ಸರ್ವರ್ಸ್ ಥೌಸಂಡ್ಸ್ ಗಟ್ಲೆ ಇರ್ತವೆ. ಆ ಥೌಸಂಡ್ಸ್ ಗಟ್ಲೆ ಇರೋದಕ್ಕೆ ಅದಕ್ಕೆ ಸ್ಮಾಲ್ ಬಿಲ್ಡಿಂಗ್ ಎಲ್ಲ ಸಲ್ಲ. ಸೊ ವೇರ್ ಹೌಸ್ ತರ ದೊಡ್ಡ ಫುಟ್ಬಾಲ್ ಸೈಜ್ ಇದಿರುತ್ತವೆ ಅವೆಲ್ಲ. ಸೊ ಆ ಸೈಜ್ ಇದ್ರಲ್ಲಿ ಅವೆಲ್ಲ ಹಿಂಗ್ ಕನೆಕ್ಟ್ ಆಗಿರುತ್ತೆ. ಅಷ್ಟು ಡೇಟಾ ಸೆಂಟರ್ಸ್ ಅಲ್ಲಿ ಯಾವ ಸರ್ವರ್ ಅಲ್ಲಿ ಏನೇನು ಸ್ಟೋರ್ ಆಗಿರುತ್ತೆ ಪ್ರತಿ ಒಂದು ಇನ್ಫಾರ್ಮೇಶನ್ಸ್ ನಾವು ವೇರ್ ಹೌಸಿಂಗ್ ಅಲ್ಲಿ ನೋಡ್ತೀವಿ. ಆಯ್ತಾ. ಆಮೇಲೆ ಅದ್ರ ಮೈನಿಂಗ್ ಅಂತಂದ್ರೆ ಅದನ್ನೆಲ್ಲ ಸ್ಟೋರ್ ಮಾಡೋದ್ಮೇಲೆ ಅದ್ರಲ್ಲಿ ನಮ್ಗೆ ಬೇಕಾಗಿರೋ ಡೇಟಾನ ನಾವು ಹೆಂಗೆ ಎತ್ಕೋಬಹುದು ಅನ್ನೋದನ್ನ ಮೈನಿಂಗ್ ಅಲ್ಲಿ ಓದ್ಕೊಂತೀವಿ. ಆಮೇಲೆ ಕ್ಲಾಸಿಫಿಕೇಶನ್ ಮಾಡೋದು, ಕ್ಲಸ್ಟರಿಂಗ್ ಮಾಡೋದು. ಸೊ ಒಂದ್ ಡೇಟಾ ಒಂದೇ ಕಡೆ ಸ್ಟೋರ್ ಮಾಡಂಗಿಲ್ಲ ಅಲ್ವಾ. ಸೊ ಆ ಡೇಟಾ ಏನಾದ್ರು ಜಾಸ್ತಿ ಬೇಕಾಗಿದ್ರೆ ವಿ ಕ್ಯಾನ್ ಕ್ಲಸ್ಟರ್. ಸೊ ಫಾರ್ ಎಕ್ಸಾಂಪಲ್ ಒಂದ್ ಡೇಟಾ ಸೆಂಟರ್ ಇದ್ರೆ ಇನ್ನೊಂದ್ ಸ್ವಲ್ಪ ಡೇಟಾ ಇನ್ನೊಂದ್ ಕಡೆ ಹಾಕಕ್ಕೆ, ಯಾಕಂದ್ರೆ ಒಂದೇ ಡೇಟಾ ಎಲ್ಲ ಒಂದೇ ಕಡೆ ಇದ್ದು ಅಕಸ್ಮಾತ್ ಬೇಗ ಹೆಚ್ಚು ಕಮ್ಮಿ ಆ ಒಂದು ಸೆಂಟ್ರಲ್ ಏನಾರ ಆಯ್ತು. ಫಾರ್ ಎಕ್ಸಾಂಪಲ್ ಇಟಾಲಿ ವಾರ್ ಆಯ್ತಲ್ಲ, ಆತರ ಇಟಾಲಿ ವಾರ್ ಆಗಿ, ಸೊ ಇರಾನ್ ಮತ್ತೆ US ವಾರ್ ಆಗಿ ಆತರ ಏನಾರ ಆಗಿ ಆ ಡೇಟಾ ಸೆಂಟರ್ ಏನೋ ಕಲಪ್ಸ್ ಆದ್ರೆ ಡೇಟಾ ಫುಲ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದಕ್ಕೆ ಒಂದು ರೆಪ್ಲಿಕಾ ಅಂತ ಬೇರೆ ಕಡೆ ಇನ್ನೊಂದು ಸ್ಟೋರ್ ಮಾಡ್ಬೇಕು. ಸೊ ಆಲ್ ದಸ್ ವಿಲ್ ಕಮ್ಸ್ ಅಂಡರ್ ಕ್ಲಸ್ಟರಿಂಗ್. ಸೊ ಅದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಸೇಮ್. ಸೊ ಇದು ಒಂದು ಪ್ರಾಕ್ಟಿಕಲ್ ಕ್ವಶನ್ ತಗೋಣ. ಫಾರ್ ಎಕ್ಸಾಂಪಲ್, ವಿಚ್ ನಾರ್ಮಲ್ ಫಾರ್ಮ್ಸ್ ರಿಮೂವ್ಸ್ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಫ್ರಮ್ ಎ ರಿಲೇಷನ್. ಓಕೆನಾ. ಸೊ ಇದಂಗೆ ಅಂದ್ರೆ ನಾರ್ಮಲೈಸೇಷನ್ ಟೆಕ್ನಿಕಲಿ 1NF ಅಂತ ಇದೆ, 2NF ಅಂತ ಇದೆ, 3NF ಅಂತ ಇದೆ. ಸೊ ಇದನ್ನ ನಾವು 3NF ಅಲ್ಲಿ ಸಾಲ್ವ್ ಮಾಡ್ತೀವಿ. ಓಕೆನಾ. ಸೊ ಇದಕ್ಕೆ ಆನ್ಸರ್ ಬಂದು 3NF. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಓಕೆ. ಸೊ ಸಿಸ್ಟಮ್, ಸಾಫ್ಟ್ವೇರ್ ಅಂಡ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಾವ್ ಯಾವ್ದೇ ಒಂದು ಇದನ್ನ ಡೈರೆಕ್ಟ್ ಆಗಿ ಬರೇ ಮುಂಚೆ ತರ ಯೂನಿಕ್ಸ್ ಅಲ್ಲಿ ಹೋಗ್ಬಿಟ್ಟು ಬರೇ ಕಮೆಂಟ್ಸ್ ಬರ್ಬಿಟ್ಟು ನಾವೆಲ್ಲ ಔಟ್ಪುಟ್ ಮಾಡಕ್ಕಾಗಲ್ಲ. ಇವಾಗೆಲ್ಲ ಎರಡ್ ತರ ಬಂದಿದೆ. ಸೊ ಮುಂಚೆ ಇದೇನು CLI ಅಂದ್ರೆ ಏನು, ಕಮಾಂಡ್ ಲೈನ್ ಇಂಟರ್ಫೇಸ್. ಸೊ ಎಲ್ಲಾ ಕಮಾಂಡ್ಸ್ ಕೊಟ್ಟು ಕಂಪ್ಯೂಟರ್ ಜೊತೆ ಮಾತಾಡ್ತೀವಿ. ಇವಾಗೆಲ್ಲ ಜನಕ್ಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಬಟನ್ಸ್ ಬೇಕು, ಅಲ್ಲಿ ಒಂದು ಇದಿರ್ಬೇಕು, ಆಕ್ಷನ್ಸ್ ಕೊಡಬೇಕು, ಸುಮ್ಮನೆ ಕ್ಲಿಕ್ ಮಾಡ್ಬೇಕು, ಎಲ್ಲ ವರ್ಕ್ ಆಗ್ಬೇಕು. ಸೊ ಕೋಡಿಂಗ್ ಬರಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಕೊಡ್ತೀವಿ. ಸೊ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅನ್ನ ಕ್ಲಿಕ್ ಆದಾಗ ಅದು ಹೋಗ್ಬಿಟ್ಟು ಕಂಪ್ಯೂಟರ್ಗೆ ಅರ್ಥ ಮಾಡ್ಬೇಕಲ್ಲ, ಅದನ್ನ ಒಂದ್ ಏನ್ ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅದು ಹೆಂಗ್ ವರ್ಕ್ ಆಗುತ್ತೆ, ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕಂಪೈಲೇಷನ್ ಹೆಂಗ್ ಆಗುತ್ತೆ, ಆ ಇಂಟರ್ಪ್ರಿಟೇಷನ್ಸ್ ಹೆಂಗ್ ವರ್ಕ್ ಆಗುತ್ತೆ, ಅದನ್ನೆಲ್ಲ ನಾವು ಸ್ಟಡಿ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಹೆಂಗ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಆಪರೇಟಿಂಗ್ ಸಿಸ್ಟಮ್ಸ್ ಅಂದ್ರೆ ಯಾವ ತರ ಬರುತ್ತೆ, ನಮಗೆ ಮ್ಯಾಕ್ ಅಂತ ಇದೆ, ವಿಚ್ ಇಸ್ ಡನ್ ಬೈ ಮ್ಯಾಕ್ ಬುಕ್ ಅವ್ರದ್ದು, ಆಪಲ್ ಅವ್ರ ಕಂಪ್ನಿದು. ಆಮೇಲೆ ವಿಂಡೋಸ್ ಇದೆ ಫ್ರಮ್ ಮೈಕ್ರೋಸಾಫ್ಟ್. ನೆಕ್ಸ್ಟ್ ಬಂದು ಲೈನೆಕ್ಸ್ ಅಂತ ಇದೆ. ಸೊ ಲೈನೆಕ್ಸ್ ಇಸ್ ಓಪನ್ ಸೋರ್ಸ್, ಅಂದ್ರೆ ನೀವು ಅದು ಆಪರೇಟಿಂಗ್ ಸಿಸ್ಟಮ್ ತಗೊಂಡು ನಿಮಗೆ ಹೆಂಗ್ ಬೇಕೋ ಹಂಗೆ ಕಸ್ಟಮೈಸೇಷನ್ ಅಲ್ಲಿ ಅದೆಲ್ಲ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ನಾವು ಇದರಲ್ಲಿ ಸ್ಟಡಿ ಮಾಡ್ಕೊಂತೀವಿ. ಸೊ ಆ OS ಬೇಸಿಕ್ಸ್ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ, ಅದ್ರೊಳಗೆ ಸಿಸ್ಟಮ್ ಫೈಲ್ಸ್ ಯಾವ ರೀತಿ ಸ್ಟೋರ್ ಆಗಿರುತ್ತೆ, ಆಮೇಲೆ ಸಿಸ್ಟಮ್ ಬೂಟ್ ಆಗ್ಬೇಕಾದ್ರೆ ಏನೇನೆಲ್ಲ ಫೈಲ್ಸ್ ಬೂಟ್ ಆಗುತ್ತೆ, ಏನೆಲ್ಲ ಫೈಲ್ಸ್ ಅದು ತಗೊಳುತ್ತೆ, ಯಾಕೆ ಫೈಲ್ಸ್ ಎಲ್ಲ ಪ್ರೊಸೆಸ್ ಮಾಡಬೇಕು, ಆ ಬೂಟ್ ಆಗ್ಬೇಕಾದ್ರೆ ಏನೇನು ಪ್ರೊಸೆಸ್ ಎಲ್ಲ ಇರುತ್ತೆ, ಆ ಬೂಟ್ ಆಗ್ಬೇಕಾದ್ರೆ ಬೇಕಾದ್ರೆ ನಾವು ಆಪ್ಟಿಮೈಸ್ ಮಾಡ್ಬೋದು, ಅದನ್ನೆಲ್ಲ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಬರೆಯೋದಕ್ಕೆ ಮುಂಚೆ ಸೊ ನಮಗೆ ಆ ಪ್ರೋಗ್ರಾಮಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಥ್ರೆಡ್ಸ್ ಅಂದ್ರೆ ಏನು, CPU ಅಂದ್ರೆ ಏನು, ಶೆಡ್ಯೂಲಿಂಗ್ ಅಂದ್ರೆ ಏನು, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಸೊ ಇದೆಲ್ಲ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಪ್ರೊಸೆಸರ್ ಅಲ್ಲಿ ಮಲ್ಟಿಪಲ್ ಕೋರ್ಸ್ ಇರುತ್ತೆ, ಕೋರ್ಸ್ ಜೊತೆಗೆ ಪ್ರೊಸೆಸ್ ಇರುತ್ತೆ, ಪ್ರೊಸೆಸ್ ಅಲ್ಲಿ ಥ್ರೆಡ್ಸ್ ಇರುತ್ತೆ. ಸೊ ಇವೆಲ್ಲ ಡಿಫ್ರೆನ್ಸಸ್ ಏನು, ಯಾಕೆ ಇವೆಲ್ಲ ಬೇಕಾಗ್ತವೆ ಅಂತಂದೆಲ್ಲ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಆಮೇಲೆ ಡೆಡ್ ಲಾಕ್ಸ್ ಅಂದ್ರೆ ಏನು, ಸೊ ಡೆಡ್ ಲಾಕ್ಸ್ ಅಂದ್ರೆ ಏನು, ಸಿಸ್ಟಮ್ ಹ್ಯಾಂಗ್ ಆಗ್ಬಿಡುತ್ತೆ. ಸೊ ಹ್ಯಾಂಗ್ ಆಗೋದ್ರಲ್ಲಿ ನಾವು ಹೆಂಗೆ, ನೀವು ನೋಡಿರ್ತೀರ ಮೈಕ್ರೋಸಾಫ್ಟ್ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದಾರೆ, ಆದ್ರೂ ಮೈಕ್ರೋಸಾಫ್ಟ್ ವಿಂಡೋಸ್ ನ ಹ್ಯಾಂಗ್ ಮಾಡದೆ ತಡೆಯಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ದಿಸ್ ಇಸ್ ದ ಫಂಡಮೆಂಟಲ್ ಪ್ರಾಬ್ಲಮ್ ಇದೆ ಟ್ರಾನ್ಸಿಸ್ಟರ್ಸ್. ಓಕೆನಾ. ಸೊ ಆ ಟ್ರಾನ್ಸಿಸ್ಟರ್ಸ್ ಲೆವೆಲ್ಸ್ ಅಲ್ಲೇ ಪ್ರಾಬ್ಲಮ್ ಇರೋದ್ರಿಂದ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಕ್ ಚಾನ್ಸ್ ಇಲ್ಲ, ಆದ್ರೆ ಮಿನಿಮೈಸ್ ಮಾಡಬಹುದು. ಸೊ ಯಾವ ರೀತಿ ನಾವು ಕೋಡ್ ಬರೆದು ಆ ಡೆಡ್ ಲಾಕ್ಸ್ ಹೋಗದೇ ಮಾಡಬಹುದು ಅನ್ನೋದನ್ನ ನಾವು ಇಂಟೆಲಿಜೆಂಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ಆ ತರ ಕಾನ್ಸೆಪ್ಟ್ಸ್ ನಾವು ಇದರಲ್ಲಿ ಕಲಿತೀವಿ ಪ್ರಿವೆನ್ಷನ್ಸ್ ಮೆಥಡ್ಸ್. ಓಕೆನಾ. ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಮನುಷ್ಯರಿಗೆ ಕಾಯಿಲೆ ಬರದೇ ಇಲ್ಲ ಅನ್ನಕ್ಕಾಗಲ್ಲ, ಕಾಯಿಲೆ ಬಂದೇ ಬರುತ್ತೆ. ಎಷ್ಟೇ ಟೆಕ್ನಾಲಜಿ ಹೆಲ್ತ್ ಎಲ್ಲ ಅಡ್ವಾನ್ಸ್ ಆದ್ರೂ ಮನುಷ್ಯ ಕಾಯಿಲೆ ಬರುತ್ತೆ. ಅಲ್ಲಿ ನಾವೇನ್ ಮಾಡ್ಬೋದು, ವ್ಯಾಕ್ಸಿನೇಷನ್ಸ್ ತಗೋಬಹುದು, ಪ್ರಿಕಾಷನರಿ ಮೆಜರ್ಸ್ ತಗೋಬಹುದಲ್ಲ. ಸೊ ಆ ರೀತಿ ಇಲ್ಲ ನಾವು ಜಸ್ಟ್ ಪ್ರಿಕಾಷನ್ಸ್ ತಗೋಬಹುದು, ಪ್ರಿವೆನ್ಷನ್ಸ್ ತಗೋಬಹುದು.
ನೆಕ್ಸ್ಟ್ ಮೆಮೊರಿ ಅಂಡ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಸೊ ಯಾವ ರೀತಿ ಮೆಮೊರಿಲಿ ನೋಡಿದ್ವಲ್ಲ ಪ್ರೀವಿಯಸ್ ಇದರಲ್ಲಿ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ. ಅದು ದೊಡ್ಡ ಡೇಟಾ ಆದ್ರೆ ನಿಮ್ ಸಿಸ್ಟಮ್ ಅಲ್ಲಿ ಸ್ಮಾಲ್ ಡೇಟಾ ಯೂನಿಟ್ ಇರುತ್ತೆ. ಸೊ ಅದ್ರಲ್ಲೇ ನಿಮ್ಗೆ ಡೇಟಾ ಆಪರೇಟಿಂಗ್ ಸಿಸ್ಟಮ್ ಡೇಟಾ ಹಿಂಗ್ ಬೂಟ್ ಆಗುತ್ತೆ, ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅನ್ನೋ ಸ್ಮಾಲ್ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ. ಅದನ್ನೆಲ್ಲ ಕವರ್ ಮಾಡ್ಕೋಬಹುದು. ಸಾರಿ. ನೆಕ್ಸ್ಟ್ ಇಲ್ಲಿ ನಾವು ಯೂನಿಟ್ ನಂಬರ್ 7 ನೋಡೋಣ. 7 ಅಲ್ಲಿ ಏನಾಗುತ್ತೆ ಅಂದ್ರೆ ವಿಲ್ ಬಿ ಸೆಟ್ಟಿಂಗ್ ಸಮಥಿಂಗ್ ಕಾಲ್ಡ್ ಸಿಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ನಾವೇನು ಅಂತಂದ್ರೆ, ಇವಾಗ ನೀವು ದೊಡ್ಡ ಕಂಪನೀಸ್ ಜಾಯ್ನ್ ಆಗ್ತೀರಾ, ಫಾರ್ ಎಕ್ಸಾಂಪಲ್ TCS, ಇನ್ಫೋಸಿಸ್, ಕಾಗ್ನಿಸೆಂಟ್, ಅಸೆಂಚರ್ ಯಾರ ಕಂಪನೀಸ್ ಜಾಯ್ನ್ ಆದ್ರೆ ಅಲ್ಲಿ ತುಂಬಾ ದೊಡ್ಡ ಪ್ರಾಜೆಕ್ಟ್ಸ್ ಬರುತ್ತೆ. ಸೊ ಅಲ್ಲಿ ದೊಡ್ಡ ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡಕ್ಕೆ ಲೈಕ್ ಜಸ್ಟ್ 5 ಮೆಂಬರ್ಸ್ 6 ಮೆಂಬರ್ಸ್ ಇಂದ ಆಗಲ್ಲ. ಸೊ ಅಲ್ಲಿ ಒಂದ್ ಟೀಮ್ ಅಲ್ಲಿ 100 ಜನ 50 ಜನ ಎಲ್ಲ ಇರ್ತಾರೆ. ಸೊ ಬಂದಿರೋ ಪ್ರಾಜೆಕ್ಟ್ ನ ನಾವ್ ಹೆಂಗೆ ಸ್ಪ್ಲಿಟ್ ಮಾಡಿ ಎಲ್ಲಾ ಟೀಮ್ ಮೆಂಬರ್ಸ್ ಗೆ ನಾವು ಅಸೈನ್ ಮಾಡಿ ಅದನ್ನ ಡೈಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಕೆಲವು ಪ್ರೊಸೀಜರ್ಸ್ ಇದಾವೆ. ಸೊ ಆ ಪ್ರೊಸೀಜರ್ಸ್ ನಾವೇನಂತೀವಿ, ಕೆಲವು ವಾಟರ್ ಫಾಲ್ ಮೆಥಡ್ಸ್ ಅಂತ ಹೇಳ್ತೀವಿ, ಕೆಲವು ಅಜೈಲ್ ಮೆಥಡ್ ಅಂತ ಹೇಳ್ತೀವಿ, ಸ್ಪೈರಲ್ ಮೆಥಡ್ ಅಂತ ಹೇಳಿ ಕೇಳ್ತೀವಿ. ಸೊ ಈ ತರ ಒಂದು ಟೆಕ್ನಿಕ್ಸ್ ನಾವು ಹೆಂಗೆ ಅನಲೈಸ್ ಮಾಡ್ತೀವಿ ಅನ್ನೋದನ್ನ ನಾವು ಈ ಟಾಪಿಕ್ಸ್ ಅಲ್ಲಿ ಕಲ್ತೀವಿ. ಫಾರ್ ಎಕ್ಸಾಂಪಲ್ ಅಜೈಲ್ ಮೆಥಡ್ ಅಂತಂದ್ರೆ, ಸೊ ನಾವು ಫಸ್ಟ್ ಜನದಿಂದ ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡ್ತೀವಿ. ಆ ರಿಕ್ವೈರ್ಮೆಂಟ್ ಎಲ್ಲ ಹೆಂಗಿದೆ ಕ್ಲೈಂಟ್ಸ್ ಗೆ ಅಂತ ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡಿದ್ಮೇಲೆ ಅದನ್ನ ನಾವು ಒಂದು ವೈರ್ ಫ್ರೇಮ್ ಕ್ರಿಯೇಟ್ ಮಾಡ್ತೀವಿ. ಸೊ ಆ ವೈರ್ ಫ್ರೇಮ್ ಇಂದ ನಾವು ಒಂದು ಮಾಕಪ್ ಸ್ಕ್ರೀನ್ಸ್ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ನಾವು ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಇದೇ ರೀತಿ ಇರುತ್ತೆ ಅಂತ ಜಸ್ಟ್ ಒಂದು ಡ್ರಾಯಿಂಗ್ ಅಲ್ಲಿ ನೀಟಾಗಿ ಡಿಸೈನ್ ಮಾಡಿ ತೋರಿಸ್ತೀವಿ. ಸೊ ಅಪ್ಲಿಕೇಶನ್ಸ್ UX ತಗೊಂಡು ಹಿಂಗೆ ಬರುತ್ತೆ ಅಂತ ಫೈನಲೈಸ್ ಮಾಡಿದ್ಮೇಲೆ ಆ ಸ್ಕ್ರೀನ್ಸ್ ನ ನಾವು ಡೆವಲಪರ್ಸ್ ಕೊಡ್ತೀವಿ. ಆ ಡೆವಲಪರ್ಸ್ ಡಿಸೈನ್ ಮಾಡ್ತಾರೆ. ಆಮೇಲೆ ಡಿಸೈನ್ ಮಾಡಿದ್ರೆ ಯೂಸರ್ ಟೆಸ್ಟ್ ಮಾಡಕ್ ಕೊಡ್ತಾರೆ. ಟೆಸ್ಟ್ ಮಾಡಾದ್ಮೇಲೆ ಏನಾರ ಮತ್ತೆ ಈ ತರ ಬೇಡ, ಆ ತರ ಚೇಂಜಸ್ ಬೇಕು ಅಂತಂದ್ರೆ ಆ ಚೇಂಜಸ್ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಚೇಂಜಸ್ ನಾವು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಂತೀವಿ. ತುಂಬಾ ಮೈನರ್ ಆಗಿದೆ ಎಕ್ಸೆಪ್ಟ್ ಮಾಡ್ಬೋದು. ತುಂಬಾ ಮೈನರ್ ಇವಾಗ ಈ ಡೈರೆಕ್ಷನ್ ಹೋಗ್ತಿರ್ತೀವಿ, ಇಲ್ಲ ನಮ್ಗೆ ಹಿಂಗೆ ಬೇಕು ಅಂತಂದ್ರೆ ಅದಕ್ಕೆ ಮತ್ತೆ ನಾವು ಫುಲ್ ಚೇಂಜ್ ರಿಕ್ವೆಸ್ಟ್ ಬೇರೆ ರೀತಿನೇ ಎಕ್ಸೆಪ್ಟ್ ಮಾಡ್ಬೇಕು. ಸೊ ಆ ರೀತಿ ಪ್ರೊಸೀಜರ್ಸ್ ಎಲ್ಲ ನಾವು ಹೆಂಗೆ ಮಾಡ್ತೀವಿ ಅದನ್ನ ಅಜೈಲ್ ಮೆಥಡ್ ಅಲ್ಲಿ ನಾವು ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಇರೋದಲ್ಲ ತಗೋಬೇಕಾದ್ರೆ ಅದ್ರಲ್ಲಿ ನಾವು ಯಾವ ರೀತಿ ರಿಕ್ವೈರ್ಮೆಂಟ್ಸ್ ನಾವ್ ಏನೆಲ್ಲ ಕ್ವಶನ್ಸ್ ಕೇಳಬೇಕಾಗುತ್ತೆ, ಅನಲೈಸ್ ಮಾಡ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ನಾವು ರಿಕ್ವೈರ್ಮೆಂಟ್ಸ್ ಗ್ಯಾದರ್ ಮಾಡಕ್ಕೆ SRS ಡಾಕ್ಯುಮೆಂಟೇಶನ್ ಮಾಡ್ಕೋಬೇಕು. ಅಂದ್ರೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಡಾಕ್ಯುಮೆಂಟ್ಸ್ ನ ನೀಟಾಗಿ ನಾವು ಮಾಡ್ಕೊಂಡು ಅದರಲ್ಲಿ ಇನ್ಪುಟ್ ಫೀಲ್ಡ್ ಇವಾಗ ಲಾಗಿನ್ ಪೇಜ್ ಬೇಕು ಅಂತ ಎಷ್ಟು ಜನ ಅನ್ಬಿಡ್ತಾರೆ. ಲಾಗಿನ್ ಪೇಜ್ ಅಲ್ಲಿ ಇವಾಗ ಇಷ್ಟೊಂದ್ರ ಇದೆ. ಲಾಗಿನ್ ವಿತ್ ಇಮೇಲ್ ಬೇಕಾ, ಲಾಗಿನ್ ವಿತ್ ಮೊಬೈಲ್ ಬೇಕಾ, ಕ್ಯಾಪ್ಚಾ ಬೇಕಾ, OTP ಬೇಕಾ. ಸೊ ಈ ತರ ಎಲ್ಲಾ ನೀಟಾಗಿ ಕ್ವಶನ್ಸ್ ನ ನಾವು ಗ್ಯಾದರ್ ಮಾಡ್ಕೋಬೇಕು. ಸೊ ಅದೆಲ್ಲ ನಾವು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾವು ಗ್ಯಾದರ್ ಮಾಡ್ಕೊಂತೇವೆ. ನೆಕ್ಸ್ಟ್ ಅದೇ ರೀತಿ ಸಾಫ್ಟ್ವೇರ್ ಡಿಸೈನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಅದನ್ನ ಮೊನೋಲಿಥಿಕ್ ಆರ್ಕಿಟೆಕ್ಚರ್ ಮಾಡೋದ, ಮೈಕ್ರೋ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡೋದ, ಅಲ್ಲ ಮೈಕ್ರೋ ಸರ್ವಿಸಸ್ ಮಾಡೋದ. ಸೊ ಯಾವ ರೀತಿ ಅದನ್ನ ಆರ್ಕಿಟೆಕ್ಟ್ ಮಾಡಬೇಕು, ಮತ್ತೆ ಅದನ್ನ ಡಿಪ್ಲಾಯ್ ಮಾಡಬೇಕು, ಅದಕ್ಕೆ ಯಾವ ಟೆಕ್ ಸ್ಟ್ಯಾಕ್ ಯೂಸ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಕೋಡಿಂಗ್ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನೆಲ್ಲ ನಾವು ಆರ್ಕಿಟೆಕ್ಟ್ ಮಾಡ್ಕೊಂತೀವಿ. ಸೊ ಈ ಆರ್ಕಿಟೆಕ್ಟ್ ಅಂತ ಬಂದಿದ ತಕ್ಷಣ ನೀವು ಬಿಲ್ಡಿಂಗ್ ಆರ್ಕಿಟೆಕ್ಟ್ಸ್ ಅನ್ಕೋಬೇಡಿ. ಸೊ ಸಾಫ್ಟ್ವೇರ್ಗೂ ಆರ್ಕಿಟೆಕ್ಟ್ಸ್ ಬೇಕಾಗ್ತಾರೆ. ಸೊ ಸಾಫ್ಟ್ವೇರ್ ಆರ್ಕಿಟೆಕ್ಟ್ಸ್ ಏನ್ ಮಾಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಇದನ್ನ ಯಾವ ರೀತಿ ಸ್ಟ್ರಕ್ಚರ್ ಮಾಡಬಹುದು, ಯಾವ ರೀತಿ ಆಪ್ಟಿಮೈಸ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು, ಅದನ್ನೆಲ್ಲ ಫುಲ್ ಸ್ಟಡಿ ಮಾಡಿ ಆರ್ಕಿಟೆಕ್ಟ್ ಮಾಡಿ ಈ ರೀತಿ ಡೆವಲಪ್ ಮಾಡಬಹುದು ಅಂತ ನಿಮಗೆ ರೆಡಿಮೇಡ್ ಕೊಡುತ್ತಾರೆ. ನೆಕ್ಸ್ಟ್ ಬಂದು ಸಾಫ್ಟ್ವೇರ್ ಟೆಸ್ಟಿಂಗ್. ಸೊ ಸಾಫ್ಟ್ವೇರ್ ಎಲ್ಲ ಡಿಸೈನ್ ಆಗಿದೆ, ಡೆವಲಪ್ ಆಗಿದೆ, ಫೈನಲ್ ಅದನ್ನ ನೀಟಾಗಿ ಇವಾಗ ಜನದ ಹತ್ರ ಹೋಗಿ ಅವ್ರಿಂದೆಲ್ಲ ಯೂಸ್ ಮಾಡಿ ಒಂದ್ ಈ ತರ ವರ್ಕ್ ಆಗ್ತಿಲ್ಲ, ಆ ತರ ವರ್ಕ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಬಿಟ್ಟು ನಾವು ಸರಿ ಮಾಡಕ್ ಹೋದ್ರೆ ಅದು ಇಂಪ್ರೆಷನ್ ಬ್ಯಾಡ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಮ್ಮಲ್ಲೇ ಒಂದು ಟೆಸ್ಟಿಂಗ್ ಟೀಮ್ ಅವ್ರು ಏನ್ ಮಾಡ್ತಾರೆ, ಫುಲ್ ಪ್ರಕಾರವಾಗಿ ಎಲ್ಲಾ ತರ ಅದು ವರ್ಕ್ ಆಗುತ್ತಾ, ಎಲ್ಲಾ ಕಾಂಬಿನೇಷನ್ಸ್ ಅಲ್ಲಿ ವರ್ಕ್ ಆಗುತ್ತಾ, ಎಲ್ಲ ಇನ್ಪುಟ್ ಟೈಪ್ಸ್ ಅಲ್ಲಿ ವರ್ಕ್ ಆಗುತ್ತಾ ಅಂತೆಲ್ಲ ಚೆಕ್ ಮಾಡೋದಕ್ಕೆ ಸಾಫ್ಟ್ವೇರ್ ಟೆಸ್ಟಿಂಗ್ ಫೀಲ್ಡ್ ಅಲ್ಲಿ ನಾವು ನೋಡ್ತೀವಿ. ಸೊ ಇದನ್ನೆಲ್ಲ ಹೆಂಗ್ ಮಾಡೋದು ಅಂತ ನಾವ್ ಇದರಲ್ಲಿ ಕವರ್ ಮಾಡ್ಕೊತೀವಿ. ನಾವ್ ಇನ್ನೊಂದೇನಂದ್ರೆ, ನಾವು ಯಾವ್ದೋ ಒಂದು 8th ಪೇಜ್ ಅಲ್ಲಿ ಏನೋ ಒಂದು ಮಾಡಿರ್ತೀವಿ, ಅಲ್ಲಿ ಏನೋ ಒಂದು ಚೇಂಜಸ್ ಮಾಡೋದು ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಫೇಲ್ಯೂರ್ ಆಗ್ತಿರುತ್ತೆ. ಸೊ ಅದ್ರಾಗ ಏನಾಗುತ್ತೆ, ಸೊ ಪ್ರತಿ ಸಲ ನಾವು 8th ಪೇಜ್ ಅಲ್ಲಿ ಏನೋ ಮಾಡಿದಾಗ ಸ್ಟಾರ್ಟಿಂಗ್ ಪೇಜ್ ಇಂದ ನಾವು ಕರೆಕ್ಟ್ ಆಗಿ ಎಲ್ಲ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡ್ಕೊಂಡ್ಬರೋದೆಲ್ಲ ಇರುತ್ತೆ. ಸೊ ದಟ್ ಇಸ್ ಕಾಲ್ಡ್ ರಿಗ್ರೆಷನ್ ಟೆಸ್ಟಿಂಗು, ಆಮೇಲೆ ಫಂಕ್ಷನಾಲಿಟಿ ಟೆಸ್ಟಿಂಗ್, ವೇರಿಯಸ್ ಟೆಸ್ಟಿಂಗ್. ಸೊ ಈ ತರ ವೇರಿಯಸ್ ಟೆಸ್ಟಿಂಗ್ಸ್ ಹೆಂಗ್ ಮಾಡೋದಂತೆಲ್ಲ ನಾವು ಈ ಟಾಪಿಕ್ಸ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಇದರಿಂದ ಮುಂದಕ್ಕೆ ಏನೇನು ಟಾಪಿಕ್ಸ್ ಇದಾವೆ ಅದನ್ನೆಲ್ಲ ಕೊಟ್ರೇಶ್ ಅವರು ಹ್ಯಾಂಡಲ್ ಮಾಡ್ತಾರೆ. ಹ್ಯಾಂಡಿಂಗ್ ಔಟ್ ಟು ಕೊಟ್ರೇಶ್. Welcome back, guys. Let's discuss about the 8th unit. 8th unit ಅಲ್ಲಿ ನಾವು ಯಾವ ತರ like a concept ನ ಕೊಟ್ಟಿದ್ದಾರೆ, ಡಾಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗಾರಿಥಮ್. ಕೋರ್ಸ್ ಆಲ್ರೆಡಿ ಯಾರ್ಯಾರು ಪ್ಲೇಸ್ ಆಗಿದ್ರು, ಯಾರ್ಯಾರು ಪ್ಲೇಸ್ಮೆಂಟ್ ಟ್ರೈ ಮಾಡ್ತಿದ್ರು, DSA is a biggest topic. Data structure and algorithm, DSA with the Python, DSA with the Java, DSA with the C++. ಸೊ ಈ ತರ ತುಂಬಾ ಟಾಪಿಕ್ಸ್ ಕೇಳಿರ್ತೀರ ನೀವು. ಓಕೆನಾ. ಡಾಟಾ ಸ್ಟ್ರಕ್ಚರ್ ಅಂಡ್ ಅಲ್ಗಾರಿಥಮ್ಸ್, ಡಾಟಾ ಇರುತ್ತೆ, ಅದನ್ನ ಯಾವ ತರ ನಾವು ಪರ್ಟಿಕ್ಯುಲರ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಸೇವ್ ಮಾಡಬೇಕು.
saving the data in a structured way and finding the best algorithm to operate with that particular data. ಆ ಡಾಟಾನ ಪ್ರೊಸೆಸ್ ಮಾಡ್ಲಿಕ್ಕೆ, ಆ ಡಾಟಾನ ನೀವು ಯೂಸ್ ಮಾಡ್ಲಿಕ್ಕೆ ಯಾವ ತರ ಅಲ್ಗಾರಿಥಮ್ ಯೂಸ್ ಮಾಡ್ಬೇಕು ಅನ್ನೋದು ಡಾಟಾ ಸ್ಟ್ರಕ್ಚರ್ ಅಲ್ಗಾರಿಥಮ್ ಈ ಶಾರ್ಟ್ ಕಟ್ ಅಲ್ಲಿ ಹೇಳ್ಬೋದು. ಸೊ ಜನರಲಿ ಡಾಟಾ ಸ್ಟ್ರಕ್ಚರ್ ನೀವು ಜನರಲಿ ಏನ್ ಮಾಡಿರ್ತೀರಾ, ಸ್ಟ್ರಕ್ಚರ್ಸ್ ಅಂಡ್ ಅರೇಸ್ ನೀವು ಕಲ್ತಿರ್ತೀರಾ, C++ ಪ್ರೋಗ್ರಾಮಿಂಗ್ ಕಲ್ತಿರ್ತೀರಾ. ಸೊ ಲೈಕ್ ಕಲೆಕ್ಷನ್ ಆಫ್ ಸಿಮಿಲರ್ ಕೈಂಡ್ ಆಫ್ ಡಾಟಾ ಇಸ್ ಕಾಲ್ಡ್ ಆಸ್ ಅರೇ. Collection of different types of data in a one package is called as a structure. Simple way ಅಲ್ಲಿ ಹೇಳ್ಬೇಕು. ಅದೇ ತರ ನಾಟ್ ಓನ್ಲಿ ಸ್ಟ್ರಕ್ಚರ್ಸ್ ಲೈಕ್ ಅರೇಸ್ ಅಂಡ್ ಸ್ಟ್ರಕ್ಚರ್ಸ್, ವಿ ಹ್ಯಾವ್ ಸ್ಟ್ಯಾಕ್, ಕ್ಯೂ, ಲಿಂಕ್ ಲಿಸ್ಟ್, ಟ್ರೀಸ್, ಗ್ರಾಫ್ಸ್, ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಅವೈಲೇಬಲ್ ಇದೆ. ಅದರದೇ ಆದ ಬೆನಿಫಿಟ್ ಇದೆ. ಈಗ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇನ್ನ ಸಿಂಪಲ್ ಟರ್ಮ್ ಅಲ್ಲಿ ನೀವು ಯಾವ್ದೋ ಒಂದು ನಂಬರ್ ಲೈಕ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಲೆಟರ್ ನ ಟೈಪ್ ಮಾಡಿರ್ತೀರಾ, ಡಿಲೀಟ್ ಬಟನ್ ಪ್ರೆಸ್ ಮಾಡ್ತೀರಾ. ಡಿಲೀಟ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಕಂಟ್ರೋಲ್ Z ಅಂತ ಒಂದು ಆಪ್ಷನ್ ಇದೆ, ಅಂಡು ಅಂಡ್ ರೀಡು ಅಂತ ಹೇಳ್ತೀವಿ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಕಂಟ್ರೋಲ್ Z ಅಂಡ್ ಕಂಟ್ರೋಲ್ Y ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಡಿಲೀಟ್ ಆಗಿರೋ ಲೈಕ್ ಲೆಟರ್ಸ್ ಎಲ್ಲ ರಿಟರ್ನ್ ಬರುತ್ತೆ. ಬಂದಿರೋ ರಿಟರ್ನ್ಸ್ ಎಲ್ಲ ರಿಟರ್ನ್ ಡಿಲೀಟ್ ಆಗಿ ಹೋಗುತ್ತೆ. ಕಂಟ್ರೋಲ್ Z ಅಂಡ್ ಕಂಟ್ರೋಲ್ Y ಜನರಲಿ ಅಂಡು ಅಂಡ್ ರೀಡು, ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೇ ಸ್ಟ್ಯಾಕ್ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಆಗೋದು. ಆಲ್ರೆಡಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಸ್ಟ್ಯಾಕ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದಕ್ಕೆ ನಿಮಗೆ ಕಂಟ್ರೋಲ್ Z ಅಂಡ್ ಕಂಟ್ರೋಲ್ Y ಅಂದ್ರೆ ನಿಮ್ಗೆ ಆ ತರ ವರ್ಕ್ ಆಗುತ್ತೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇನ್ ಫಸ್ಟ್ ಔಟ್, ಇವೆಲ್ಲ ಕಾನ್ಸೆಪ್ಟ್. ಎಸ್ಪೆಷಲಿ ಸ್ಟ್ಯಾಕ್ ಅಲ್ಲಿ ಲಾಸ್ಟ್ ಇನ್ ಫಸ್ಟ್ ಔಟ್, ಯಾವ್ದು ರೀಸೆಂಟ್ ಡಿಲೀಟ್ ಮಾಡಿರ್ತಾರೋ ಲಾಸ್ಟ್ ಇನ್ ಅಂದ್ರೆ ರೀಸೆಂಟ್ ಡಿಲೀಟ್ ಆಗಿ ಲೈಕ್ ಎಂಟರ್ ಆಗಿರೋದು, ಲಾಸ್ಟ್ ಇನ್ ಫಸ್ಟ್ ಔಟ್. ಯಾವ್ದು ಲಾಸ್ಟ್ ಡಿಲೀಟ್ ಮಾಡಿರ್ತಾರೋ ಅದು ನಿಮಗೆ ಫಸ್ಟ್ ಕಂಟ್ರೋಲ್ Z ಮಾಡಿದ ತಕ್ಷಣ ಅದ್ರ ಮೇಲೆ ಬರುತ್ತೆ, ಅದು ಫಸ್ಟ್ ಅಪಿಯರ್ ಆಗುತ್ತೆ. ಸೆಕೆಂಡ್ ಕಂಟ್ರೋಲ್ Z ಮಾಡಿದ ತಕ್ಷಣ ಇನ್ನೊಂದು ಪ್ರೀವಿಯಸ್ ಲಾಸ್ಟ್ ಬಟ್ ಒನ್ ಯಾರು ಡಿಲೀಟ್ ಮಾಡಿರ್ತಾರೆ ಅದು ಬರುತ್ತೆ. ಓಕೆ, ಲೈಕ್ ದಟ್. ಸೊ ಜನರಲಿ ಅದೇ ತರ ನಮಗೆ ಕ್ಯೂಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾರ್ಮಲಿ ಕ್ಯೂ ಅಂದ್ರೆ ಎಲ್ಲರಿಗೂ ಗೊತ್ತಲ್ವಾ, ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತೀವಿ. ಆ ಕ್ಯೂ ಅಲ್ಲಿ ಯಾರು ಫಸ್ಟ್ ಬಂದ್ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೋ ಅವರೆಲ್ಲ ಮುಂದೆ ಹೋಗ್ಕೊಂತ ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ ಅವರಿಗೆ ಫಸ್ಟ್ ಸರ್ವಿಸ್ ಸಿಗುತ್ತೆ. ಸೆಕೆಂಡ್ ಕ್ಯೂ ಅಲ್ಲಿ ನಿಂತ್ಕೊಂಡವರಿಗೆ ಸೆಕೆಂಡ್ ಸರ್ವಿಸ್ ಲೈಕ್ ನೆಕ್ಸ್ಟ್ ಸರ್ವಿಸ್ ಸಿಗುತ್ತೆ. ಫಸ್ಟ್ ಇನ್ ಫಸ್ಟ್ ಫಿಫೋ. ಅದೇ ತರ ಸ್ಟ್ಯಾಕ್ ಬಂದ್ಬಿಟ್ಟು ಲೀಫೋ, ಕ್ಯೂ ಬಂದ್ಬಿಟ್ಟು ಫಿಫೋ. ಅದೇ ತರ ನಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಲಿಂಕ್ ಲಿಸ್ಟ್ ಅಂತ ಇದೆ. ಸೊ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ನೀವು ಲೈಕ್ ಅರೇ ಕಂಪೇರ್ ಮಾಡಿದ್ರೆ ಸ್ಟ್ಯಾಕ್ ಅಲ್ಲಿ ಅದರದೇ ಆದ ಬೆನಿಫಿಟ್ ಇದೆ, ಸ್ಟ್ಯಾಕ್ ಕಂಪೇರ್ ಮಾಡಿದ್ರೆ ಕ್ಯೂ ಅಲ್ಲಿ ಅದರದೇ ಆದ ಬೆನಿಫಿಟ್ ಇದೆ, ಕ್ಯೂ ಅಂಡ್ ಸ್ಟ್ಯಾಕ್ ಕಂಪೇರ್ ಮಾಡಿದ್ರೆ ಲಿಂಕ್ ಲಿಸ್ಟ್ ಅಲ್ಲಿ ಅದರದೇ ಆದ ಬೆನಿಫಿಟ್ ಇದೆ. ಅಫ್ಕೋರ್ಸ್ ಕೆಲವೊಂದ್ಸರಿ ಅರೇ ಅಂಡ್ ಲಿಸ್ಟ್ ಎರಡು ಒಂದೇ ಅಲ್ಲ ಸರ್ ಅನ್ನೋ ತರ ಅನಿಸ್ಬೋದು, ಬಟ್ ಇಟ್ ಇಸ್ ನಾಟ್ ಸೇಮ್. ಅದರ ಚಾಲೆಂಜಸ್ ಇದೆ. ಲಿಂಕ್ ಲಿಸ್ಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜ್ ಲೈಕ್ ಬೆನಿಫಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಅರೇ. ಓಕೆ, ಅದೇ ತರ ಟ್ರೀಸ್ ಅಂಡ್ ಕ್ಯೂಸ್ ಅಂತ ಇದೆ. ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಆಯ್ತು, ನಮಗೆ ಲೈಕ್ ಒಂದ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಬೇಕು ಅಂತ ಇರುತ್ತೆ. ಸರ್ಟನ್ 100 ನಂಬರ್ಸ್, 1000 ನಂಬರ್ಸ್, 1,00,000 ಇಕ್ವೈರೀಸ್ ನ ಸ್ಟೋರ್ ಮಾಡ್ಬೇಕಂತ ಇರುತ್ತೆ. ಅದರಲ್ಲಿ ಯಾವ್ದೋ ಒಂದು XYZ ಮೆಥಡ್ ನ ಸೆಲೆಕ್ಟ್ ಮಾಡ್ತೀವಿ. ಯಾವ ಫ್ಯಾಕ್ಟರ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಸರ್, ನನಗೆ ಅರೇ ಮೇಲೆ ವರ್ಕ್ ಮಾಡೋದು ಗೊತ್ತಿದೆ ಅದಕ್ಕೆ ನಾ ಅರೇ ಸೆಲೆಕ್ಟ್ ಮಾಡ್ತೀನಿ. ಇದು ಇಂಡಸ್ಟ್ರಿ ಸ್ಟ್ರಕ್ಚರ್ ಅಲ್ಲ, ನಮಗ್ ಗೊತ್ತಿದೆ ಅಂತ ಅದನ್ನ ಯೂಸ್ ಮಾಡೋದಲ್ಲ ಇಂಡಸ್ಟ್ರಿ ಸ್ಟ್ರಕ್ಚರ್. ಅದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಪ್ರಾಪರ್ ವ್ಯಾಲಿಡೇಷನ್ ಅಂಡ್ ಪ್ರಾಪರ್ ಲೈಕ್ ಅನಾಲಿಸಿಸ್ ರೆಸ್ಪಾನ್ಸ್ ಕೊಡ್ಬೇಕಾಗುತ್ತೆ. ಅನಾಲಿಸಿಸ್ ಅವರಿಗೆ ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಓಕೆ, ಅದನ್ನ ಯಾವ ಟರ್ಮ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ ಅಂದ್ರೆ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಟೈಮ್ ಕಾಂಪ್ಲೆಕ್ಸಿಟಿ ಅಂತಂದ್ರೆ ಆ ಸ್ಟ್ರಕ್ಚರ್ ನ ನಾವು ಯೂಸ್ ಮಾಡಿದ್ರೆ ಪರ್ಟಿಕ್ಯುಲರ್ XYZ ಆಪರೇಷನ್, ಸರ್ಚಿಂಗ್ ಅಂತಾರೆ, ಇನ್ಸರ್ಟಿಂಗ್ ಇನ್ ದ ಮಿಡಲ್, ಇನ್ಸರ್ಟಿಂಗ್ ಇನ್ ದ ಎಂಡ್, ಇನ್ಸರ್ಟಿಂಗ್ ಇನ್ ಪರ್ಟಿಕ್ಯುಲರ್ ಲೊಕೇಶನ್, and finding a particular data, deleting a data, adding a new data, ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟು ಬೇಗ ನಾವು ಅದನ್ನ ಮಾಡ್ಬೋದು. ವಾಟ್ ಈಸ್ ದ, ಯಾಕಂದ್ರೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಇಷ್ಟೇ ಆದ CPU ಸೈಕಲ್ಸ್ ನ ಕನ್ಸ್ಯೂಮ್ ಮಾಡುತ್ತೆ. ಆ CPU ಸೈಕಲ್ಸ್ ಮೇಲ್ಗಡೆ ನಿಮ್ಮ ಕ್ಲಾಕ್ ಫ್ರೀಕ್ವೆನ್ಸಿ ಮೇಲ್ಗಡೆ ಟೋಟಲಿ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಎಷ್ಟು ಸೆಕೆಂಡ್ ನೀವು ಕನ್ಸ್ಯೂಮ್ ಮಾಡಲಿಕ್ಕೆ ನಿಮ್ಮ ಕಂಪ್ಯೂಟರ್ ಕನ್ಸ್ಯೂಮ್ ಮಾಡುತ್ತೆ. ಇಲ್ಲ ನೀವೇನಾದ್ರು ಪ್ರಾಡಕ್ಟ್ ಬೇಸ್ಡ್ ಏನಾದ್ರು ಪ್ರೋಗ್ರಾಮಿಂಗ್ ಮಾಡ್ತೀರಾ ನಿಮ್ಮ ಕಂಟ್ರೋಲರ್, ಮೈಕ್ರೋ ಪ್ರೊಸೆಸರ್ ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಆ ಡಿಸೈಡ್ ಆಗ್ಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ನಾವು ಅಲ್ಗಾರಿಥಮ್ ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ಲೈಕ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತಂದ್ರೆ ನಿಮ್ಮ ಪ್ರೋಗ್ರಾಮ್ ಜನರಲ್ ಏನಾಗುತ್ತೆ, ಪ್ರೋಗ್ರಾಮ್ ನೀವು ವೇರಿಯೇಬಲ್ ಸ್ಟೋರ್ ಮಾಡಿರ್ತೀರ, ಇದೆಲ್ಲ ಒನ್ ಟೈಮ್ ಲೈಕ್ ಪ್ರೋಗ್ರಾಮ್ ರೆಡಿ ಮಾಡ್ಬೇಕಾದ್ರೆ ವೇರಿಯೇಬಲ್ ಸ್ಟೋರ್ ಮಾಡ್ತೀರಾ, ಡಾಟಾ ಸ್ಟೋರ್ ಮಾಡ್ತೀರಾ, ಇಟ್ಸ್ ಓಕೆ. ಕೆಲವೊಂದ್ಸಲ ಡೈನಾಮಿಕ್ ಮೆಮೊರಿ ಲೈಕ್ ರಿಕ್ವೈರ್ಮೆಂಟ್ ಬರುತ್ತೆ. ಸಮಥಿಂಗ್ ಲೈಕ್ ಫೈಂಡ್ ಎಂಟರ್ ದ n ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀರಾ ಟು ಫೈಂಡ್ ಔಟ್ ಎವರೇಜ್. ಆ n ಅನ್ನೋದನ್ನ ಯೂಸರ್ ಎಷ್ಟಾದ್ರೂ ಎಂಟರ್ ಮಾಡ್ಬೋದು, ಅವ್ನು 5 ಆದ್ರೂ ಎಂಟರ್ ಮಾಡ್ಬೋದು, 1000 ಆದ್ರೂ ಎಂಟರ್ ಮಾಡ್ಬೋದು, 8000 ಆದ್ರೂ ಎಂಟರ್ ಮಾಡ್ಬೋದು, ಬಿಕಾಸ್ ಯು ಆರ್ ಗಿವಿಂಗ್ ಅ ಚಾಯ್ಸ್ ಟು ದ ಯೂಸರ್. ಅಂತ ಟೈಮಲ್ಲಿ ನಿಮ್ಮ ರಿಕ್ವೈರ್ಡ್ ಮೆಮೊರಿ ರಿಕ್ವೈರ್ಡ್ ಇರ್ತದೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನೀವು ಹಿಂಗ್ ಹ್ಯಾಂಡಲ್ ಮಾಡ್ಬೇಕು. ಆ ಹ್ಯಾಂಡಲ್ ಮಾಡೋದ್ರ ಜೊತೆಗೆ ನೀವು ಯೂಸ್ ಮಾಡುವಂತ
ಅಲ್ಗಾರಿಥಮ್ ಮೇಲ್ಗಡೆ ನಿಮಗೆ ಲೈಕ್ ಏನಾಗುತ್ತೆ, ಕಾಂಪ್ಲೆಕ್ಸಿಟಿ ಚೇಂಜ್ ಆಗುತ್ತೆ. ಸ್ಪೇಸ್ ಕಾಂಪ್ಲೆಕ್ಸಿಟಿ ಅದಲ್ಲದೆ ಟೈಮ್ ಕಾಂಪ್ಲೆಕ್ಸಿಟಿನ ನೀವು ಬೆಸ್ಟ್ ಯಾವ ಅಲ್ಗಾರಿಥಮ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಟೈಮ್ ಕಾಂಪ್ಲೆಕ್ಸಿಟಿನ ಬೆಸ್ಟ್ ಸೂಟ್ ಆಗುತ್ತೋ ಆ ಅಲ್ಗಾರಿಥಮ್ ನೀವು ಸೆಲೆಕ್ಟ್ ಮಾಡಿದ್ರೆ US1 ವಿಲ್ ಬಿ ದ ಗುಡ್ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಓಕೆ, ಅದೇ ತರ ಕಾಂಪ್ಲೆಕ್ಸಿಟಿ ಅಂಡ್ ರಿಕರೆನ್ಸ್ ರಿಲೇಷನ್ಸ್. ಸೊ ಜನರಲಿ ಏನಾಗುತ್ತೆ, ಕೆಲವೊಂದ್ಸಲ ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ರಿಕರಿಂಗ್ ಆಕ್ಷನ್ಸ್ ತುಂಬಾ ಆಗ್ತಾ ಇರುತ್ತೆ. ಓಕೆನಾ, ಆ ರಿಕರಿಂಗ್ ಆಕ್ಷನ್ಸ್ ನ ನೀವು ಹ್ಯಾಂಡಲ್ ಮಾಡ್ಬೇಕಂದ್ರೆ ಯಾವ ತರ ಅಪ್ರೋಚ್ ತಗೋಬೇಕು ಅನ್ನೋದನ್ನ ಇಲ್ಲಿ ನಾವು ಕಲಿತೀವಿ. ಡಿಸೈನ್ ಟೆಕ್ನಿಕ್ಸ್, ಡಿವೈಡ್ ಅಂಡ್ ಕಾನ್ಕರ್, ಡೈನಾಮಿಕ್ ಪ್ರೋಗ್ರಾಮಿಂಗ್, ಗ್ರೀಡಿ ಅಂಡ್ ಬ್ಯಾಕ್ ಟ್ರ್ಯಾಕಿಂಗ್ ಅಂತ. ಸೊ ಜನರಲಿ ಏನಾಗುತ್ತೆ, ಡಿವೈಡ್ ಅಂಡ್ ಕಾನ್ಕರ್ ಅಂದ್ರೆ ಕೆಲವೊಂದು ಇದು ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಓಕೆ, ಪ್ರೋಗ್ರಾಮಿಂಗ್ ಮೆಥಡ್. ಸೊ ಜನರಲಿ ಏನಾಗುತ್ತೆ, ಡಿವೈಡ್ ಅಂಡ್ ಕಾನ್ಕರ್ ಅಂತ ಏನಾಗುತ್ತೆ, ಒಂದು ಲಾರ್ಜ್ ಪ್ರೋಗ್ರಾಮ್ ನ ಸ್ಮಾಲ್ ಟಾಸ್ಕ್ ಆಗಿ ಡಿವೈಡ್ ಮಾಡಿ ಹ್ಯಾಂಡಲ್ ಮಾಡ್ತೀವಿ. ಡಿವೈಡ್ ಅಂಡ್ ಕಾನ್ಕರ್, ದಟ್ ಇಸ್ ಒನ್ ಟೈಪ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಮೆಥಡ್. ಅಂದ್ರೆ ಬಿಗ್ ಟಾಸ್ಕ್ ನ ಸ್ಮಾಲ್ ಟಾಸ್ಕ್ ಆಗಿ ಡಿವೈಡ್ ಕನ್ವರ್ಟ್ ಮಾಡ್ತೇವೆ. ಓಕೆ, ಎಕ್ಸಾಂಪಲ್ ಒಂದು ಬ್ಯಾಂಕಿಂಗ್ ಅಪ್ಲಿಕೇಶನ್. ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಲ್ಲಿ ನಾವು ಲೈಕ್ ಪಾಸ್ವರ್ಡ್ ಎಂಟರ್ ಮಾಡ್ತೀವಿ. ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ನಮ್ಮ ಅಕೌಂಟಿಗೆ ಹೋಗುತ್ತೆ. ಅಕೌಂಟ್ ಹೋದ ತಕ್ಷಣ ಅಮೌಂಟ್, ನಾವು ಪರ್ಟಿಕ್ಯುಲರ್ ಅಮೌಂಟ್ ಮೆನ್ಷನ್ ಮಾಡ್ತೀವಿ. ಆ ಅಮೌಂಟ್ ನಮ್ಗೆ ವಿಡ್ರಾ ಆಗಿ ಬರುತ್ತೆ. ಇನ್ ಜನರಲ್ ಇದನ್ನೇ ನಾವು ಎಟ್ ಎ ಟೈಮ್ ಎಲ್ಲಾ ಪ್ರೋಗ್ರಾಮ್ ನ ಒಂದೇ ಫೈಲ್ ಅಲ್ಲಿ ಒಂದೇ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಲ್ಲಿ ಬರೆಯೋದಕ್ಕಿಂತ ವಿ ಕ್ಯಾನ್ ಡಿವೈಡ್ ಇಟ್. ಲಾಗಿನ್ ಗೋಸ್ಕರನೇ ಒಂದು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಫಾರ್ ಚೆಕಿಂಗ್ ಲೈಕ್ ಅಕೌಂಟ್ ಬ್ಯಾಲೆನ್ಸ್, ಅವನ ಕಡೆಯಿಂದ ಅಮೌಂಟ್ ಲೈಕ್ ಯೂಸರ್ ಕಡೆಯಿಂದ ಅಮೌಂಟ್ ನ ಎಂಟರ್ ಮಾಡ್ಕೊಂಡು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಫೈಲ್ ಅಂಡ್ ಪರ್ಟಿಕ್ಯುಲರ್ ಸೆಕ್ಷನ್, ಅಂಡ್ ಟು ವಿಡ್ರಾ ದ ಮನಿ, ಆ ಮನಿ ವಿಡ್ರಾ ಮಾಡಿ ಲೈಕ್ ಮನಿ ವಿಡ್ರಾ ಆದ್ಮೇಲೆ ಅಷ್ಟು ಅಮೌಂಟ್ ನ ಆ ಪರ್ಟಿಕ್ಯುಲರ್ ಪರ್ಸನ್ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಮೈನಸ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಲೈಕ್ ಸೆಕ್ಷನ್. ಈ ತರ ಡಿವೈಡ್ ಮಾಡ್ಬೇಕು. ಡಿವೈಡ್ ಅಂಡ್ ಕಾನ್ಕರ್, ಡಿವೈಡ್ ಅಂಡ್ ರೂಲ್ ಅಂತ ಗೊತ್ತಲ್ಲ, ಬ್ರಿಟಿಷ್ ಫೇಮಸ್ ರೂಲ್. ಅದೇ ತರ ಪ್ರೋಗ್ರಾಮ್ ಅಲ್ಲಿ ಕೂಡ ಡಿವೈಡ್ ಅಂಡ್ ಕಾನ್ಕರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂಡ್ ಒನ್ ಮೋರ್ ಈಸ್ ಡೈನಾಮಿಕ್ ಪ್ರೋಗ್ರಾಮಿಂಗ್. ಡೈನಾಮಿಕ್ ಪ್ರೋಗ್ರಾಮಿಂಗ್ ಏನಾಗುತ್ತೆ, ಅಕಾರ್ಡಿಂಗ್ ಟು ದ ಬೆಸ್ಟ್ ಅಪ್ರೋಚ್, ನಮಗಿರೋ ಅವೈಲೇಬಲ್ ಬೆಸ್ಟ್ ಅಪ್ರೋಚ್ ಅಲ್ಲಿ ವಿ ಆರ್ ಗೋಯಿಂಗ್ ಟು select that particular best approaching method, dynamic programming. And talking about the greedy and backtracking ಅಂತ ಕಾನ್ಸೆಪ್ಟ್ ಬಂದಾಗ ಏನಾಗುತ್ತೆ, what you are going to select greedy ಅಂದ್ರೆ it's all about local basic like best local method for handling the program. Backtracking ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಮೆಥಡ್ ನ ಅಪ್ರೋಚ್ ಮಾಡಿ ನೀವು ಪ್ರೋಗ್ರಾಮ್ ನ ಸಾಲ್ವ್ ಮಾಡ್ತೀರಾ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಆ ಮೆಥಡ್ ನಿಮಗೆ ಒಳ್ಳೆ ಕಾಂಪ್ಲೆಕ್ಸಿಟಿ, ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದ್ರೆ ಬ್ಯಾಕ್ ಟ್ರ್ಯಾಕಿಂಗ್, ಮತ್ತೆ ರಿಟರ್ನ್ ಪ್ರೀವಿಯಸ್ ಪೊಸಿಷನ್ ಇನ್ನೊಂದು ಅಲ್ಗಾರಿಥಮ್ ಅಪ್ಲೈ ಮಾಡೋದು, ದಟ್ ಈಸ್ ಕಾಲ್ಡ್ ಬ್ಯಾಕ್ ಟ್ರ್ಯಾಕಿಂಗ್. ಅದೇ ತರ ವಿ ಹ್ಯಾವ್ ಅ ಡಿಫರೆಂಟ್ ಕಾನ್ಸೆಪ್ಟ್ ಲೈಕ್ ಗ್ರಾಫ್ ಅಲ್ಗಾರಿಥಮ್ಸ್, DFS ಶಾರ್ಟೆಡ್ ಪಾತ್, ಮಿನಿಮಮ್ ಸ್ಪೇಸಿಂಗ್ ಟ್ರೇಸ್, ಅಂಡ್ ಕಾಂಪ್ಲೆಕ್ಸಿಟಿ ಥಿಯರಿ ಲೈಕ್ PNP ಪಾಲಿನಾಮಿಯಲ್ and NP as well as NP compactness and different concepts ಇದೆ. ಇಲ್ಲಿ ಕೂಡ ನಿಮಗೆ it is all about handling the data, handling the actions and finding the best actions for that. Okay, that is all about 8th unit. Okay, ಅದರ ಒಂದು ಕ್ವೆಶ್ಚನ್ ಇದೆ. So what is the time complexity of binary search on a sorted array of n elements? ಒಂದು n elements ಇದ್ರೆ ಆಲ್ರೆಡಿ ಸಾರ್ಟ್ ಆಗಿಬಿಟ್ಟಿದೆ, ಬಿಕಾಸ್ ಕ್ವೆಶ್ಚನ್ ಅಲ್ಲಿ ಕೊಟ್ಬಿಟ್ಟಿದ್ರೆ ನಾನು ಸಾರ್ಟೆಡ್ ಅರೇ ಅಂದ್ರೆ ಆಲ್ರೆಡಿ ಅದರಲ್ಲಿ ಎಲಿಮೆಂಟ್ಸ್ ಸಾರ್ಟ್ ಆಗ್ಬಿಟ್ಟಿದೆ. ಇಟ್ಸ್ ಆಲ್ ಅಬೌಟ್ ವಾಟ್ ಇಸ್ ದ ಟೈಮ್ ಕಾಂಪ್ಲೆಕ್ಸಿಟಿ. ಒಂದು ಟೈಮ್ ಕಾಂಪ್ಲೆಕ್ಸಿಟಿ, ಅದರಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟು ಬರಬಹುದು, ದಟ್ ಈಸ್ O log n, big O, ಇಟ್ಸ್ ಕಾಲ್ಡ್ ದ ಬಿಗ್ O ಕಾನ್ಸ್ಟೆಂಟ್, O log n. log n number of like n is the number of elements. O is the instruction, like big O is the one particular time like a time investment for executing an instruction, fixed number. Okay, then log n on total ನಿಮಗೆ best time complexity for like solving such kind of, finding the element in such kind of sorted array is big O log n. Okay, so maybe ನಿಮಗೆ ಇವಾಗ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸರ್ ಇದು ಓವರ್ ಆಲ್ ಕಾನ್ಸೆಪ್ಟ್ ಹೇಗೆ ಆನ್ಸರ್ ಬಂತು ಅಂತ ನಿಮ್ಗೆ ಡೌಟ್ ಬರುತ್ತೆ. ಒನ್ಸ್ ಯು ಗೋ ಥ್ರೂ ದ ಎಂಟೈರ್ ಥಿಯರಿ ಕಾನ್ಸೆಪ್ಟ್ ಅಂಡ್ ಅದೇ ತರ ಒಂದು ಸಿಮಿಲರ್ ಆಗಿ ಒಂದು ಲೈಕ್ 100 150 200 ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆನಾ, ರೈಟ್. Talking about the data communication and computer networks, of course communication, computer ಅಲ್ಲಿ one more part ಬರೋದು communication. ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡಿಗೆ ಡಾಟಾನ ಯಾವ ತರ ಟ್ರಾನ್ಸ್ಮಿಟ್ ಮಾಡ್ತೇವೆ, ಅಂಡ್ ಡಾಟಾ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಅದರದ್ದೇ ಆದ ನೆಟ್ವರ್ಕ್ ರೂಲ್ಸ್ ಇರುತ್ತೆ. ನಾವು ಯಾವ್ದು ರೀತಿ ಆ ರೀತಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಜನರಲಿ ಏನಾಗುತ್ತೆ ಗೊತ್ತಾ, ಮೀ ಅಂಡ್ ಯು, ನಾನು ನೀವು ಇಬ್ಬರೇ ಇದ್ದಾಗ ಏನಾಗುತ್ತೆ, ನಾವು ಈಸಿಯಾಗಿ ಮಾತಾಡ್ತೀವಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋ ಕಾನ್ಸೆಪ್ಟ್ ಏನ್ ಮಚ್ ಬರಲ್ಲ. ಮೋರ್ ದೆನ್ 2 ಮೆಂಬರ್ಸ್, 3 5 10 100 200 ಮಷಿನ್ಸ್ ಬಂದಾಗ ಪ್ರತಿಯೊಂದು ಮಷಿನ್ಗೂ ಇಂಟ್ರಪ್ಟ್ ಇರ್ಲಾರ್ದಂಗೆ, ಕನ್ಫ್ಯೂಷನ್ ಇರ್ಲಾರ್ದಂಗೆ ಅಂಡ್ ಯಾವ್ದೇ ರೀತಿ ಡಾಟಾ ಲೀಕೇಜ್ ಇರ್ಲಾರ್ದಂಗೆ ನೀವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಕೆಲವೊಂದು ಪ್ರೋಟೋಕಾಲ್ಸ್, ಇಟ್ ಇಸ್ ಕಾಲ್ಡ್ ದ ಪ್ರೋಟೋಕಾಲ್. ಓಕೆ, ನೆಟ್ವರ್ಕ್ ಪ್ರೋಟೋಕಾಲ್ಸ್ ನೀವು ಫಾಲೋ ಮಾಡ್ಬೇಕಾಗುತ್ತೆ, ಕಮ್ಯುನಿಕೇಶನ್ ಮೆಥಡ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ದಟ್ ಇಸ್ ಆಲ್ ಅಬೌಟ್ ಡಾಟಾ ಕಮ್ಯುನಿಕೇಶನ್ ಅಂಡ್ ಕಂಪ್ಯೂಟರ್ ನೆಟ್ವರ್ಕ್.
ಡಾಟಾ ಕಮ್ಯುನಿಕೇಶನ್ ಬೇಸಿಕ್ಸ್ ಲೈಕ್ ಸಿಗ್ನಲ್ಸ್, ಬ್ಯಾಂಡ್ವಿಡ್ತ್, ಟ್ರಾನ್ಸ್ಮಿಷನ್ ಮೋಡ್ಸ್. ಓಕೆ, ಮೇ ಬಿ ನೀವು ನಿಮ್ಮ ಮನೇಲಿ DTH ಇದೇ ಇರುತ್ತೆ. ಸೊ ಮಳೆ ತುಂಬಾ ಬಂದಾಗ ಸಿಗ್ನಲ್ಸ್ ಸಿಗಲ್ಲ ನಿಮ್ಗೆ ಅಲ್ವಾ, ಸಿಗ್ನಲ್ ಸಿಗಲ್ಲ, ಬ್ಯಾಂಡ್ವಿಡ್ತ್ ಕಡಿಮೆ ಇದೆ, ಲೋ ಬ್ಯಾಂಡ್ವಿಡ್ತ್, ವೀಕ್ ಸಿಗ್ನಲ್ಸ್. ಆ ಕಾನ್ಸೆಪ್ಟ್ ನೀವು ಗೊತ್ತಿದೆ. ಬ್ಯಾಂಡ್ವಿಡ್ತ್ ಅಂತಂದ್ರೆ ಎಷ್ಟು ನಾವು ಟ್ರಾಫಿಕ್ ನ ಹ್ಯಾಂಡಲ್ ಮಾಡಬಹುದು, ಎಷ್ಟು ಟ್ರಾಫಿಕ್, ಎಷ್ಟು ನಂಬರ್ ಆಫ್ ಕ್ಲೈಂಟ್ಸ್ ನ ಎಟ್ ಎ ಟೈಮ್ ಹ್ಯಾಂಡಲ್ ಮಾಡಬಹುದು, ವಾಟ್ ಇಸ್ ದ ಟ್ರಾಫಿಕ್ ವಿ ಆರ್ ಏಬಲ್ ಟು ಹ್ಯಾಂಡಲ್. ಮೋರ್ ಬ್ಯಾಂಡ್ವಿಡ್ತ್, ಮೋರ್ ಟ್ರಾಫಿಕ್ ಯು ಕ್ಯಾನ್ ಹ್ಯಾಂಡಲ್. ಸೊ ಸಿಗ್ನಲ್ ಸ್ಟ್ರೆಂತ್, ಅಫ್ಕೋರ್ಸ್ ಎಷ್ಟು ಸ್ಟ್ರೆಂತ್, ಲೈಕ್ ಸಿಗ್ನಲ್ ಸ್ಟ್ರೆಂತ್ ಅಂದಾಗ ನಮಗೆ ಎಷ್ಟು ಅವಾಯ್ಡ್, ಲೈಕ್ ಎಷ್ಟು ಡಿಸ್ಟರ್ಬೆನ್ಸ್ ಇದ್ರು ಕೂಡ ಸಿಗ್ನಲ್ ನಮಗೆ ರೀಚ್ ಆಗುತ್ತೆ. ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ಅಫ್ಕೋರ್ಸ್ ಕ್ವಾಲಿಟಿ ಆಫ್ ದ ಔಟ್ಪುಟ್ ವಿಲ್ ಬಿ ಮೋರ್, ರೈಟ್, ಆ ತರ. Then talking about the transmission mode, ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಟ್ರಾನ್ಸ್ಮಿಷನ್ ಮೋಡ್ ಇದೆ. ವೈರ್ ಅಂಡ್ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೋಡ್ ಇದೆ, ಸೀರಿಯಲ್ ಅಂಡ್ ಪ್ಯಾರಲಲ್ ಮೆಥಡ್ ಇದೆ, ಟ್ರಾನ್ಸ್ಮಿಷನ್ ಮೆಥಡ್. ಸೊ ಆಲ್ ಥಿಂಗ್ ವಿ ವಾಂಟ್ ಟು ಲರ್ನ್ ಇನ್ ದಿ ಫಸ್ಟ್ ಟಾಪಿಕ್. ಕಂಪ್ಯೂಟರ್ ನೆಟ್ವರ್ಕ್ಸ್, LAN, MAN, WAN ಅಂಡ್ ವೈರ್ಲೆಸ್ ನೆಟ್ವರ್ಕ್ಸ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂಡ್ ಲೋಕಲ್ ವೈರ್ಲೆಸ್ ನೆಟ್ವರ್ಕ್ಸ್. ಈ ತರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಯಾವ ಟೈಮಲ್ಲಿ ಲ್ಯಾನ್ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ವ್ಯಾನ್ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಮ್ಯಾನ್ ಯೂಸ್ ಮಾಡಬೇಕು, ನಿಮ್ಮ ಮೊಬೈಲ್ ಯಾವ್ದನ್ನು ಯೂಸ್ ಮಾಡ್ತಾ ಇದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ ಟಾಪಿಕ್ ಅಲ್ಲಿ ಕಲಿತೀರಾ. ನೆಟ್ವರ್ಕ್ ಮೋಡ್ಸ್ ಲೈಕ್ OSI ಅಂಡ್ OSI ಲೇಯರ್, TCP ಅಂಡ್ IP ಲೇಯರ್ಸ್ ಅಂಡ್ ಪ್ರೋಟೋಕಾಲ್ಸ್. ಓಕೆ, ಜನರಲಿ 7 OSI ಲೇಯರ್ಸ್ ಇದೆ ನಮ್ಮ ಹತ್ರ. ಓಕೆನಾ. ಸೊ OSI ಲೇಯರ್ ಅಲ್ಲಿ ಪ್ರತಿಯೊಂದು ಒಂದು ಅಪ್ಲಿಕೇಶನ್ ಲೇಯರ್ ಇಂದ ಹಿಡಿದು ಫಿಸಿಕಲ್ ಲೇಯರ್ ತನಕ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಟ್ರಾವೆಲ್ ಹಾಕೊಂತ ಬರುತ್ತೆ. ಫಿಸಿಕಲ್ ಲೇಯರ್ ಇಂದ ಇನ್ನೊಂದು ಫಿಸಿಕಲ್ ಲೇಯರ್ ಹೋಗುತ್ತೆ. ಫಿಸಿಕಲ್ ಲೇಯರ್ ಇಂದ ಅಗೇನ್ ಇಟ್ ವಿಲ್ ಗೋ ಬ್ಯಾಕ್ ಟು ದ ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಅಲ್ಲಿ ನೀವು ನೋಡ್ತಾ ಇರೋ ಸ್ಕ್ರೀನ್ ಕಾಣಿಸ್ತಾ ಇರೋದು. ಬಟ್ ಅದರ ಅಪ್ಲಿಕೇಶನ್ ಲೇಯರ್ ಇಂದ ಹಿಡಿದು ತುಂಬಾ ಲೇಯರ್ಸ್ 7 ಲೇಯರ್ಸ್ ಇಟ್ಕೊಂಡು ಟ್ರಾವೆಲ್. ಅಂದ್ರೆ ಅಪ್ಲಿಕೇಶನ್ ಲೇಯರ್ ಟು ಫಿಸಿಕಲ್ ಲೇಯರ್ ವಿ ಹ್ಯಾವ್ ಅರೌಂಡ್ 7 layers. All 7 layers it is going to travel. It is going to reach the physical layer. Again from physical layer to the again one more physical layer. From there again back to application layer. ಅದು ಇನ್ನೊಂದು ಎಂಡ್ ನಿಮ್ಮ ಅಪ್ಲಿಕೇಶನ್ ಕಾಣಿಸುತ್ತೆ. ಸೊ ದಟ್ ಇಸ್ ಆಲ್ ಅಬೌಟ್ ದಿ OSI layers. ಓಕೆ, just a minute. Then TCP, transmission control protocol, as well as the internet protocol, TCP IP layers. Okay, then protocols, ಈ ಲೇಯರ್ಸ್ ನ ಯಾವ ತರ ಯೂಸ್ ಮಾಡಬೇಕು, ಪ್ರೋಟೋಕಾಲ್ಸ್, ಇಂಟರ್ನೆಟ್ IP ಪ್ರೋಟೋಕಾಲ್ ಯಾವ ತರ ಯೂಸ್ ಮಾಡಬಹುದು. ಅಂಡ್ ಲೈಕ್ ಅದ್ರದ್ದು ಫೀಚರ್ಸ್ ಏನು, ಡಾಟಾ ಫ್ರೇಮ್ ಅಂದ್ರೆ ಅದರಲ್ಲಿ ಏನೇನು ಡಾಟಾ ಇರುತ್ತೆ, ಯಾವ ತರ ಅಡ್ರೆಸ್ ಫ್ರೇಮ್ ಯಾವುದು, ಡಾಟಾ ಫ್ರೇಮ್ ಅಂದ್ರೆ ಪ್ರೆಸೆಂಟ್ ಇನ್ಫಾರ್ಮೇಶನ್ ಇಲ್ಲಿ ಕಲಿತೇವೆ. Then addressing IPv4 and IPv6 ARP routing algorithm. Okay, so generally IPv4 addressing ಅಂದ್ರೆ ಎಷ್ಟು ಲೈಕ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ, ಅದರಲ್ಲಿ IPv4 ಅಲ್ಲಿ ಸಬ್ನೆಟ್ ಮಾಸ್ಕ್ ಅಂದ್ರೆ ಏನು. ಓಕೆ, ಸೊ ಇದ್ರ ಮೇಲ್ಗಡೆ ತುಂಬಾ ಮ್ಯಾಥಮೆಟಿಕಲ್ ಕ್ವಶನ್ಸ್ ಕೂಡ ಬರುತ್ತೆ. ಓಕೆನಾ, ಒಂದು ಪರ್ಟಿಕ್ಯುಲರ್ IPv4 ಅಡ್ರೆಸ್ ಕೊಟ್ಬಿಟ್ಟು ಸಬ್ನೆಟ್ ಮಾಸ್ಕ್ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ನೆಟ್ವರ್ಕ್ ಯೂನಿಟ್ಸ್ ಯು ಕ್ಯಾನ್ ಕಾನ್ಫಿಗರ್ ಇನ್ ದಿಸ್ ಪರ್ಟಿಕ್ಯುಲರ್ ಸಬ್ನೆಟ್ ಮಾಸ್ಕ್. Okay, in this particular CIDR number ಕೊಟ್ಟು ಅದರಲ್ಲಿ ನೀವು ಎಷ್ಟು ಲೈಕ್ ಯೂನಿಟ್ಸ್ ನ ನೀವು ಕಾನ್ಫಿಗರ್ ಮಾಡಬಹುದು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಕಲಿತಾರೆ. IPv4 ಅಲ್ಲಿ ಡಿಫರೆಂಟ್ ಬರುತ್ತೆ. ಓಕೆ, ದೆನ್ ವರ್ಲ್ಡ್ ವೈಡ್ ವೆಬ್, WWW, www.google.com, www.youtube.com ಅಂತ ಕಲ್ತಿರ್ತೀರಾ. ಆ WWW ಅಂದ್ರೆ ವರ್ಲ್ಡ್ ವೈಡ್ ವೆಬ್. ಸೊ ಅದರಲ್ಲಿ ಡೊಮೈನ್ ನೆಟ್ವರ್ಕ್ ಸರ್ವಿಸ್ DNS, as well as email protocols, telnet and FTP protocol, file transfer protocol, ಇವೆಲ್ಲ ಯಾವ ತರ ಯೂಸ್ ಆಗುತ್ತೆ. ಲೈಕ್ ಈಗ ನೀವು youtube.com ಅಂತ ಟೈಪ್ ಮಾಡ್ತೀರಾ. youtube.com ಅನ್ನೋದು ನಮಗ್ ಗೊತ್ತಾಗ್ಲಿ ಅಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರೋದು. ಬಟ್ ಹೇಳಬೇಕು ಅಂತಂದ್ರೆ ಇಂಟರ್ನಲಿ ದಟ್ youtube.com ಈಸ್ ಅಲಾಕೇಟೆಡ್ ಟು ಸರ್ಟನ್ ನಂಬರ್ ಆಫ್ IP ಅಡ್ರೆಸ್. ಆ ಪರ್ಟಿಕ್ಯುಲರ್ ಸರ್ಟನ್ ನಂಬರ್ ಆಫ್ IP ಅಡ್ರೆಸ್ಗೆ ಒಂದು ಡೊಮೈನ್ ನೇಮ್ ಕೊಟ್ಟಿದ್ದೀವಿ, ದಟ್ ಇಸ್ DNS, ಡೊಮೈನ್ ನೇಮ್ ಪ್ರೋಟೋಕಾಲ್, ಡೊಮೈನ್ ನೇಮ್ ಸರ್ವಿಸ್. ಓಕೆ, ಆ ಪರ್ಟಿಕ್ಯುಲರ್ ಲೈಕ್ URLs ಗೆ ಒಂದು ಪರ್ಟಿಕ್ಯುಲರ್ ನೇಮ್ ಕೊಟ್ಟು, ಆ ನೇಮ್ ಅಂದ್ರೆ ಹ್ಯೂಮನ್ ರೀಡೇಬಲ್ ಅಂಡ್ ಮೆಮೊರೇಬಲ್ ನೇಮ್ ಲೈಕ್ ಲೆವೆಲ್ ಅಲ್ಲಿ ಒಂದು ನೇಮ್ ಕೊಟ್ಟಿರ್ತೀವಿ. ಆ ನೇಮ್ಗೆ ಏನಾಗುತ್ತೆ, ಆ IP ಅಡ್ರೆಸ್ ಮ್ಯಾಚ್ ಆಗುತ್ತೆ. ದೆನ್ ವೆನ್ ಯು ಟೈಪ್ ದಟ್ ನೇಮ್ ಇನ್ ದ ಸರ್ಚ್ ಬಾರ್, ಅಂದ್ರೆ ನಿಮ್ಮ ಬ್ರೌಸರ್ ಸರ್ಚ್ ಮೆನು ಇರುತ್ತಲ್ವಾ, ಅಲ್ಲಿ ನೇಮ್ ನೀವು ಯಾವಾಗ ಟೈಪ್ ಮಾಡ್ತೀರೋ ಅವಾಗ ಆ ಪರ್ಟಿಕ್ಯುಲರ್ IP ಅಡ್ರೆಸ್ ರೀಪ್ಲೇಸ್ ಆಗಿ ಫೈನಲ್ ಸರ್ವರ್ ಹಿಟ್ ಆಗುತ್ತೆ, ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ದಟ್ ಇಸ್ ಆಲ್ ಅಬೌಟ್ DNS, ಇಮೇಲ್ ಪ್ರೋಟೋಕಾಲ್ ಅಂಡ್ ಟೆಲ್ನೆಟ್ as well as FTP ಪ್ರೋಟೋಕಾಲ್. ಒಂದು ಫೈಲ್ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ, ಒಂದು ನೆಟ್ವರ್ಕ್ ಇಂದ ಇನ್ನೊಂದು ನೆಟ್ವರ್ಕ್ಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದರದೇ ಆದ ಪ್ರೋಟೋಕಾಲ್ ನ ಫಾಲೋ ಮಾಡಿದ್ಮೇಲೆ ಟ್ರಾನ್ಸ್ಫರ್ ಆಗೋದು, ಡೈರೆಕ್ಟ್ ಟ್ರಾನ್ಸ್ಫರ್ ಆಗೋದು. ದೆನ್ ನೆಟ್ವರ್ಕ್ ಸೆಕ್ಯೂರಿಟಿ, ಕ್ರಿಪ್ಟೋಗ್ರಫಿ, VPNs and firewalls. You can't access all the websites. ಕೆಲವೊಂದು ವೆಬ್ಸೈಟ್ ಆಟೋಮೆಟಿಕ್ ಆಗಿ ನಿಮ್ಮ ಸಿಸ್ಟಮ್ ಬ್ಲಾಕ್ ಮಾಡುತ್ತೆ. ಕೆಲವೊಂದು ಹ್ಯಾಕಿಂಗ್ ಲೈಕ್ ವೈರಸ್ ವೆಬ್ಸೈಟ್ ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಸಿಸ್ಟಮ್ ನಲ್ಲಿರೋ ಫೈರ್ ವಾಲ್ ಆಟೋಮೆಟಿಕ್ ಆಗಿ ಬ್ಲಾಕ್ ಮಾಡುತ್ತೆ, ಮಾಲ್ವೇರ್. ಓಕೆ,
That is all because of the settings that your system is already having by default. We can even increase the system security also. That information you're going to get in a network security concept. Okay. Now, other questions you can just check here. See which layer of the OSI model primarily responsible for routing the data between the networks. One network in the ಇನ್ನೊಂದು network data na route ಮಾಡಬೇಕಂತಂದ್ರೆ which network layer is out of the 7 layers, which network layer is responsible? That is the answer is network layer. Reason behind that one you will come to know once you are going to study the all the OSI layers responsibility. ಪ್ರತಿಯೊಂದು OSI layer requirement ಅದು ಏನು ಮಾಡುತ್ತೆ ಅಂತ ಗೊತ್ತಾದ್ರೆ just by looking at the question itself we can get the answer. Okay, you don't even check for the options. So the next unit, that is the last unit about the AI. So Sujay is going to take care of that particular unit explanation. AI model, ಯಾವ AI topic ಮೇಲ್ಗಡೆ ಏನೇನ್ ಸಬ್ಜೆಕ್ಟ್ ಇದೆ, ಏನೇನ್ ಟಾಪಿಕ್ ಕೊಟ್ಟಿದ್ದಾರೆ, and ಅದ್ರ ಮೇಲ್ಗಡೆ ಏನೇನ್ ಕ್ವಶನ್ಸ್ ಬರ್ಬೋದನ್ನ Sujay will explain to you. Hey, hi guys, welcome to the last unit, that is unit number 10. This is the most important in today's generation. ಏನಕ್ಕೆ ಅಂದ್ರೆ ಎಲ್ಲರೂ ಇವಾಗ AI, ಡೇಟಾ ಸೈನ್ಸ್, ಮಿಷಿನ್ ಲರ್ನಿಂಗ್ ಇದ್ರ ಬಗ್ಗೆನೇ ಇವಾಗ ಎಲ್ಲರೂ ಮಾತಾಡ್ತಾ ಇದಾರೆ. ಇವಾಗ ಟೆಕ್ನಾಲಜಿ ಇವಾಗ ಲಾಸ್ಟ್ 2-3 years ಅಂತಂದು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ನೀವು ನೋಡಿದ್ರೆ ಇದ್ರಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ. ಸೊ ಇದ್ರಲ್ಲಿ ಏನು ಅಂತಂದ್ರೆ ನಾವು ಎ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಎ ಹೆಂಗ್ ಡೆವಲಪ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇದಕ್ಕೆ ಕಲಿತೀವಿ. ಫಾರ್ ಎಕ್ಸಾಂಪಲ್, ಸೊ ಫಸ್ಟ್ ಏನು ಅಂದ್ರೆ ಎ ನ ನಾವು ಯಾವ ರೀತಿ ಅಪ್ರೋಚ್ ಮಾಡ್ತೀವಿ, ಅಪ್ರೋಚ್ ಅಷ್ಟು ಎ. ಫಾರ್ ಎಕ್ಸಾಂಪಲ್, ಟ್ಯೂರಿಂಗ್ ಟೆಸ್ಟ್ ಅಂದ್ರೆ ಏನು, ರೇಷನಲ್ ಏಜೆಂಟ್ಸ್ ಅಂದ್ರೆ ಏನು, ಇಲಾಸ್ಟಿಕ್ ಸರ್ಚ್ ಅಂದ್ರೆ ಏನು. ಸೊ ಟ್ಯೂರಿಂಗ್ ಟೆಸ್ಟ್ ಅಂತಂದ್ರೆ ಸೊ ನಾವು ಎ ನ ಯಾವ ರೀತಿ ಟೆಸ್ಟ್ ಮಾಡ್ತೀವಿ. ಸೊ ಎಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕ್ಯಾಪ್ಚರ್ ಮಾಡ್ತೀರಾ, ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಎ ಇಸ್ ಏಬಲ್ ಟು ಟೆಸ್ಟ್ ವೆದರ್ ದಿಸ್ ಪೀಪಲ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮಿಷಿನ್ಸ್, ರೈಟ್. ಸೊ ಆ ತರ ನಾವು ಎ ಇಸ್ ಕೇಪಬಲ್ ಆಫ್ ಐಡೆಂಟಿಫೈಂಗ್. ಒಂದು ಅದಕ್ಕೆ ಮತ್ತೆ ಆಪಲ್ ಅದು ಇದು ಕೊಟ್ರೆ ಅದು ಅದೇನಾ ಅಂತ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಇದೆಯಾ ಅಂತ ಚೆಕ್ ಮಾಡೋದೆಲ್ಲ ಟ್ಯೂರಿಂಗ್ ಟೆಸ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಂದ್ರೆ ರಾಷನಲ್ ಏಜೆಂಟ್ಸ್ ಅಂತಂದ್ರೆ ಅದು ಹ್ಯೂಮನ್ಸ್ ಪರವಾಗಿ ಅದೇ ಏಜೆಂಟ್ ಎ ಆಗಿ ಅದೇ ಟೆಸ್ಟ್ ಮಾಡುತ್ತೆ. ಸೊ ನೀವ್ ಏನಾರ ಒಂದು ಮೊನೋಟಮಸ್ ಆಗಿ ಮಾಡ್ತಾ ಇರ್ತೀರಾ, ಅದನ್ನೇ ನೀವು ಮತ್ತೆ ಆಟೋಮೇಟ್ ಮಾಡ್ಬೇಕು ಅಂದ್ರೆ ಒಂದು ರಾಷನಲ್ ಏಜೆಂಟ್ ತಗೊಂಡ್ಬಂದ್ರೆ ಅದು ನಿಮ್ ಪರವಾಗಿ ಅದೇ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಏನು ಅಂದ್ರೆ ಹ್ಯೂರಿಸ್ಟಿಕ್ ಸರ್ಚ್. ಸೊ ಹ್ಯೂರಿಸ್ಟಿಕ್ ಸರ್ಚ್ ಅಲ್ಲಿ ಬೇಜಾನ್ ತರ ಇದೆ. ಅದ್ರಲ್ಲಿ ಏನು ಅಂದ್ರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸರ್ಚ್ ಇದೆ. ಸೊ ಆ ಸರ್ಚಸ್ ಅಲ್ಲಿ ನಾವು ಮತ್ತೆ ಸರ್ಚಸ್ ಅಲ್ಲಿ ಡೀಟೇಲ್ ಆಗಿ ಇಲ್ಲಿ ನೋಡ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಬೈ ಸರ್ಚನ್ಸ್ ಅಂದ್ರೆ BFS ಅಂತಿದೆ, DFS ಅಂತಿದೆ. BFS ಅಂದ್ರೆ ಬ್ರೆಡ್ತ್ ಫಸ್ಟ್ ಸರ್ಚ್ ಅಂತ ಹೇಳಿ. ಸೊ ಎಷ್ಟು ಬ್ರೆಡ್ತ್ ಇದೆ ಡೇಟಾ, ಆ ಬ್ರೆಡ್ತ್ ಮೇಲೆ ಅನಲೈಸ್ ಮಾಡಿ ಆ ಡೇಟಾನ ನಿಮಗೆ ಶಾರ್ಟ್ ಮಾಡಿ ಕ್ವಿಕೆಸ್ಟ್ ರಿಸಲ್ಟ್ ಕೊಡುತ್ತೆ. ಆಮೇಲೆ ನೆಕ್ಸ್ಟ್ ಡೆಪ್ತ್ ಫಸ್ಟ್ ಅಪ್ರೋಚ್ ಅಂತ ಇದೆ. ಸೊ ಅದ್ರಲ್ಲಿ ಹೆಂಗೆ ಅಂದ್ರೆ ಫುಲ್ ಡೀಪ್ ಆಗಿ ಡೇಟಾನ ಒಳಗೋಗಿ ಫುಲ್ ಮೇಲೆ ಕೈ ಹಾಕಿ ಆ ಡೇಟಾ ಹಿಂಗೆ ಎತ್ತಿ ಕೊಡುತ್ತೆ. ಸೊ ಬೇಸ್ಡ್ ಆನ್ ದ ಅವೈಲಬಿಲಿಟಿ ಆಫ್ ಡೇಟಾ ನಿಮ್ಗೆ ಯಾವ ರೀತಿ ಡೇಟಾ ಬೇಕೋ ಆ ಡೇಟಾನ ನೀವು ಮಾಡ್ಬೋದು. ನೆಕ್ಸ್ಟ್ ಗ್ರೀಡಿ ಫಸ್ಟ್ ಸರ್ಚ್ ಅಪ್ರೋಚ್ ಅಂತ ಇದೆ. ಸೊ ಯಾವ ರೀತಿ ಡೇಟಾ ಇರುತ್ತೋ ಆ ಡೇಟಾ ಪ್ರಕಾರವಾಗಿ ನಾವು ಯಾವ ಸರ್ಚ್ ಬೇಕೋ ಆ ಸರ್ಚ್ ನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಎಲ್ಲದು ಯಾವ್ದು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ. ಡಿಫ್ರೆಂಟ್ ಸಿನಾರಿಯೋಸ್ಗೆ ಈ ಡಿಫ್ರೆಂಟ್ ಸರ್ಚ್ ಎಲ್ಲ ಯೂಸ್ ಆಗುತ್ತೆ. ಸೊ ಇದೆಲ್ಲ ಸರ್ಚ್ ಮಾಡಿ ನಿಮ್ಗೆ ChatGPT ಏನೋ ಒಂದು ಇನ್ಪುಟ್ ಹಾಕಿದ ತಕ್ಷಣ ಅದೆಲ್ಲಾ ಕಡೆ ಹೋಗಿ ಸರ್ಚ್ ಮಾಡಿ ನಿಮ್ಗೆ ಡೇಟಾ ತಂದು ಕೊಡುತ್ತಲ್ಲ, ಅದೆಲ್ಲ ನೀವು ನೋಡ್ರೆ ಒಂದು 1 minute ಒಳಗೆ ಆಗುತ್ತೆ. ಸೊ ಅಷ್ಟು ಫಾಸ್ಟ್ ಆಗಿ ಇದೆಲ್ಲ ಸರ್ಚ್ ಮಾಡಿ ನಿಮ್ ಡೇಟಾ ಕೊಡಬೇಕು ಅಂದ್ರೆ ಕೆಲವು ಅಲ್ಗೋರಿದಮ್, ಕೆಲವು ಸ್ಟ್ರಾಟಜೀಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ. ಆ ಸ್ಟ್ರಾಟಜೀಸ್ ಎಲ್ಲ ಏನು ಅಂತ ನಾವು ಈ ಸರ್ಚಸ್ ಅಲ್ಲಿ ಕಲಿತೀವಿ. ನೆಕ್ಸ್ಟ್ ಏನು ಅಂತಂದ್ರೆ ನಾಲೆಜ್ ರೆಪ್ರೆಸೆಂಟೇಷನ್. ಫಾರ್ ಎಕ್ಸಾಂಪಲ್, ಇದೆಲ್ಲಾ ತಂದು ನಾವು ಯಾವ ರೀತಿ ನಾಲೆಜ್ ನ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತೆ ಸ್ಕಿಮ್ಯಾಟಿಕ್ ಆಗಿ ಅದನ್ನ ನೆಟ್ವರ್ಕ್ ಹೆಂಗ್ ಕೊಡ್ತೀವಿ, ಇದನ್ನೆಲ್ಲ ನಾವು ಈ ಟಾಪಿಕ್ಸ್ ಅಲ್ಲಿ ಕಲಿತೀವಿ. ಓಕೆನಾ. ನೆಕ್ಸ್ಟ್ ಬಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಸೊ ನೀವು ChatGPT ಮತ್ತೆ ಕ್ಲಾಡ್ AI ಮತ್ತೆ ಪರ್ಪ್ಲೆಕ್ಸಿಟಿ, ಜೆಮಿನಿ ಇವೆಲ್ಲ ನೋಡ್ತಿಲ್ಲ. ಸೊ ಆಲ್ ದಿಸ್ ಆರ್ ನ್ಯಾಚುರಲ್ ಲ್ಯಾಂಗ್ವೇಜ್. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಹ್ಯೂಮನ್ಸ್ ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀವಿ, ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡು ಇವಾಗ ಅನಲೈಸ್ ಮಾಡಿ ನಮಗೆ ಬೇಕಾಗಿರೋ ತರ ಔಟ್ಪುಟ್ ನ ಅದನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಕೊಡುತ್ತೆ. ಆಮೇಲೆ ಇವಾಗ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಬಂದ್ಬಿಟ್ಟಿದೆ. ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಕನ್ನಡ, ಇಂಗ್ಲಿಷ್ ಯಾವ್ದಕ್ಕೂ ಹಿಂದಿಲಿ ಕೊಟ್ರು ಅದು ಅದೇ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಔಟ್ಪುಟ್ ಕೊಡೋ ಕೆಪಾಸಿಟಿ ಬರ್ತಾ ಇದೆ ಅಲ್ವಾ. ಸೊ ಹಂಗಾಗಿ ನಾವು ಜಸ್ಟ್ ಮಾತಾಡಿದ್ರು ಸಾಕು, ಮಾತಾಡಿದ್ರೆ ಅಂತ ಅನಲೈಸ್ ಮಾಡಿ ಅದೇ ಇನ್ಪುಟ್ ತಗೊಂಡು ಇಟ್ ಇಸ್ ಡೂಯಿಂಗ್ ವಾಯ್ಸ್ ಪ್ರೊಸೆಸಿಂಗ್, ವಿಡಿಯೋ ಪ್ರೊಸೆಸಿಂಗ್ ಎಲ್ಲಾ ತರನು ಇವಾಗ ಬರ್ತಾ ಇದೆ. ಓಕೆನಾ. ಸೊ ಅದೆಲ್ಲ ನೀವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಲ್ಲಿ ನಾವು ನೋಡ್ತೀವಿ. ಸೊ ಗ್ರಾಮರ್ ಮಿಸ್ಟೇಕ್ಸ್, ಫ್ರೇಸಿಂಗು, ಸಿಮ್ಯಾಟಿಕ್ಸ್ ಅದೆಲ್ಲ ಹಿಂಗ್ ಅನಲೈಸ್ ಮಾಡುತ್ತೆ ಅನ್ನೋದನ್ನ ಈ ಟಾಪಿಕ್ಸ್ ಅಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಬಂದು ನ್ಯೂರಲ್ ನೆಟ್ವರ್ಕ್ಸ್. ಸೊ ನ್ಯೂರಲ್ ನೆಟ್ವರ್ಕ್ಸ್ ಏನು ಅಂದ್ರೆ ಮನುಷ್ಯ ನಾವು ಹೆಂಗ್ ಯೋಚನೆ ಮಾಡ್ತೀವಿ, ಮನುಷ್ಯನ ಮೆದುಳೊಳಗೆ ಹೆಂಗ್ ಯೋಚನೆ ಆಗ್ತಾ ಇದೆ, ಥಾಟ್ಸ್ ಯಾವ ರೀತಿ ಇರುತ್ತೆ, ಅದನ್ನೆಲ್ಲ ನಾವು ನ್ಯೂರಲ್ ನೆಟ್ವರ್ಕ್ಸ್ ಅಲ್ಲಿ ಸ್ಟಡಿ ಮಾಡ್ತೇವೆ. ಸೊ ನಾವು ಮುಂದೆ ಹೆಂಗಿರ್ಬೋದು ಅಂತಂದ್ರೆ ಒನ್ಸ್ ಅಪ್ ಟೈಮ್ ನಾವು ಮಾತಾಡಿ ಮಿಷನ್ಸ್ ಕೇಳೋದು ಬೇಡ. ಸೊ ನಾವು ಸುಮ್ಮನೆ ನಿಂತ್ಕೊಂಡಿದ್ರೆ ಸಾಕು,
ಅದೇ ನಮ್ಗೆ ಅರ್ಥ ಮಾಡ್ಕೊಂಡು ನಮ್ಗೆ ಏನ್ ವ್ಯವಸ್ಥೆ ಬರ್ತಾ ಇರುತ್ತೆ ಅದೇ ಮಾಡ್ಕೊಂಡು ಅದ್ರ ಪ್ರಕಾರ ಅದು ಆಕ್ಟ್ ಮಾಡುವಂತ ಚಾನ್ಸಸ್ ನ್ಯೂರಲ್ ನೆಟ್ವರ್ಕ್ಸ್ ಅಲ್ಲಿ ಬರಬಹುದು. ಓಕೆ, ನೆಕ್ಸ್ಟ್ ಇದರಲ್ಲಿ ಸೂಪರ್ವೈಸ್ಡ್ ಅನ್ಸೂಪರ್ವೈಸ್ಡ್ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಇರುತ್ತೆ. ಸೂಪರ್ವೈಸ್ಡ್ ಏನು ಅಂತಂದ್ರೆ ನಾವೇ ಅದಕ್ಕೆ ಬೇಕಾಗಿರೋ ಇನ್ಪುಟ್ಸ್ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಗೆ ನಾವ್ ಹೆಂಗೆ ಇದನ್ನ ಆಪಲ್ ಅಂತ ತೋರ್ಸ್ಬಿಟ್ಟು ನಾವ್ ಇದು ಆಪಲ್, ಇದು ಮ್ಯಾಂಗೋ, ಇದು ಆರೆಂಜ್ ಅಂತ ಹೇಳಿ ನಾವು ಕೊಡ್ತಾ ಇರ್ತೀವಿ. ಸೊ ಮುಂದೆ ನಾವ್ ಯಾವ್ದೇ ಆರೆಂಜ್ ತೋರ್ಸಿದ್ರು ಅದು ಚಿಕ್ಕ ಮಗು ಅದನ್ನ ಆಪಲ್ ಅಂತಾನೆ ಹೇಳ್ದಲ್ಲ, ಹಂಗೆ ಇಲ್ಲಿ ನಾವು ಸ್ವಲ್ಪ ಸ್ಯಾಂಪಲ್ಸ್ ಕೊಡ್ತಾ ಇರ್ತೀವಿ. ಸೊ ಸ್ಯಾಂಪಲ್ಸ್ ಕೊಟ್ಟು ಕಲ್ಸೋದನ್ನ ನಾವು ಸೂಪರ್ವೈಸ್ಡ್ ಅಂತೀವಿ. ಅನ್ಸೂಪರ್ವೈಸ್ಡ್ ಏನು ಅಂತಂದ್ರೆ ನಾವ್ ಏನೂ ಕೊಟ್ಟಿರಲ್ಲ, ಅದೇ ಬೇಸ್ಡ್ ಆನ್ ಸಿಚುಯೇಷನ್ಸ್ ನೋಡ್ಕೊಂಡು ಮಿಷನ್ಸ್ ಕಲ್ಸ್ಕೊಡುತ್ತಲ್ಲ ಅದು ಅನ್ಸೂಪರ್ವೈಸ್ಡ್. ಸೊ ಇದ್ರಲ್ಲಿ ಲೇಬಲ್ಸ್ ಇರುತ್ತೆ, ಇದ್ರಲ್ಲಿ ಲೇಬಲ್ಸ್ ಇರಲ್ಲ. ದಿಸ್ ಇಸ್ ಕಾಲ್ಡ್ ಅಸ್ ಲೇಬಲ್ಡ್, ದಿಸ್ ಇಸ್ ಕಾಲ್ಡ್ ಅಸ್ ಅನ್ಲೇಬಲ್ಡ್ ಅಂತೀವಿ. ಸೊ ರಿಇನ್ಫೋರ್ಸ್ಮೆಂಟ್ ಇದ್ರಲ್ಲಿ ಏನಂತೆ, ಸೊ ಅದೇ ಇಷ್ಟೊಂದು ಎನ್ವಿರಾನ್ಮೆಂಟ್ ನೋಡಿ ಇವಾಗ ಸ್ಪಾಂಟೇನಿಯಸ್ ಆಗಿ ಕಲ್ಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಡೈಲಿ ಮಾರ್ನಿಂಗ್ ನೀವು 10 ಗಂಟೆಗೆ ಎದ್ದು ಅದು 6 ಗಂಟೆಗೆ ಎದ್ದು ಸ್ನಾನ ಮಾಡ್ತಾ ಇದ್ದು ಒಂದು ಗೀಸರ್ ಆನ್ ಆಗ್ಬೇಕು. ಸೊ 1 or 2 days ನೀವೇ ಆನ್ ಮಾಡ್ತಿರ್ತೀರ. 4th ಡೇ ಅದೇನ್ ಅರ್ಥ ಮಾಡ್ಕೊಡ್ತೀವಿ, ಓಕೆ 6 ಗಂಟೆಗೆ ಎದ್ತಾ ಇದ್ರೆ ನಾಳೆಯಿಂದ ನಾನು 6 ಗಂಟೆಗೆ ಅದು 7 ಗಂಟೆಗೆ ನಾನು ಗೀಸರ್ ಆನ್ ಆಗ್ಬೇಕು ಅಂತ ಅದೇ ಅರ್ಥ ಮಾಡ್ಕೊಂಡು ಆನ್ ಆಗುತ್ತಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ಎನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತೀವಿ. ಸೊ ಇದೆಲ್ಲ ನಾವೀಗ ಕಲ್ತ ಮೇಲೆ ಅಪ್ಲಿಕೇಶನ್ಸ್ ಆಫ್ ಆಬ್ವಿಯಸ್ಲಿ ಅಪ್ಲಿಕೇಶನ್ಸ್ ಆಫ್ ಇಸ್ ಬಿಕಮ್ ವೆರಿ ವಾಸ್ಟ್. ನೀವು ಯಾವುದೇ ಫೀಲ್ಡ್ ತಗೊಳ್ಳಿ, ಮೆಡಿಕಲ್ ಫೀಲ್ಡ್ ತಗೊಳ್ಳಿ, ಲರ್ನಿಂಗ್ ಫೀಲ್ಡ್ ತಗೊಳ್ಳಿ, ಎಜುಕೇಶನ್ ಫೀಲ್ಡ್ ತಗೊಳ್ಳಿ, ಆಮೇಲೆ ಅಗ್ರಿಕಲ್ಚರ್ ಫೀಲ್ಡ್, ಎಲ್ಲಾ ಕಡೆ ಇವಾಗ ಎ ಬರ್ತಾ ಇದೆ ಅಲ್ವಾ. ಸೊ ಎಲ್ಲಾ ಕಡೆನೂ ನಾವು ಎನ ಯೂಸ್ ಮಾಡ್ಬೋದು. ಸೊ ಇಲ್ಲೆಲ್ಲ ಏನೇ ರೀತಿಯಲ್ಲಿ ನಾವು ಎನ ಯೂಸ್ ಮಾಡಿ ಮುಂಚೆ ರೀತಿಗಿಂತ ನಾವು ಈಗ ಹಿಂಗೆ 10x ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾವು ಇದರಲ್ಲಿ ಕರಿತೀವಿ. ಸೊ ಇದೆಲ್ಲಾ ಟಾಪಿಕ್ಸ್ ನಾವು ಫುಲ್ ಕವರ್ ಮಾಡಿ ಫೈನಲಿ ಅಗೇನ್ ಇದೆಲ್ಲ ನಾವು ಒಂದೇ ಸಲ ನಿಮಗೆ ಕವರ್ ಮಾಡಕ್ಕಾಗಲ್ಲ. ಟಾಪಿಕ್ಸ್ ನಾವು ಜಸ್ಟ್ ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಿದ್ದೀವಿ. ಈ ಒಂದೊಂದು ಟಾಪಿಕ್ ನಾವು ಇನ್ ಡೆಪ್ತ್ ಆಗಿ ನಿಮ್ಗೆ ಎಕ್ಸಾಮಿಗೆ ಹೆಂಗ್ ಅಟೆಂಡ್ ಮಾಡ್ಬೇಕೋ ಅದ್ರ ಪ್ರಕಾರವಾಗಿ ಇದ್ ಮಾಡ್ಕೊಂಡ್ ಬರ್ತೀವಿ. ಸೊ ಡೈಲಿ ನಾವು 1 3 hours ಸೆಷನ್ಸ್ ತಗೊಂತಿರ್ತೀವಿ. ಸೊ ಯಾವುದೇ ಸೆಷನ್ಸ್ ಮಿಸ್ ಮಾಡಬೇಡಿ. ಯಾಕೆಂದ್ರೆ ಒಂದ್ ಸೆಷನ್ ಮಿಸ್ ಮಾಡಿದ್ರೆ ಆಲ್ಮೋಸ್ಟ್ ಅದ್ರ ಮೇಲೆ ಏನಾರ ಒಂದು ಆತ್ಮಾಂಕ ಒಂದೊಂದು ಇದ್ರ ಮೇಲೂ ಯೂನಿಟ್ ಮೇಲೆ ಒಂದು ಆತ್ಮಾಂಕ ಬರುತ್ತೆ ಅಂತ ಅನ್ಕೋಣ. ಸೊ ಒಂದ್ ಸೆಷನ್ ಏನಾರ ಮಿಸ್ ಮಾಡಿದ್ರೆ 1 ಯೂನಿಟ್ ಮಿಸ್ ಮಾಡ್ದಂಗೆ, ಆ 1 ಯೂನಿಟ್ ಮಿಸ್ ಮಾಡಿದ್ರೆ ನೀವು 10 marks ಕಲ್ಕೊಂಡಂಗೆ. ಸೊ ಅದಕ್ಕೆ ಒಂದೊಂದು ಸೆಷನ್ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಆಮೇಲೆ ಇನ್ನೊಂದು ಏನು ಅಂದ್ರೆ ಎಲ್ಲಾದ್ರೂ ನಾವು ನೀಟಾಗಿ ಸ್ಟ್ರಕ್ಚರ್ಡ್ ನೋಟ್ಸ್ ಕೊಡ್ತೀವಿ. ಆದ್ರೆ ಎಲ್ಲಾದ್ರೂ ನಮ್ ನೋಟ್ಸ್ ಇಂದಾನೆ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೇನು ಬಂದಿದೆ ಕ್ವಶನ್ಸ್ ಅದ್ರ ಪ್ರಕಾರ ನಾವು ಇದ್ರಲ್ಲಿ ಮಾಡಿರ್ತೀವಿ. ಸಮ್ಟೈಮ್ಸ್ 10 or 20 ಕ್ವಶನ್ಸ್ ಮೇ ಕಮ್ ಔಟ್ಸ್ ಆಫ್ ದ ನೋಟ್ಸ್. ಅದನ್ನು ನೀವು ಏನಾದ್ರು ಜಾಸ್ತಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನು ನೀವು ಸ್ಟಡಿ ಮಾಡ್ಬೋದು. ಮತ್ತೆ 200 MCQs ಫಾರ್ ಈಚ್ ಆಫ್ ದ ಯೂನಿಟ್ಸ್ ಇರುತ್ತೆ. ಸೊ ಎನಿ ಡೌಟ್ಸ್ ಯು ಕ್ಯಾನ್ ಆಲ್ವೇಸ್ ಫೀಲ್ ಟು ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಟೈಮ್.